ಏನಂದ್ರಪ್ಪ? Good evening, all. So, ಸ್ವಲ್ಪ ಹೊತ್ತು ನೀವು ಅನ್ಮ್ಯೂಟ್ ಮಾಡ್ಕೋಬಹುದು, ಆಮೇಲೆ ಸ್ಟಾರ್ಟ್ ಮಾಡೋಣ. ವೆರಿ ಗುಡ್ ಈವ್ನಿಂಗ್, ಬ್ರೋ. ಬ್ರೋ ಇವತ್ತಿಂದ ಬ್ರೋ ಕ್ಲಾಸ್ ಸ್ಟಾರ್ಟ್. ಗುಡ್ ಈವ್ನಿಂಗ್, ಬ್ರೋ. ಹಾಯ್, ಗುಡ್ ಈವ್ನಿಂಗ್ ಚಂದನ್ ಬ್ರೋ, ಹೇಗಿದ್ದೀರಾ? ಗುಡ್ ಈವ್ನಿಂಗ್, ಆರಾಮ್. ಬ್ರೋ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಕ್ಲಾಸ್, ಮೇನ್ ಕ್ಲಾಸ್. ಹೌದು, ಬ್ರೋ. ಸೊ ಬ್ರೋ ಥ್ಯಾಂಕ್ ಯು ಬ್ರೋ. ಇವತ್ತು ನಿಮಗೆ ಸಾರಿ, ನಾನು ಬ್ಯಾಂಕಾಕ್ ಇಂದ ಬ್ಯಾಂಗ್ಳೂರಿಗೆ ಬಂದಿದ್ದೆ ನಿಮ್ ಮೀಟ್ ಮಾಡಕ್ಕೆ, ಸಿಗಕ್ ಆಗ್ಲಿಲ್ಲ. ನೈಸ್. ಅವತ್ತು ಸ್ವಲ್ಪ ಆಚೆ ಇದ್ದೆ,
ಸಿಗೋಣ. ನಾನು ತುಂಬಾ ಟ್ರೈ ಮಾಡಿದೆ ಮೀಟ್ ಮಾಡಕ್ಕೆ, ಕಷ್ಟ ಆಯ್ತು. ಬಟ್ ರಿಟರ್ನ್ ಫ್ಲೈಟ್ ಇತ್ತು, ಸೊ ವಿ ಮಿಸ್ಡ್ ಇಟ್. ಬಟ್ ತಿರ್ಗಾ ಬರ್ತೀನಿ 2 months ಆದ್ಮೇಲೆ. ಸಿಗೋಣ. ಡೆಫಿನೆಟ್ಲಿ ವಿ ವಿಲ್ ಮೀಟ್. ಶೋರ್ ಬ್ರೋ. ಬಿಗ್ ಪಾರ್ಟಿ ಮಾಡೋಣ. ಸೊ ಎಲ್ಲ ಆರಾಮಾಗಿದ್ದೀರಾ? ಎಸ್ ಬ್ರೋ, ಫೈನ್ ಫೈನ್. ಹೌ ಆರ್ ಇವತ್ತು ಯು ಬ್ರೋ? ನಾನು ಆರಾಮ್ ಬ್ರೋ. ಇವತ್ತು ಮಾರ್ಕೆಟ್ ಸ್ವಲ್ಪ ಹೆವಿ ಕನ್ಸಾಲಿಡೇಷನ್ ಅಲ್ಲಿ ಇದೆ. 15 ಮಿನಿಟ್ಸ್ ಅಲ್ಲಿ ಯಾವ ಕಡೆನೂ ಬ್ರೇಕ್ ಆಗಿಲ್ಲ. ಒಂದ್ ಕಡೆ ಲಿಕ್ವಿಡಿಟಿ ಗ್ರಾಬ್ ಆಗಿದೆ, ಮತ್ತೆ ಅದಕ್ಕೆ 5 ಮಿನಿಟ್ಸ್ ಅಲ್ಲಿ ಟ್ರೇಡ್ಸ್ ಮಾಡಿರೋದು ಇವತ್ತು. ಆಕ್ಚುಲಿ 3 ಟ್ರೇಡ್ ಇತ್ತು, ಒಂದು ತಗೊಳಕ್ಕಾಗಿಲ್ಲ, ಇದು ತಗೊಂಡೆ ಮತ್ತೆ ಇದು ತಗೊಂಡೆ. ಇದು ಆಕ್ಚುಲಿ 1:3 ಟ್ರೇಡ್, ಬಿಕಾಸ್ 15 ಮಿನಿಟ್ಸ್ ಟ್ರೇಡ್ ಇತ್ತು ಅದು. ಸೊ ಮಾಡಿರ್ಬೋದು ಎಷ್ಟೊಂದ್ ಜನ ಗ್ರೂಪ್ ಅಲ್ಲಿ ಹಳೆಯವರು. ಸೊ ನೋಡಿ, ಎಸ್ ಎಲ್ ಇಟ್ಟಾಗಿಲ್ಲ ಆಕ್ಚುಲಿ, ಇದ್ರ ಮೇಲಿತ್ತು. ಇನ್ನು ಆರ್ಡರ್ ಬ್ಲಾಕ್ ಮೇಲೆ ಎಸ್ ಎಲ್ ಇರೋದ್ರಿಂದ ಕೆಲವರು ಇನ್ನು ಆರ್ಡರ್ ಬ್ಲಾಕ್ ಕೆಳಗಡೆನೆ ಇಟ್ಬಿಟ್ಟು ಎಸ್ ಎಲ್ ಇಟ್ ಮಾಡ್ಕೊಂಡಿದ್ದಾರೆ. ಸೊ ದಟ್ ವಾಸ್ ನಾಟ್ ವಾಟ್ ಐ ಥಾಟ್. ಓಕೆ, ನೈಸ್. ಕನ್ಸಾಲಿಡೇಷನ್ ಅಲ್ಲಿ ಇದ್ರು ಪ್ರಾಫಿಟ್ ಆಗಿದೆ, ಅದೇ ಖುಷಿ. ಹಲೋ ಬ್ರದರ್, ಇದು ಯಾವ ಆ್ಯಪ್ ನೀವು ಮಾಡ್ತಿರೋದು? ಅದೇ ಬ್ರೋ, ಇವತ್ತು ಹೇಳ್ತೀನಿ ನಿಮಗೆ ಅದನ್ನ. ಟ್ರೇಡಿಂಗ್ ವ್ಯೂ ಅಂತ ಇದು ಇಲ್ಲಿದೆ ನೋಡಿ, ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನ್ ಅಂತ. ಸೊ ನಾನು ನಿಮ್ಗೆ ಅದೇ ಇವಾಗ ಓವರ್ ವ್ಯೂ ಕೊಟ್ಬಿಟ್ಟು ಇದನ್ನ ಹೆಂಗ್ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವತ್ತು. ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡ್ ಕೊಟ್ರೆ ಬೆಟರ್ ಆಗಿರುತ್ತೆ ಬ್ರೋ. ಫುಲ್ ಹೊಸದಾಗಿ ಹೇಳ್ಕೊಡ್ತೀನಿ, ಹೊಸದ ಬ್ರೋ ಹಾ. ಬ್ರೋ, ಇದು ಫಸ್ಟ್ ಒಂದು ಮತ್ತೆ ಸೆಕೆಂಡ್ ತಗೊಂಡಿದ್ದೀರಾ, ಅಲ್ಲ ಎಕ್ಸ್ಪ್ಲೈನ್ ಮಾಡ್ತೀರಾ? ಇದು ಮತ್ತೆ ಇದಾ? ಇಲ್ಲ, ಇದು ಮತ್ತೆ ಹಾ ಅದು ಮತ್ತೆ ಅದು ಇದು ಮತ್ತೆ ಇದು. 5 ಮಿನಿಟ್ಸ್ ಅಲ್ಲಿ. ಹೌದೌದು. ಓಕೆ, ನೈಸ್. ಓಕೆ ಬ್ರೋ, ಒಂದು ಕ್ವಶನ್ ಬ್ರೋ. ಹಾ. ಬ್ರೋ, ಇವಾಗ ಫಂಡಿಂಗ್ ಪಿಪ್ಸ್ ಅಂತ ಮಾಡ್ತಿರಲ್ಲ ಬ್ರೋ, ನಮ್ಮ ಹತ್ರ ಅಮೌಂಟ್ ಜಾಸ್ತಿ ಇದೆ, ನಾವು ಅದು ಮಾಡದಾರ್ದೆ ಡೈರೆಕ್ಟ್ ಆಗಿ ಆ್ಯಪಿಗೆ ಬಂದ್ ಮಾಡ್ಬೋದು ಬ್ರೋ? ಹೌದೌದು, ಆ್ಯಪ್ ಬಂದ್ ಮಾಡಕ್ಕೆ ಅದು ಇದೆ. ಅಂದ್ರೆ ಇದಕ್ಕೆ ಡಿಫ್ರೆನ್ಸ್ ಏನ್ ಬ್ರೋ? ಫಂಡಿಂಗ್ ಪಿಪ್ಸಿಗೆ ನಾರ್ಮಲ್ ನಾವು ಅಮೌಂಟ್ ಹಾಕಿ ಮಾಡ್ತೀವಲ್ಲ, ಸ್ವಂತ ಅಮೌಂಟ್. ಅದು ನಾವು ಅಕೌಂಟ್ ಅವ್ರು ಕೊಡ್ತಾರೆ ನಮಗೆ, ದುಡ್ಡು ಕೊಟ್ಟು, ಸ್ವಲ್ಪ ದುಡ್ಡು ಕೊಟ್ಟು ನಾವು ಅವರಿಗೆ ಫೀಸ್ ಕೊಟ್ಟು ಪ್ರೂವ್ ಮಾಡ್ತೀವಿ ನಾವು ಟ್ರೇಡಿಂಗ್ ಬರುತ್ತೆ ಅಂತ. ಅವ್ರು ಕೊಡೋ ರೂಲ್ಸ್ ಒಳಗಡೆ ಪ್ರಾಫಿಟ್ ಮಾಡಿ, ಅವಾಗ ಅವ್ರು ನಮಗೆ ವರ್ಚುವಲ್ ಮನಿ ಕೊಡ್ತಾರೆ. ನಾವು ಅದರಲ್ಲಿ ಅವ್ರು ಜಾಸ್ತಿ ಕ್ಯಾಪಿಟಲ್ ಕೊಡ್ತಾರೆ. 3,500 ಕೊಟ್ಟು ನಾವು ಅಕೌಂಟ್ ತಗೊಂಡ್ರೆ ಮಿನಿಮಮ್ $5,000 ಇಂದ ಸ್ಟಾರ್ಟ್ ಆಗುತ್ತೆ. $5,000 ಅಂದ್ರೆ ಹತ್ತತ್ರ 4.5 ಲಕ್ಷ ಅವ್ರು ಕೊಡ್ತಾರೆ ಟ್ರೇಡ್ ಮಾಡಕ್ಕೆ. ಅದ್ರಲ್ಲಿ ನಾವು ರೂಲ್ಸ್ ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡಿ ಅದರಲ್ಲಿ ಜಾಸ್ತಿ ದುಡ್ಡಿಂದ ಕ್ಯಾಪಿಟಲ್ ಇಂದ ಟ್ರೇಡ್ ಮಾಡ್ತಾ ಇರ್ತೀವಿ. ನಾವ್ ಏನ್ ಪೇಔಟ್ಸ್ 2 ವಾರ 1 ವಾರ ಪೇಔಟ್ ಸೈಕಲ್ ಇರುತ್ತೆ, ಅದ್ರಲ್ಲಿ ನಾವು ಟ್ರೇಡ್ ಮಾಡಿ ಅಷ್ಟ್ ದಿನ ಎಷ್ಟ್ ಮಾಡಿರ್ತೀವಿ ಅದ್ರಲ್ಲಿ 80% ಸ್ಪ್ಲಿಟ್ ಇರುತ್ತೆ. ಅದು ಸೆಲೆಕ್ಟ್ ಮಾಡಕ್ ನಿಮ್ಗೆ ಆಪ್ಷನ್ ಇರುತ್ತೆ. 80% ಬೇಕಾ, 95 ಬೇಕಾ, 60% ಸಾಕಾ, ಈ ತರ ಅದೆಲ್ಲ ಸೆಲೆಕ್ಟ್ ಮಾಡಿ ನೀವು ಪೇಔಟ್ಸ್ ತಗೋತೀರಾ. ಕಮ್ಮಿ ದುಡ್ಡಲ್ಲಿ ಜಾಸ್ತಿ ಮಾಡ್ಬೋದು ಅಂತ ಅಷ್ಟೇ. ನಿಮ್ ದುಡ್ಡು ಪ್ರಾಕ್ಟೀಸ್ ಮಾಡಿ ಅಂದ್ರೆ ನಾವು ರಿಯಲ್ ಅಮೌಂಟ್ ಅಲ್ಲಿ ನಾವು ಸ್ವಲ್ಪ ಅಲ್ಲಿನ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರ್ತದೆ ಅಂತ ಅರ್ಥ. ಅದ್ರಲ್ಲೂ ಮಾಡ್ಬೋದು. ಸೊ ಇದ್ರಲ್ಲಿ ನಿಮಗ್ ರಿಸ್ಕ್ ಕಮ್ಮಿ, ನಿಮ್ ದುಡ್ಡಲ್ಲ. ಅದರ ಓಕೆ, ನಂದು ಸ್ಮಾಲ್ ಕನ್ಫ್ಯೂಷನ್ಸ್ ಏನಂದ್ರೆ, ಇವಾಗ ನೀವು 3,500 ಅಂದ್ರೆ ಅದು INR ಅಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ, ರೈಟ್? ಅವ್ರು ನಮ್ಗೆ $5,000 USD ಕೊಡ್ತಾರೆ. ಸೊ ಇದು ಬಂದು ಸೇಮ್ ಲೈಕ್ ಟ್ರೇಡಿಂಗ್ ವ್ಯೂ ಪೇಪರ್ ಮನಿ ಅಂದ್ರೆ ವರ್ಚುವಲ್ ಮನಿನ ಇಲ್ಲ ರಿಯಲ್ ಮನಿ ನಾವು ಟ್ರೇಡ್ ಮಾಡಿ ಅವ್ರಿಗೆ ಇಟ್ಸ್ ನಾಟ್ ಎ ಒರಿಜಿನಲ್ ಮನಿ, ಸೇಮ್ ಪೇಪರ್ ಟ್ರೇಡಿಂಗ್ ತರ ನಾವು ಮಾಡಿ ಪ್ರೂವ್ ಮಾಡ್ತೀವಿ. ಅದಾದ್ಮೇಲೆ ಅವರು ನಮ್ಮ ಮೇಲೆ ಬಿಲೀವ್ ಮಾಡಿ ಒರಿಜಿನಲ್ ಫಂಡೆಡ್ ಅಕೌಂಟ್ಸ್ ಒರಿಜಿನಲ್ ಕೊಡಲ್ಲ, ಆಗ್ಲೂ ಡೆಮೋನೇ ಕೊಡೋದು ನಮಗೆ. ಬಟ್ ಆಗ ಒರಿಜಿನಲ್ ಮೈನ್ ಮಾಸ್ಟರ್ ಅಕೌಂಟ್ ಅಲ್ಲಿ ಏನಿರುತ್ತೆ ಅಂದ್ರೆ, ನೀವೇನ್ ಟ್ರೇಡ್ ಮಾಡ್ತೀರಾ ಅದು ನಿಮಗೆ $500 ಲಿಮಿಟ್ ಕೊಟ್ಟಿರ್ತಾನೆ ಡ್ರಾ ಡೌನ್ ಅಂತ ರೂಲ್ಸ್ ಅಲ್ಲಿ. ಸೊ ಅಷ್ಟ್ $5,000 ನಮ್ಮ ಹತ್ರ ಇರೋದು ಡೆಮೋ ಅಕೌಂಟ್. $500 ಮಾತ್ರ ನಾವು ಯೂಸ್ ಮಾಡಕ್ ಆಗೋದು, ಅದಕ್ಕಿಂತ ಜಾಸ್ತಿ ಲಾಸ್ ಆದ್ರೆ ಅಕೌಂಟ್ ಬ್ರೀಚ್ ಆಗುತ್ತೆ. ಸೊ ಆ $500 ಅವನು ನಾವು ಟ್ರೇಡೇ ಮಾಡ್ತಾ ಇಲ್ಲ, ನಾವು ಜಸ್ಟ್ ಕನ್ಸಲ್ಟ್ ಮಾಡ್ತಿದೀವಿ ಅವನ್ಗೆ, ಆ ತರ. ಸೊ ಇದು ಯಾವ ತರ ಬಂದ್ರು ಲೀಗಲ್ಲೇ. ಈಗ ನೋಡಿ, ನೀವು ಫಾರೆಕ್ಸ್ ಟ್ರೇಡಿಂಗೇ ಮಾಡ್ತಾ ಇಲ್ಲ, ಯು ಆರ್ ಜಸ್ಟ್ ಕನ್ಸಲ್ಟಿಂಗ್ ಸಮ್ ಒನ್ ಔಟ್ಸೈಡ್ ಇನ್ ದುಬೈ ಆರ್ ಸಮ್ವೇರ್, ಯು ಆರ್ ಕನ್ಸಲ್ಟಿಂಗ್ ದೆಮ್, ಯು ವಿಲ್ ಬಿ ಕ್ಲಿಕ್ಕಿಂಗ್ ಟ್ರೇಡ್ಸ್ ಹಿಯರ್. ನೀವು ಇಲ್ಲಿ ಟ್ರೇಡ್ಸ್ ಕ್ಲಿಕ್ ಮಾಡ್ತಾ ಇರ್ತೀರಾ, ಅವನಲ್ಲಿ ಅವನದು ರಿಯಲ್ ಮನಿಗೆ ನಾವೇನ್ ಇಲ್ಲಿ ಕ್ಲಿಕ್ ಮಾಡ್ತೀವಿ ಅಲ್ಲೋ ಅದೇ ಕ್ಲಿಕ್ ಆಗೋ ತರ API ಥ್ರೂ ಕನೆಕ್ಟ್ ಮಾಡ್ಕೊಂಡು ಅವ್ನು ಒರಿಜಿನಲ್ ಮನಿ ಟ್ರೇಡ್ ಮಾಡ್ತಾನೆ. ಸೊ ನಾವು ಚೆನ್ನಾಗಿ ಮಾಡ್ತಾ ಇದ್ರೆ ನಮ್ದನ್ನ ಅವನು ಪೇಔಟ್ಸ್ ಎಲ್ಲ ಬರೋ ಟೈಮಿಗೆ
ಅವನ್ರಲ್ಲಿ ಮಾಡಿರ್ತಾನೆ, ಅದ್ರಲ್ಲಿ 20% ಅವನ್ ಇಟ್ಕೋತಾರೆ ಕಂಪ್ನಿಯವರು, 80% ನಮಗೆ ಕಳ್ಸ್ಕೊಡ್ತಾಳೆ. ಕಳ್ಸ್ಕೊಡ್ಬೇಕಾದ್ರು ಅಷ್ಟೇನೆ, ಕನ್ಸಲ್ಟೆಂಟ್ ಅಂತ ರಿಯಲ್ ಆಗಿ ನಿಮ್ಗೆ ಸರ್ಟಿಫಿಕೇಟ್ಸ್ ಅಲ್ಲೇ ಬರುತ್ತೆ, ಕನ್ಸಲ್ಟ್ ಮಾಡಿದ್ದೀರಾ. ಸೊ ಕನ್ಸಲ್ಟೇಷನ್ಗೆ ನೀವು ಇಂಡಿಯಾದಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅದನ್ನ ಕಟ್ಟಿದ್ರೆ ಸಾಕು. ಇಟ್ಸ್ ಅ ಕಂಪ್ಲೀಟ್ ಓಕೆ. ಹೋಲ್ ತರ ಇದು ಒಂದು. ಮೇನ್ ನಮ್ ಸಕ್ಸಸ್ ರೈಟ್ ನಮ್ ಪ್ಯಾಟ್ರನ್ಸ್ ಅಂಡ್ ಹೌ ದ ವಿ ಆರ್ ಟ್ರೇಡಿಂಗ್ ಅನ್ನೋದು ಅಬ್ಸರ್ವ್ ಮಾಡಿ ಅವ್ರು ಇದು ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಓಕೆ ಬ್ರೋ. ಸೊ ಅದೇ, ಇನ್ನು ಸುಮಾರು ಜನಕ್ಕೆ ಫಂಡೆಡ್ ಅಕೌಂಟ್ ಅಲ್ಲಿ ಪೇಔಟ್ಸ್ ಬರ್ಬೇಕಾದ್ರಾಗ್ಲಿ, ನೀವು ಬ್ರೋಕರ್ಸ್ ಅಲ್ಲಿ ಅಕೌಂಟ್ ಮಾಡೋದಾಗ್ಲಿ, ಇದೆಲ್ಲ ಕಲ್ತು ಏನು ಯೂಸ್ ಆಗಿಲ್ಲ ಅಂದ್ರೆ ಮುಂದೆ ಬ್ಯಾನ್ ಗಿನ್ ಮಾಡ್ಬಿಟ್ರೆ ಅಂತ ಕೇಳ್ಬೋದು. ಓಕೆ, ಫೋರೆಕ್ಸ್ ಮಾರ್ಕೆಟ್ ನ ಬ್ಯಾನೇ ಮಾಡಾಕ್ತಾರೆ ಅಂತಾನೇ ಅನ್ಕೊಳ್ಳಿ. ಫ್ಯೂಚರ್ಸ್ ಇದೆ, ಫ್ಯೂಚರ್ಸ್ಗೆ ಯಾವುದೇ ತರ ಲಾ ಇಲ್ಲ ಇಂಡಿಯಾದಲ್ಲಿ. ಅದಕ್ಕೆ ಸಪೋರ್ಟ್ ಮಾಡೋ ಲಾನು ಇಲ್ಲ, ಅದನ್ನ ಪ್ರೊಹಿಬಿಟ್ ಮಾಡೋ ಲಾನು ಇಲ್ಲ. ಸೇಮ್ ಇದೇ ಚಾರ್ಟ್ ಅಲ್ಲೂ ಬರೋದು, ಅಲ್ಲಿ ಡಿಫ್ರೆಂಟ್ ಬ್ರೋಕರ್ಸ್ ಅಷ್ಟೇ, ಫ್ಯೂಚರ್ಸ್ ಬ್ರೋಕರ್ಸ್. ಸೊ ಅದ್ರಲ್ಲಿ ಮಾಡ್ಬೋದಲ್ಲ ಆರಾಮು. ಅದಕ್ಕೆ ಅದೊಂಥರ ಗ್ರೇ ಏರಿಯಾ ಇಂಡಿಯನ್ ಲಾಸ್ ಅಲ್ಲಿ. ಯಾವುದೇ ಲಾ ಇಲ್ಲ ಅದ್ರ ಮೇಲೆ. ಕಂಪ್ಲೀಟ್ ರಿಸರ್ಚ್ ಮಾಡಿದ್ದೀನಿ ನಿನ್ನೆ ಕುತ್ಕೊಂಡು, ಎಷ್ಟೊಂದ್ ಜನ ಕೇಳಿದ್ಮೇಲೆ. ನೋ ಲಾಸ್. ಆದ್ರೂ CS ನ ನಿಮ್ಗೆ ಪರ್ಸನಲ್ ಆಗಿ ಕನ್ಸಲ್ಟ್ ಮಾಡಿ ಆಮೇಲೆ ನೀವು ಮುಂದೆ ಹೋಗಿ ಯಾವ ತರ ಅವ್ರಿಗೆ ಹೇಳಿ, ಈ ತರ ಫ್ಯೂಚರ್ಸ್ ಫಾರ್ಮ್ ಇದೆ. ಎಕ್ಸಾಂಪಲ್ ಲೂಸಿಡ್ ಟ್ರೇಡಿಂಗ್, ಲೂಸಿಡ್ ಫಂಡೆಡ್ ಟ್ರೇಡಿಂಗ್ ಇದೆಯಲ್ಲ, ಲೂಸಿಡ್ ಟ್ರೇಡಿಂಗ್ ಅಂತ ಇದೆ ಅವ್ರದ್ದು. ಅಷ್ಟೆಲ್ಲ ನಿಮಗೆ ಕಂಪ್ಲೀಟ್ ಸೇಫ್ ಗೇಮ್ ಮಾಡ್ಬೇಕು ಅಂದ್ರೆ ಆರಾಮಾಗಿ ನೀವು ಇಲ್ಲಿ ಏನ್ ಮಾಡ್ತಿದ್ದೀರಾ ಸೇಮ್ ಇದೇ ಚಾರ್ಟ್ ಬರುತ್ತೆ ಅಲ್ಲೂ, ಸೇಮ್ ಇದೇ ತರ ಟ್ರೇಡ್ ಮಾಡೋದಲ್ಲೂ. 25,000 ಅಕೌಂಟ್ ಆಕ್ಚುಲಿ ನಿಮಗೆ 5,000 ರುಪೀಸ್ ಸಿಗ್ತಾ ಇದೆ ಅಲ್ಲಿ. ಇನ್ನೂ ಕಮ್ಮಿ ದುಡ್ಡು. ಫಾರೆಕ್ಸ್ CFDs ಅಲ್ಲಿ ನಾವೇನು ಫಂಡೆಡ್ ಅಕೌಂಟ್ಸ್ ತಗೋತೀವಿ ಅದಕ್ಕಿಂತ ಕಮ್ಮಿ ದುಡ್ಡು ಇನ್ನೂ ಅಲ್ಲಿ. ಆದ್ರೆ ಸ್ಟಾರ್ಟ್ ಆಗೋದೇ $25,000 ಅಕೌಂಟ್ ಇಂದ. ಆ ಪ್ರಾಪ್ ಫಾರ್ಮ್ಸ್ ಅಲ್ಲಿ, ಫ್ಯೂಚರ್ಸ್ ಪ್ರಾಪ್ ಫಾರ್ಮ್ಸ್ ಅಲ್ಲಿ ಅದ್ರಲ್ಲಿ ಮಾಡಿ. ನೋ ರೂಲ್ ವಿಚ್ ಇಟ್ ಸೇಸ್ ಇಟ್ಸ್ ಅನ್ ಇಲ್ಲಿಗಲ್, ಬಿಕಾಸ್ ನಾವು ಫೋರೆಕ್ಸ್ ನ ಟ್ರೇಡೇ ಮಾಡ್ತಾ ಇಲ್ಲ. ವಿ ಆರ್ ಟ್ರೇಡಿಂಗ್ ಆಪ್ಷನ್, ಸಾರಿ ಫ್ಯೂಚರ್ಸ್ ಅಷ್ಟೇ. ಅಲ್ಲಿ ಗೋಲ್ಡ್ದು ಪ್ರೀಮಿಯಂ ಫ್ಯೂಚರ್ಸ್ ಅದೇನೇನೋ ಬರುತ್ತಲ್ಲ ಅದನ್ನ ಟ್ರೇಡ್ ಮಾಡ್ತೀವಿ ಅಲ್ಲಿ ಅಷ್ಟೇ. ಸೇಮ್ ಚಾರ್ಟ್ ಅಲ್ಲೂನು ಏನ್ ಕಲಿತೀರಾ ಅಲ್ಲೂ ಅದೇ ಅಪ್ಲೈ ಮಾಡ್ತೀರಾ. ಸಿಂಪಲ್. ಸೊ ಓಕೆ, ಒಂದ್ 2 ನಿಮಿಷ ಎಲ್ಲ ಬ್ರೋ ನೋಡ್ಲಿರಿ. ನಂದು ಕೋಟೆಕ್ಸ್ ಬನ್ನಿ ಅಕೌಂಟ್ ಇದೆ. ನಾವ್ ಇದು ಸೇಮ್ ಪ್ಯಾಟರ್ನ್ಸ್ ಅಲ್ವಾ ಕೋಟೆಕ್ಸ್ ಅಕೌಂಟ್ ಅಲ್ಲಿ ಕೂಡ ಇರುತ್ತೆ? ಎಲ್ಲಾ ಕಡೆ ಗೋಲ್ಡ್ ಚಾರ್ಟ್ ಓಪನ್ ಮಾಡಿದ್ರೆ ನಿಮ್ಗೆ ಪ್ರೈಸ್ ಡಿಫ್ರೆನ್ಸ್ ಬರ್ಬೋದು. ಇಲ್ಲಿ ನಿಮ್ಗೆ ಕರೆಂಟ್ ಪ್ರೈಸ್ ಏನೋ ಒಂದು $4,183 ಅಂತ ಓಡ್ತಾ ಇದ್ರೆ ಅಲ್ಲಿ $4,110 $20 ಮೇಲೆ ಕೆಳಗೆ ಬರ್ಬೋದು. ಚಾರ್ಟ್ ಸೇಮ್. ಓಕೆ. ಸೊ ಬಟ್ ಇದ್ರಲ್ಲಿ ನಾವ್ ಇನ್ವೆಸ್ಟ್ ಎಲ್ಲ ಮಾಡಕ್ ಆಗಲ್ಲ ಅಲ್ವಾ ನೀವ್ ಹೇಳ್ತಿರೋದು? ಇನ್ವೆಸ್ಟ್ ಯಾವ ತರ ಇನ್ವೆಸ್ಟ್ ಮಾಡ್ಬೇಕು ಅಂತ ಅಂದ್ರೆ ಇವಾಗ ಇದ್ರಲ್ಲಿ ನಾವ್ ರಿಯಲ್ ಮನಿನ ನಾವ್ ಇದ್ರಲ್ಲಿ ಡೆಪಾಸಿಟ್ ಎಲ್ಲ ಮಾಡಕ್ ಆಗಲ್ಲ. ಮಾಡ್ಬೋದು, ಮಾಡ್ಬೋದಾ? ಡೆಪಾಸಿಟ್ ಎಲ್ಲ ಮಾಡ್ಬೋದು. ಆದ್ರೆ ನೀವು ಓಕೆ. ಜಾಸ್ತಿ ದುಡ್ಡೆಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ಅವಾಗ ಸ್ವಲ್ಪ ನೀವು ನೋಡ್ಕೊಂಡು ಮಾಡ್ಬೇಕಾಗಿ ಬರುತ್ತೆ. ಕರೆಕ್ಟ್ ಆಗಿ CS ನ ಕನ್ಸಲ್ಟ್ ಮಾಡಿ ಯಾವ ತರ ಹಾಕೋಬೇಕು, ಯಾವ ತರ ವಿಡ್ರಾ ಮಾಡಿದಾಗ ಯಾವ ತರ ಮಾಡ್ಬೇಕು, ಲೀಗಲ್ ವೇ ಅಲ್ಲಿ ನನಗೆ ಹೇಳಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ. ಸರಿ ಸರಿ. ಓಕೆ, ಥ್ಯಾಂಕ್ಸ್ ಬ್ರೋ. ಓಕೆ ಬ್ರೋ. ಸೊ ಬ್ರದರ್, ಕ್ಯಾನ್ ವಿ ಕನ್ಸಿಡರ್ ದಿಸ್ ಇಸ್ ಅಸ್ ಎ ಕ್ಲಾಸ್ 1? ಬಿಕಾಸ್ ನಂದು ಮಧ್ಯದಲ್ಲಿ ಸ್ವಲ್ಪ ಕ್ಲಾಸಸ್ ಮಿಸ್ ಔಟ್ ಆಯ್ತು, ನಂದು ಹೋಟೆಲ್ ಯಾ ಓಪನಿಂಗ್ ಇತ್ತು. ಇಲ್ಲ ಇದೇ ಕ್ಲಾಸ್ ಆಕ್ಚುಲಿ ಸ್ಟಾರ್ಟಿಂಗು. ಸೊ ಒಂದ್ ನಿಮಿಷ. ಸೊ ಒಬ್ರು ಕೇಳಿದ್ರು ಯಾವ ತರ ಟ್ರೇಡ್ಸ್ ತಗೊಂಡ್ರೆ ಇದು 5 ಮಿನಿಟ್ಸ್ ಅಲ್ಲಿ ಅಂತ. ಸೊ ಸಿಂಪಲ್. ಫಸ್ಟ್ ಏನ್ ಮಾಡ್ಬೇಕು ಹೇಳಿ, ನಾವು ಪಾತ್ ಹಾಕೋಬೇಕು. ಇಲ್ಲಿಂದಾನೇ ತಗೊಳ್ಳಿ, ಎಲ್ಲಿಂದಾದ್ರೂ ತಗೊಳ್ಳಿ ಪಾತು ನೀವು. ತಗೋತೀರಾ, ಇದನ್ನ ಬ್ರೇಕ್ ಮಾಡ್ಬೇಕಾ? ಬ್ರೇಕ್ ಎಲ್ಲಿ ಮಾಡ್ತು, ಇಲ್ಲಿ ಮಾಡಿ ಕೆಳಗಡೆವರೆಗೂ ಇಲ್ಲೋಯ್ತು. ಮತ್ತೆ ಒಂದು ಪಾತ್, ಇನ್ನೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು. ಅದಾದ್ಮೇಲೆ ಕಂಪ್ಲೀಟ್ ಇದನ್ನ ಬ್ರೇಕ್ ಮಾಡಬೇಕು. MSS ಆಯ್ತು, ಬ್ರೇಕ್ ಮಾಡಿ. ಅದಾದ್ಮೇಲೆ ಏನು, ಸಾರಿ ಇದು ಡೈರೆಕ್ಟ್ ಇಲ್ಲಿಗಲ್ಲ. ಅದಾದ್ಮೇಲೆ MSS ಆದ್ಮೇಲೆ ಏನ್ ಮಾಡ್ಬೇಕು, ಕೊನೆಯ ಆರ್ಡರ್ ಬ್ಲಾಕ್ ಇಂದ ಟ್ರೇಡ್. ಸೊ ಕೊನೆಯ ಆರ್ಡರ್ ಬ್ಲಾಕ್ ಬಂತು 1:1. ಯಾಕಪ್ಪ 1:1, 1:2 ಯಾಕೆ ಹೋಗಿಲ್ಲ? ಬಿಕಾಸ್ ಕರೆಕ್ಟ್ ಆಗಿ ನನಗೆ ಗೊತ್ತು 15 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಡೌನ್ ಸೈಡ್ ಅಲ್ಲಿ ಇದೆ ನೋಡಿ. 15 ಮಿನಿಟ್ಸ್ ಬ್ರೇಕ್ ಆಫ್ ಸ್ಟ್ರಕ್ಚರ್, 5 ಮಿನಿಟ್ಸ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಎರಡು ಹಾಕೊಂಡಿದ್ದೀನಿ. ಸೊ ಐ ಆಮ್ ಟ್ರೇಡಿಂಗ್ ಆಪೋಸಿಟ್ ಡೈರೆಕ್ಷನ್, 15 ಮಿನಿಟ್ಸ್ 5 ಮಿನಿಟ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ. 15 ಮಿನಿಟ್ಸ್ ಅದ್ರ ನೆಕ್ಸ್ಟ್ ಅಲ್ವಾ IR, ಅದ್ರ ನೆಕ್ಸ್ಟ್ IR ಇರೋದು 15 ಮಿನಿಟ್. 15 ಮಿನಿಟ್ಸ್ ಅಲ್ಲಿ ಬೆರಿಶ್ ಇದೆ, ಆದ್ರೆ ನಾನು ತಗೋತಿರೋದು ಅಪ್ಪರ್ ಟ್ರೇಡ್. ಸೊ ಬೈ ಮಾಡ್ತಿದ್ದೀನಿ. ಕಾಷನ್ ಇದೆ ಇಲ್ಲೊಂದು ರೂಲ್ಸ್. ಓಕೆ, 1:1 ಸಿಂಪಲ್. ಇದು ಮುಗೀತು. ಇದೊಂದು ಟ್ರೇಡ್ ಆಯ್ತಾ. ನೆಕ್ಸ್ಟ್, ಸಾರಿ ಅದನ್ನ ಡಿಲೀಟ್ ಮಾಡಿದೆ. ಹಿಂಗಾಯ್ತಾ, ಮೇಲ್ ಹೋಯ್ತಾ. ಮೇಲ್ ಹೋದ್ಮೇಲೆ
ನೆಕ್ಸ್ಟ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಏನಾಗ್ಬೇಕಿತ್ತು, ಹಿಂಗೆ ಮೇಲ್ ಕಂಟಿನ್ಯೂ ಮಾಡ್ಬೇಕಿತ್ತು, ಒಂಚೂರು ಬಂದು ಹೈಯರ್ ಐ ಕ್ರಿಯೇಟ್ ಮಾಡ್ಬೇಕಿತ್ತು. ಬಟ್ ಏನಾಯ್ತು, ಮತ್ತೆ MSS ಆಯ್ತು ನೋಡಿ, ಮತ್ತೆ ಇದನ್ನ ಬ್ರೇಕ್ ಮಾಡ್ತು, MSS ಕ್ರಿಯೇಟ್ ಆಯ್ತು ಮತ್ತೆ. ಓಕೆ, ಸೊ ಮತ್ತೆ MSS ಆದಾಗ ನೆಕ್ಸ್ಟ್ ಕೊನೆ ಆರ್ಡರ್ ಬ್ಲಾಕ್ ಇಂದ ಟ್ರೇಡ್. ಬಟ್ ಇವಾಗ 1:2 ಬಿಡ್ತಾ ಇದ್ದೀನಿ, ಯಾಕೆ, ಸೇಮ್ ಡೈರೆಕ್ಷನ್. ಸೊ 15 ಮಿನಿಟ್ಸ್ ಬೆರಿಶ್ ಇದೆ, 5 ಮಿನಿಟ್ಸ್ ಬೆರಿಶ್ ಆಗ್ತಾ ಇದೆ, ಸೇಮ್ ಡೈರೆಕ್ಷನ್, 1:2 ಟ್ರೇಡ್ ಕ್ಯಾಪ್ಚರ್ಡ್. ಇದೆರಡು ಟ್ರೇಡ್ ಆಯ್ತು. ನೆಕ್ಸ್ಟ್ ಲಾಸ್ಟ್ ಟ್ರೇಡ್ ಇನ್ನೊಂದು ಇಲ್ಲಿತ್ತು, ಇಲ್ಲಿಗೆ ಬರಲಿಲ್ಲ ಮಾರ್ಕೆಟ್ಸು, ಅದು ಮಿಸ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಏನಾಗಿದೆ ನೋಡಿ, ಇಲ್ಲಿ 15 ಮಿನಿಟ್ ಅಲ್ಲಿ ಏನಾಗಿದೆ, 15 ಮಿನಿಟ್ ಗೋಯಿಂಗ್ ಅಪ್, ಮೇಲೆ ಹೋಗ್ತಾ ಇದೆ, ಕೆಳಗಡೆ ಬಂತು, ಮತ್ತೆ ಮೇಲೆ ಹೋಯ್ತು, ಮತ್ತೇನಾಯ್ತು, ಕೆಳಗಡೆ ಶಿಫ್ಟ್ ಆಯ್ತು ಮಾರ್ಕೆಟ್. ಸೊ ವಾಟ್ ಈಸ್ ದಿಸ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್? ಓಕೆ, ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಏನ್ ಮಾಡ್ತೀವಿ, ಲಾಸ್ಟ್ ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡ್ತೀನಿ. ಇದನ್ನ 5 ಮಿನಿಟ್ಸ್ಗೂ ನೀವು ಮಾಡ್ಕೋಬೋದಿತ್ತು. ಆಕ್ಚುಲಿ 5 ಮಿನಿಟ್ಸ್ಗೆ ನೀವೇನಾದ್ರೂ ಆಕ್ಚುಲಿ 5 ಮಿನಿಟ್ಸ್ಗೆ ಇದು ಮಾಡ್ಕೊಂಡಿದ್ದಿದ್ರೆ, ಏನದು ರಿಫೈನ್ ಮಾಡ್ಕೊಂಡಿದ್ರೆ ಇನ್ನೂ ಒಳ್ಳೆ ಟ್ರೇಡ್ ಸಿಗೋದು. ಬಟ್ ಇಟ್ಸ್ ಓಕೆ, 5 ಮಿನಿಟ್ಸ್ ಮಾಡ್ಕೊಂಡಿಲ್ಲ ಅಂದ್ರೂ ಓಕೆನೆ. ಸೊ ಇನ್ನೊಂದು ಎಂಟ್ರಿ, ಸೊ ಇಲ್ಲ ಆಕ್ಚುಲಿ ಮಾಡ್ಕೊಂಡಿದ್ದೀನಿ. 5 ಮಿನಿಟ್ಸ್ ಅಲ್ಲೇ ಇತ್ತು ಆಕ್ಚುಲಿ, ಸೊ ಅಷ್ಟೇನೆ, ಜಾಸ್ತಿ ವ್ಯತ್ಯಾಸ ಇಲ್ಲ. 5 ಮಿನಿಟ್ಸ್ ಟ್ರೇಡು ಆರ್ಡರ್ ಬ್ಲಾಕ್ ಇಂದ ಮತ್ತೆ ಸೆಲ್ಲು 1:15 ಮಿನಿಟ್ಸ್ ಅಲ್ಲಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, 1:3 ಬಿಡ್ಬೇಕು. ಹೌದಾ, ನೋಡಿ 1:3 SL ಇಟ್ಟಾಗಿಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಅಯ್ಯೋ ಇಷ್ಟೊಂದು ದೊಡ್ಡದಾಗ್ತಿದೆ, ಜಾಸ್ತಿ ಲಾಟಲ್ಲಿ ಮಾಡೋಣ ಅನ್ಬಿಟ್ಟು SL ನ ಕಮ್ಮಿ ಮಾಡ್ತಾರೆ. ಅವ್ರದೆಲ್ಲ SL ಇಟ್ಟಾಗಿರೋದು. ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ನ ಮಾಡಿದಿದ್ರೆ, ಹೇಳ್ಕೊಟ್ಟಂಗೆ ಮಾಡಿದಿದ್ರೆ 1:3 ಕ್ಯಾಪ್ಚರ್ ಆಗಿರೋದು. ಬಟ್ ನಾನು 1:3 ಕ್ಯಾಪ್ಚರ್ ಮಾಡಿಲ್ಲ, ನಾನು ಬರೀ 1:1 ಮಾಡಿರೋದು, ಬಿಕಾಸ್ ಇಟ್ಸ್ ಅ ಫ್ರೈಡೆ. ಆಮೇಲೆ ಕನ್ಸಾಲಿಡೇಷನ್ ಅಲ್ಲಿ ಇತ್ತು ಮಾರ್ಕೆಟ್, ಸೊ ಐ ಡಿಂಟ್ ವಾಂಟ್ ಟು ಟೇಕ್ ಅ ರಿಸ್ಕ್, ಅದರಿಂದ ನಾನು ಕಂಪ್ಲೀಟ್ ಕ್ಯಾಪ್ಚರ್ ಮಾಡಿಲ್ಲ, ಇಷ್ಟೇ. ಅದಾದ್ಮೇಲೆ ಕಂಟಿನ್ಯೂ ಆಗ್ತಾ ಇದೆ. ಇವಾಗ ಇದ್ರ ಮೇಲೆ ಇನ್ನೇನು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗುತ್ತೆ ಅನ್ನೋ ಅಷ್ಟರಲ್ಲಿ ಬಿದ್ದಿದೆ, ಒಂದು ಚೂರಿದೆ. ಇದನ್ನು ಕನ್ಸಿಡರ್ ಮಾಡ್ಬೋದು ಕಮ್ಮಿ ರಿಸ್ಕ್ ತಗೊಂಡು ಟ್ರೇಡ್ ಮಾಡಿದ್ರೆ. ಬಟ್ ಫ್ರೈಡೆ ಇರೋದ್ರಿಂದ, ಫ್ರೈಡೇ ಅನ್ನೋದು ತುಂಬಾ ಹಿಂಸೆ ಕೊಡ್ತಾ ಇದೆ. ಅರ್ಥ ಆಯ್ತಲ್ಲ? ಬ್ರೋ ನೀವು ಯಾವ ಸೆಷನ್ ಅಲ್ಲಿ ಮಾಡೋದು ಅಂತ ಕೇಳ್ಬೋದಾ? ಹಾ ಬ್ರೋ ನೀವು ಯಾವ ಸೆಷನ್ ಅಲ್ಲಿ ಮಾಡೋದು ಅಂತ ಕೇಳ್ಬೋದಾ? ಬ್ರೋ, ನಾನು 10:30 to 2 ಲಂಡನ್, ಲಂಡನ್ ಕಿಲ್ ಝೋನ್, ಲಂಡನ್ ಓಪನ್ ಸ್ವಲ್ಪ ಹೊತ್ತು, ಮತ್ತೆ 4:30 ಮತ್ತೆ ನಾನು 4:30ಗೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ, ಮತ್ತೆ ಅದಾದ್ಮೇಲೆ 6:30ವರೆಗೂ ಮಾಡ್ತೀನಿ, ಬೇರೆ ನಾರ್ಮಲ್ ಟ್ರೇಡಿಂಗ್ ಟೈಮ್. ಬಟ್ ಏನಾದರೂ ನಾನು ಫ್ರೀ ಆಗಿದ್ರೆ, ಆಮೇಲೆ ಏನಾದರೂ ಬೇರೆ ಅಕೌಂಟ್ಸ್ ಟ್ರೈ ಮಾಡ್ತಾ ಇರ್ತೀನಿ ಅನ್ಕೊಳ್ಳಿ, ಇವಾಗ ಹೊಸ ಫಂಡೆಡ್ ಅಕೌಂಟ್ಸ್ ಬರುತ್ತೆ, ಅವ್ರದ್ದು ಟ್ರೈ ಮಾಡ್ತಾ ಇರ್ತೀನಿ, ಅವಾಗೆಲ್ಲ ಯಾವಾಗ ಬೇಕಾದ್ರೂ ಮಾಡ್ತೀನಿ. ಬಟ್ ನಾನು ಪರ್ಸ್ನಲ್ ಅಕೌಂಟ್ಸಲ್ಲಿ ಈಗ XML ಮಾಡ್ತಾ ಇರ್ತೀನಿ, ಅವಾಗ ಎಲ್ಲ ರೂಲ್ಸ್ನ ಫಾಲೋ ಮಾಡ್ತೀನಿ. ದೊಡ್ಡ ಫಂಡೆಡ್ ಅಕೌಂಟ್ ಇದ್ರೆ ಅದರಲ್ಲೂ ಅಷ್ಟೇ ರೂಲ್ಸ್ ಫಾಲೋ ಮಾಡ್ತೀನಿ, ಆ ಟೈಮ್ ಅಷ್ಟೇ. ಒಂದು ಡೌಟ್ ಇದೆ, ನಿಮ್ಮದು ಇಮೇಜ್ ಕಳ್ಸಿದೀನಿ ನೋಡಿ ವಾಟ್ಸಪ್ ಅಲ್ಲಿ. ಬ್ರೋ ಅದೆಲ್ಲ ಕೊನೆಗೆ ಇಟ್ಕೊಳ್ಳೋಣ ವಾಟ್ಸಪ್ನೆಲ್ಲ. ಇವಾಗ ಫಸ್ಟ್ ಸೆಕೆಂಡ್ ಬ್ಯಾಚ್ ಅವ್ರಿಗೆ ಹೇಳ್ಕೊಡೋಣ. ಡೌಟ್ಸ್ ಎಲ್ಲ ಇನ್ನೇನಿದ್ರು ಲಾಸ್ಟ್ ಅಲ್ಲಿ ಕೇಳಿ. ಬ್ರೋ ಒಂದು ಕ್ಲಾರಿಫಿಕೇಶನ್ ಸ್ವಲ್ಪ ಡೆಪ್ತ್ ಆಗಿ. ಏನಿಲ್ಲ, ನಾನು ಇವಾಗ ನಾರ್ಮಲ್ ಆಗಿ ನೀವು ಶಾರ್ಟ್ ವರ್ಡ್ಸ್ ಎಲ್ಲ ಹೇಳ್ತೀರಾ, SMS, ಆರ್ಡರ್ ಬ್ಲಾಕ್, ಇವೆಲ್ಲ ಪ್ರತಿಯೊಂದು, ಯಾಕಂದ್ರೆ ಅದೆಲ್ಲ ನಮ್ಗೆ ಏನಂತಾನೆ ಗೊತ್ತಿಲ್ಲ. ಸೊ ಕಂಪ್ಲೀಟ್ ಪ್ರೋಸೆಸ್ ಬ್ರೋ. ಸರಿ, ಓಕೆ. ಯಾಕಂದ್ರೆ ನೀವು ಇವಾಗ ಎಂಡಿಂಗ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತಿದ್ರಲ್ವಾ, ನಮ್ಗೆ ವರ್ಡ್ಸ್ ಎಲ್ಲ ಗೊತ್ತಾಗ್ಲಿಲ್ಲ, ಸೊ ಅದೆಲ್ಲ ಹೇಳ್ತೀರಲ್ವಾ ಅಂತ. ಎಲ್ಲ ಸರಿ, ಆಯ್ತು, ಥ್ಯಾಂಕ್ ಯು. ಓಕೆ ಓಕೆ. ಹಂಗಂದ್ರೆ ಇವಾಗ ಫಸ್ಟ್ ಓವರ್ ವ್ಯೂ ಇವಾಗ. ಓಕೆ, ಸರಿ. ಸೊ ಎಲ್ಲ ಏನೇನ್ ಹೇಳ್ತೀನಿ, ಪ್ರತಿಯೊಂದು ನಿಮ್ಗೆ ಏನೇ ಮಧ್ಯದಲ್ಲಿ ಡೌಟ್ ಬಂತು, ಏನೋ ಪಟ್ಟಂತ ಅಲ್ಲೇ ಕೇಳಬೇಕು ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ ಅನ್ಮ್ಯೂಟ್ ಮಾಡ್ತೀನಿ, ಕೇಳೋರಂತೆ. ಜೊತೆಗೆ ಕ್ಲಾಸಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾರ್ಯಾರು ಇದ್ದೀರಾ ಹೊಸಬ್ರು, ಎಲ್ಲಾರ್ಗು ನಾನು ಹೇಳಕ್ ಇಷ್ಟಪಡೋದು, ನಿಮಗೆ ತುಂಬಾ ಈಸಿ ಅನ್ಸುತ್ತೆ ನಾನು ತೋರಿಸ್ಬೇಕಾದ್ರೆ, ಬಟ್ ಆಕ್ಚುಲ್ ಆಗಿ ನೀವು ಏನಾದ್ರೂ ಚಾರ್ಟ್ ನ ಇಟ್ಕೊಂಡು ಮಾಡಕ್ ಹೋದ್ರೆ ಸಖತ್ ಕಷ್ಟ ಆಗುತ್ತೆ, ಏನೂ ಗೊತ್ತಾಗಲ್ಲ, ತುಂಬಾ ಕನ್ಫ್ಯೂಸ್ ಆಗುತ್ತೆ.
ನಿಮ್ಮ ಹತ್ರ ರೆಕಾರ್ಡೆಡ್ ವಿಡಿಯೋಸ್ ಇಲ್ಲ ಅಂದ್ರೆ ಉಡಿಸಾಕ್ಬಿಡ್ತೀರಾ, ಗೊತ್ತೇ ಆಗಲ್ಲ ಅಲ್ಲಿ ಏನ್ ಮಾಡಿದ್ರು ಇಲ್ಲೇನ್ ಮಾಡ್ತಿದೀನಿ ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೊಸ ಬುಕ್ ಇಡ್ತೀರಾ, ಯಾವ ಬುಕ್ ಇಡ್ತೀರಾ, ಏನ್ ಮಾಡ್ತೀರಾ ಗೊತ್ತಿಲ್ಲ, ಬಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಪ್ರತಿ ಒಂದು ಹೊಸದ್ ಏನೋ ನಿಮ್ಗೆ ಗೊತ್ತಿಲ್ಲದೆ ಇರೋದು ಹೇಳ್ತಾ ಇದೀನಿ ಅಂದ್ರೆ ಪಟ್ ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಲೈಫ್ ಲಾಂಗ್ ನೀವು ಇದನ್ನ ಯೂಸ್ ಮಾಡ್ಬೇಕು. ಎಲ್ಲೋ ಒಂದಿನ 2 ದಿನ 1 ವರ್ಷ 2 ವರ್ಷ ಎಜುಕೇಶನ್ ಟೈಮಲ್ಲಿ ಓದ್ಬೇಕಾರೆ 1 ವರ್ಷ ಬರ್ಕೊಂಡ್ ಸಾಕು ಅನ್ನಂಗಿಲ್ಲ. ಇದು ಬೇಕಿರೋದು ನಿಮ್ಗೆ ಲೈಫ್ ಟೈಮ್. ಇದು ನಂದು ತುಂಬಾ ಹಳೇ, ಎಷ್ಟು 3-4 ವರ್ಷದಿಂದ ಮೇಂಟೈನ್ ಮಾಡ್ತಿರೋ ನೋಟ್ಸ್. ಸೊ ಹಂಗಂದ್ರೆ ಇದು ಫಿಲ್ ಆಗಿ ಬೇರೆದಿದೆ, ಬಟ್ ಆದ್ರೂನು ಇದೆಲ್ಲ ಇರ್ಲೇಬೇಕು ನಿಮ್ಮ ಹತ್ರ. ಜೀವನ ಪೂರ್ತಿ ಮಾಡೋದು ಇದನ್ನೇ ನೀವು. ಆದ್ರೆ ನಿಮ್ಗೇನಾದ್ರೂ ಇದೊಂದು ಸ್ಟ್ರಾಟಜಿ ಟ್ರೈ ಮಾಡಿ ನೋಡೋಣ ಅಂತ ಎಲ್ಲ ಬಂದಿದ್ರೆ ಇಟ್ಸ್ ಓಕೆ, ಬಟ್ ಲೈಫ್ ಲಾಂಗ್ ಒಂದಕ್ಕೆ ಸ್ಟಿಕ್ ಆನ್ ಆಗ್ತೀನಿ ಹೇಳಿದ ತರ ಅಂತ ಅಂದ್ರೆ ನೀವು ನೋಟ್ಸ್ ಮೇಂಟೈನ್ ಮಾಡ್ಲೇಬೇಕು. ಅದರಿಂದ ಹೇಳ್ತಾ ಇದೀನಿ, ನಿಮ್ಗೆ ನನಗೇನು ಆಗ್ಬೇಕಾಗಿಲ್ಲ, ನೀವು ದುಡ್ಡು ಕೊಟ್ಟಾಗಿದೆ, ನಾನು ಏನೋ ಎರ್ರಾಬಿರ್ರಿ ಮಾಡ್ಬಿಟ್ಟು ಹೋಗ್ಬೋದು. ಬೇಕಿರೋದು ನಿಮಗೆ, ನೀವು ದುಡ್ಡು ಮಾಡ್ಬೇಕಿರೋದು ಜೀವನದಲ್ಲಿ. ನಿಮಗ್ ದುಡ್ಡು ಮಾಡಕ್ ಬೇಕಾಗಿರೋದು ಇದೊಂದು ಮೆಟೀರಿಯಲ್. ಸ್ಕೂಲಲ್ಲಿ, ಕಾಲೇಜಲ್ಲಿ ಇಲ್ಲ ಇನ್ನೊಂದ್ ಕಡೆ ಅವ್ರು ಏನು ಮಾಡ್ಸಲ್ಲ, ಅವ್ರು ಜಸ್ಟ್ ಹೇಳ್ಕೊಡಕ್ ಬರ್ತಾರೆ, ಓಡ್ ಹೋಗ್ತಾರೆ, ಮುಗೀತು. ನೀವು ದುಡ್ಡು ಮಾಡ್ಬೇಕಂತ ಬಂದಿರೋ ಫೀಲ್ಡ್ ಇದು, ಸರಿನಾ? ಸೀರಿಯಸ್ ಆಗಿ ತಗೊಳ್ಳಿ, ಸೀರಿಯಸ್ ಆಗಿ ಮಾಡಿ. ಏನೋ ಹೇಳ್ತಾನೆ ಮಾಡೋಣ ಬಿಡು ಅನ್ಕೊಂಡೆಲ್ಲ ಮಾಡೋದಿದ್ರೆ ಎಕ್ಸಿಟ್ ಆಗಿ ಆರಾಮಾಗಿ ಮನೇಲಿ ಮಲ್ಕೊಳ್ಳಿ, ನೆಮ್ಮದಿಯಾಗಿರಿ. ಬರ್ತಿರೋ ಫೀಲ್ಡ್ ಫಿನಾನ್ಸು, ಇದ್ರಲ್ಲಿ ನೀವು ತಪ್ಪು ಮಾಡಿದ್ರೆ ತಲೆಗೊಡ್ದು ಯಾರು ಬುದ್ಧಿ ಹೇಳೋರು ಇರಲ್ಲ, ದುಡ್ಡು ಹೋಗುತ್ತೆ, ಆಯ್ತಾ? ಕ್ಷಮಿಸ್ಬಿಟ್ಟು ದುಡ್ಡು ವಾಪಸ್ ಹಾಕ್ತೀನಿ ನೆಕ್ಸ್ಟ್ ಟೈಮ್ ನೋಡ್ಕೊಂಡು ಮಾಡು ಅಂತ ಯಾರು ಚಾನ್ಸ್ ಕೊಡಲ್ಲ. ಒನ್ ಮಿಸ್ಟೇಕ್ ನಿಮ್ ದುಡ್ಡು ಗಾನ್. ನೀವ್ ಎಷ್ಟು ಮಿಸ್ಟೇಕ್ಸ್ ಮಾಡ್ತೀರಾ ಅಷ್ಟ್ ಸಲ ನಿಮ್ ದುಡ್ಡು ಹೋಗ್ತಾ ಇರುತ್ತೆ, ವಾಪಸ್ ಅಂತೂ ಬರಲ್ಲ. ಸೊ ಅದರಿಂದ ಹೇಳ್ತಾ ಇದೀನಿ, ಇವಾಗಿಂದಾನೇ ಏನ್ ಮಾಡ್ಬೇಕು ಅದನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬಿಡಿ. ಓಕೆ, ಸರಿನಾ? ಸೊ ಓಕೆ, ಇವಾಗ ಈ ಕಂಪ್ಲೀಟ್ ಈಗ ಹೇಳಿದೆ ಅಲ್ವಾ, ಈಗ ಏನೇನೋ ಮಾತಾಡ್ತಾ ಇದ್ವಿ, ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಒಂದ್ ಪ್ರೋಸೆಸ್ ಅಲ್ಲಿ ಹೋಗ್ಬೇಕು. ಅದ್ರಲ್ಲಿ ಆ ಪ್ರೋಸೆಸ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ, ಇದೊಂಥರ ರೋಡ್ ಮ್ಯಾಪ್ ತರ ಜನರಲ್ ಆಗಿ. ಸೊ ಇದರಲ್ಲಿ ನಿಮಗೆ ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ನೀವು ಟ್ರೇಡಿಂಗ್ ಮಾಡ್ಬೇಕು ಅಂತ ಬಂದಿದ್ದೀರಾ. ಇದರಲ್ಲಿ ಆಪ್ಸ್ ಇದೆ ಡಿಫ್ರೆಂಟ್. ನೀವು ದುಡ್ಡು ಹಾಕೊಂಡು ಮಾಡೋ ಬ್ರೋಕರ್ ಬೇರೆ, ನೀವು ಚಾರ್ಟ್ಸ್ ಅನಲೈಸ್ ಮಾಡೋದ್ ಬೇರೆ, ಟ್ರೇಡ್ ನ ಪ್ಲೇಸ್ ಮಾಡೋದ್ ಬೇರೆ ಆ್ಯಪ್. 3 ಡಿಫ್ರೆಂಟ್ಸ್ ಆ್ಯಪ್ ಇರುತ್ತೆ. ಸೊ ಫಸ್ಟ್ ನಿಮಗೆ ಚಾರ್ಟ್ಸ್ ನೋಡ್ ಕಲಿಬೇಕು, ಆಮೇಲೆ ಸ್ಟಾರ್ಟ್ ಮಾಡ್ಬಿಡಿ. ಯಾವ ಆ್ಯಪ್ ಬೆಸ್ಟು, ಬ್ರೋಕರ್ ಬೆಸ್ಟು, ಫಂಡಿಂಗ್ ಪಿಪ್ಸ, ಅದೋ ಇದೋ ಯಾವ್ದು ಬೆಸ್ಟು ಅದು ಯಾವುದು ಕೇಳ್ಬಿಡಿ. ಅದು ಯಾವುದನ್ನು ನಿಮ್ಗೆ ಹೇಳ್ಕೊಡೋದು ಇಲ್ಲ ಇವಾಗ. ಯೂಟ್ಯೂಬಲ್ಲಿ ಆಲ್ರೆಡಿ ಇದೆ, ನೀವು ನೋಡ್ಕೊಳ್ಳಬಹುದು. ಬಟ್ ನಾನು ಯಾಕೆ ಹೇಳಲ್ಲ ಇವಾಗ್ಲೇ ಅಂದ್ರೆ, ಇವಾಗ ಹೇಳಿದ್ರು ಪ್ರಯೋಜನ ಇಲ್ಲ. ದುಡ್ಡು ಹಾಕೋತೀರಾ, ವೇಸ್ಟ್ ಮಾಡ್ತೀರಾ, ಲಾಸ್ ಮಾಡ್ಕೋತೀರಾ, ಮುಗಿದ್ ಕತೆ. ಅದಕ್ಕೆ ಫಸ್ಟ್ ಕಲೀರಿ ಆರಾಮಾಗಿ. ಸೊ ಕಲಿಯಕ್ಕೆ ಫಸ್ಟ್ ಬೇಕಾಗಿರೋದೇನು, ಚಾರ್ಟ್ಸ್ ನೋಡ್ಬೇಕಲ್ವಾ ಟ್ರೇಡ್ ಮಾಡಕ್ಕೆ. ಸೊ ಇದು ಈ ಇಂಟರ್ಫೇಸ್ ಏನ್ ಕಾಣ್ತಾ ಇದೆ, ಆಲ್ಮೋಸ್ಟ್ 99% ಎಲ್ಲಾ ಟ್ರೇಡರ್ಸು, ಇನ್ವೆಸ್ಟರ್ಸು, ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋರು ಪ್ರತಿಯೊಬ್ರು ಇಲ್ಲೇ ನೋಡೋದು ಚಾರ್ಟ್ಸ್ನ. ಈ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಟ್ರೇಡಿಂಗ್ ವೀವ್ ಅಂತ. ಇದು ನಿಮ್ಗೆ ಗೂಗಲ್ ಅಲ್ಲಿ, ಪ್ಲೇಸ್ಟೋರ್ ಅಲ್ಲಿ, ಇಲ್ಲ ನಿಮ್ದು ಆಪಲ್ ಸ್ಟೋರು, ಅದರಲ್ಲಿ ಎಲ್ಲಾ ಕಡೆ ಸಿಗುತ್ತೆ, ಸರಿನಾ? ಎಲ್ಲಾ ಕಡೆ ಸಿಗುತ್ತೆ. ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡು ನಿಮ್ದು ಗೂಗಲ್ ಜಿಮೇಲ್ ಇರುತ್ತಲ್ಲ, ಅದರಿಂದನೇ ಸೈನ್ ಅಪ್ ಮಾಡ್ಕೊಳ್ಳಿ, ಸೈನ್ ಇನ್ ಆಗ್ತೀರಾ, ಬರ್ತೀರಾ. ಸೊ ಅವಾಗ ಈ ತರ ಕಾಣಿಸ್ತಾ ಇರಲ್ಲ ನಿಮ್ಗೆ ಇಂಟರ್ಫೇಸ್, ಕಂಪ್ಲೀಟ್ ಡಿಫ್ರೆಂಟು, ಕಚ್ಚಡವಾಗಿರುತ್ತೆ. ಸೊ ಓಕೆ, ಸೊ ಅದನ್ನ ಸೆಟ್ ಮಾಡ್ಕೋಬೇಕು ಫಸ್ಟ್. ಅದನ್ನ ಸೆಟ್ ಮಾಡ್ಕೊಳ್ಳೋದನ್ನ ನಾನು ಹೇಳ್ತೀನಿ. ಫಸ್ಟ್ ಆ ಸ್ಟೆಪ್ ನಿಮ್ದು ಫಸ್ಟ್ ಪ್ರೋಸೆಸ್ ಇದು, ಇದನ್ನ ಮುಗಿಸ್ಕೋಬೇಕು ನೀವು, ಸರಿನಾ? ಇದು ಮುಗಿದ್ಮೇಲೆ ನಿಮಗೆ ಫೋರೆಕ್ಸ್ ಮಾರ್ಕೆಟ್ಗೂ ಬೇರೆ ಮಾರ್ಕೆಟ್ಸ್ಗೂ ವ್ಯತ್ಯಾಸ ಏನು, ಫೋರೆಕ್ಸ್ ಮಾರ್ಕೆಟ್ ಯಾಕೆ ಇದ್ರಲ್ಲಿ ಮಾಡಬೇಕು, ಏನು ವ್ಯತ್ಯಾಸ ಏನಪ್ಪಾ, ಇದರಲ್ಲಿ ಸುಮಾರು ಟರ್ಮ್ಸ್ ಇದೆ. ಜಾಸ್ತಿ ಟ್ರೇಡಿಂಗ್ ಮಾಡೋದು ಸೇಮ್, ಹಂಗಂದ್ರೆ ಅದ್ರಲ್ಲಿ ನಡೀತಿರೋ ಆಪರೇಷನ್ ಸೇಮ್, ಬಟ್ ಇದರಲ್ಲಿ ನಿಮ್ಗೆ ಟರ್ಮ್ಸು, ಮತ್ತೆ ನೀವು ಅಲ್ಲಿ ಕಾಲು ಪುಟ್ ಅಂದ್ರೆ ಇಲ್ಲಿ ನಾವು ಬೈ ಸೆಲ್ಲು, ಈ ತರ ಲೆವರೇಜು, ಮತ್ತೆ ಈ ಎಲ್ಲಾ ಜನರಲ್ ಥಿಯರಿಟಿಕಲ್ ಪಾರ್ಟ್ ಏನಿದೆ ಇದು ನೀವು ಕಲಿಲೇಬೇಕು. ಹಂಗಂದ್ರೆ ಗೊತ್ತಿರ್ಬೇಕು, ಅದ್ರಲ್ಲಿ ಏನೂ ಆಗಲ್ಲ, ಗೊತ್ತಿರ್ಬೇಕಷ್ಟೇ. ಸೊ ಆ ಸ್ಟೆಪ್ ಇರುತ್ತೆ, ಸೆಕೆಂಡ್ ಸ್ಟೆಪ್, ನಿಮ್ದು ಸೆಕೆಂಡ್ ಕಾನ್ಸೆಪ್ಟ್ ಅದು ಬರುತ್ತೆ. ಸೊ ಇದಾದ್ಮೇಲೆ ಕ್ಯಾಂಡಲ್, ಈ ಕ್ಯಾಂಡಲ್ಸ್ ಏನ್ ಮೂವ್ ಆಗ್ತಿದೆ, ಕ್ಯಾಂಡಲ್ ಬಗ್ಗೆ ಹೇಳ್ತೀನಿ, ಕ್ಯಾಂಡಲ್ ಅನಾಟಮಿ ಕಂಪ್ಲೀಟ್ ಹೇಳ್ತೀನಿ. ಸೊ ಇಷ್ಟು ಗೊತ್ತಾಯ್ತಾ? ಜನರಲ್ ಆಗಿ ನಿಮಗೆ ಸಪೋರ್ಟ್ ಹೆಂಗಿರುತ್ತೆ, ರೆಸಿಸ್ಟೆನ್ಸ್ ಹೆಂಗಿರುತ್ತೆ, ಟ್ರೆಂಡ್ ಲೈನ್ ಹೆಂಗಿರುತ್ತೆ ತೋರಿಸ್ತೀನಿ. ಯಾಕೆ ಅದನ್ನ ಸುಮಾರು ಜನ ಮಾತಾಡ್ತಾರೆ, ಅದು ನಿಮ್ಗೆ ಗೊತ್ತಿರಬೇಕು, ತೋರಿಸ್ತೀನಿ. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಅದ್ರ ಮೇಲೆ ಯಾರು ಟ್ರೇಡ್ ಮಾಡಂಗಿಲ್ಲ. ಅದ್ರ ಮೇಲೆ ನಾವು ಜೀವನದಲ್ಲಿ ಟ್ರೇಡಿಂಗ್ ಜರ್ನಿಲಿ ಸಪೋರ್ಟ್, ರೆಸಿಸ್ಟೆನ್ಸ್, ಟ್ರೆಂಡ್ ಲೈನ್ ಇದ್ಯಾವುದು ಯೂಸ್ ಮಾಡಲ್ಲ.
ನಂದ್ ಕಾನ್ಸೆಪ್ಟ್ ಅಲ್ಲಿ. ಸರಿನಾ? ಇದೆಲ್ಲ ನಿಮಗೆ ಗೊತ್ತಿರ್ಬೇಕು. ಯಾವಾಗಾರ ಬೇರೆ ನೀವೇ ಏನೋ ಮಾಡಕ್ ಹೋಗಿ ಯೂಸ್ ಮಾಡ್ತಿದ್ರೆ ಅದಕ್ಕೋಸ್ಕರ ಹೇಳ್ಬೇಕು, ಅದಕ್ಕೂ ಹೇಳ್ತಾ ಇದೀನಿ ಅಷ್ಟೇ. ಸೊ ಇವು 3 ಕಾನ್ಸೆಪ್ಟ್ ಆಯ್ತಾ. ನೆಕ್ಸ್ಟ್ ಡೈರೆಕ್ಟ್ ನಿಮಗೆ ಆ ಏನದು ಏನೇನೋ ಇಂಡಿಕೇಟರ್ಸ್ ಆಗ್ಲಿ, ಬೇಸಿಕ್ ಥಿಂಗ್ಸ್ ಆಗ್ಲಿ, ಅದ್ ಯಾವ್ದು ಹೇಳಲ್ಲ. ಅದೆಲ್ಲ ಯೂಸ್ಲೆಸ್. ಟ್ರೇಡಿಂಗ್ ಅಲ್ಲಿ ಯಾರ್ಯಾರು ಏನೇನ್ ಕಲ್ತ್ಕೊಂಡ್ ಬಂದಿರೋ ಗೊತ್ತಿಲ್ಲ, ಅದ್ ಯಾವ್ದು ಬೇಡ. ಡೈರೆಕ್ಟ್ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಬೇಸಿಕ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ಮಾರ್ಕೆಟ್ ಮೂವ್ ಆಗಕ್ ಒಂದ್ ಪಾತ್ ಬೇಕು. ಇದು ಕಂಪ್ಲೀಟ್ ಆಲ್ಗೋರಿದಮ್ ನೆಡ್ಸೋದು. ಮಾರ್ಕೆಟ್ ಅಲ್ಲಿ ನ್ಯೂಸ್ಗಳು ಬಂದಾಗ, ಎಕನಾಮಿಕಲ್ ಫ್ಯಾಕ್ಟರ್ಸ್ ಅದು ಇದು ಫ್ಯಾಕ್ಟರ್ಸ್ ಎಫೆಕ್ಟ್ ಆದಾಗ ಬೇಗ ಮೂವ್ ಆಗುತ್ತೆ ಅಷ್ಟೇ, ಬೇಗ ಮೂವ್ ಆಗ್ಬಿಡುತ್ತೆ. ಅದ್ ಬಿಟ್ಟು ಮಾರ್ಕೆಟ್ ಫಾಲೋ ಮಾಡ್ಲೇಬೇಕು ಸ್ಟ್ರಕ್ಚರ್ನ. ಆಲ್ಗೋರಿದಮ್ ಅಲ್ಲಿ ಮೂವ್ ಆಗ್ತಿರೋದು ಮಾರ್ಕೆಟ್. ಆ ಆಲ್ಗೋರಿದಮ್ನ ಅರ್ಥ ಮಾಡ್ಕೊಂಡು ಟ್ರೇಡರ್ಸ್ ಅದನ್ನ ಪ್ರಾಕ್ಟೀಸ್ ಮಾಡಿ ಮಾಡಿ ಕರೆಕ್ಟಾಗಿ ಆಲ್ಗೋರಿದಮ್ ಮೂವ್ನ ಕ್ಯಾಪ್ಚರ್ ಮಾಡ್ತಿದಾರೆ ಅಷ್ಟೇ. ಸಖತ್ ಜನ ಬಂದು ಒಂದೇ ಸಲಿ ಬೈ ಮಾಡ್ತಾರೆ, ಒಂದೇ ಸರಿ ಸೆಲ್ ಮಾಡ್ತಾರೆ ಅಂದ್ರೆ ಅವರು ಏನೋ ಬೈಯರ್ಸ್ ಬಂದ್ರು, ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಇದಾರೆ, ಬೈಯರ್ಸ್ ತಳ್ತಾ ಇದಾರೆ ಚೆನ್ನಾಗಿ, ಅದೆಲ್ಲ ಬಕ್ವಾಸ್. ಯಾರ್ಯಾರು ಎಲ್ಲೆಲ್ಲಿ ಏನೇನ್ ಕೇಳಿದಿರಾ ಗೊತ್ತಿಲ್ಲ, ಅದೆಲ್ಲ ಬಕ್ವಾಸ್. ರಿಯಲ್ ಆಗಿ ಆಲ್ಗರಿದಮ್ ಏನ್ ಫಾಲೋ ಮಾಡ್ಬೇಕು ಅದ್ ಫಾಲೋ ಮಾಡೇ ಮಾಡುತ್ತೆ. ಏನಾದ್ರೂ ಇವೆಂಟ್ಸ್ ನಡೆಯಕ್ಕಿಂತ ಮುಂಚೆ ಇಲ್ಲ ನಡೆದಾಗ ಬೇಗ ಮೂವ್ ಕೊಡುತ್ತೆ ಅಷ್ಟೇ. ಅದನ್ನೇ ಫಾಲೋ ಮಾಡ್ಬೇಕು, ಮೂವ್ ಕೊಡುತ್ತೆ ಅಷ್ಟೇ ಬೇಗ. ಸೊ ಇಲ್ಲಿ ನೀವು ಮಾರ್ಕೆಟ್ನ ಆಲ್ಗರಿದಮ್ನ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಅದನ್ನ ಪ್ರಾಕ್ಟೀಸ್ ಮಾಡಿ 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 ಅದು ಮೂವ್ ಆಗೋದ್ ಹೆಂಗೆ ಅಂತ ತಿಳ್ಕೊತೀರಾ. ಆ ಮೂವ್ ಆಗೋ ತರ ತಿಳ್ಕೊಂಡಾದ್ಮೇಲೆ ಆ ಮೂವ್ನ ನೀವು ಕ್ಯಾಪ್ಚರ್ ಮಾಡ್ತೀರಾ. ಇಷ್ಟೇ ಟ್ರೇಡಿಂಗ್ ಅಲ್ಲಿ ನಡೆಯೋದು. ಯಾರೋ ಜಾಸ್ತಿ ಮಾಡಿದ್ರು, ಇವ್ರ್ಯಾರೋ ಮಾಡ್ದ, ಅವನೇನೋ ಮಾಡ್ದ, ಅವನ್ ಸ್ಟೈಲಲ್ಲಿ ಅರ್ಥ ಮಾಡ್ಕೊಂಡು ಮಾಡ್ತಾ ಇರ್ತಾನೆ. ಅದನ್ನ ಅವ್ನು ನಿಮ್ಗೆ ಹೇಳ್ಕೊಟ್ರೆ ಒಳ್ಳೇದು. ಇಲ್ವಾ ನೀವು ಅವ್ನ್ ಮಾಡ್ತವನೆ ಅಂತ ಮಾಡಕ್ ಹೋದ್ರೆ ಅವನು ಹಿಂದೆ ನಿಮ್ಗೆ ಏನೇನ್ ಎಂಟ್ರಿ ಮಾಡಲ್ಸ್ ಅಷ್ಟೇ ತೋರ್ಸಿರ್ತಾರೆ. ಅದ್ರ ಹಿಂದೆ ವರ್ಕ್ ಮಾಡಿರೋದು ಝೀರೋ ನಿಮಗ್ ತೋರ್ಸೋದು. ಎಂಟ್ರಿ ಮಾಡಲ್ಸ್ ಅಷ್ಟೇ ನಿಮಗ್ ಗೊತ್ತಾಗುತ್ತೆ, ಬೇರೆ ಯಾವ್ದು ಗೊತ್ತಾಗಲ್ಲ. ಓಕೆ, ಸೊ ಅದನ್ನ ಫಾಲೋ ಮಾಡಕ್ ಹೋಗ್ಬಿಡಿ. ಕಂಪ್ಲೀಟ್ ಮಾರ್ಕೆಟ್ ಸ್ಟ್ರಕ್ಚರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ನಿಮ್ದು ಟ್ರೆಂಡ್ ಅನಾಲಿಸಿಸ್. ಯಾವ ಟ್ರೆಂಡ್? ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಕನ್ಸಾಲಿಡೇಷನ್, ಇದು ಗೊತ್ತಿರ್ಬೇಕು. ಇದೇ ಹೇಳ್ತೀನಿ ಫಸ್ಟ್. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ರೇಂಜ್ ಮಾರ್ಕ್ ಮಾಡೋದು ಹೇಳ್ತೀನಿ, ಎಲ್ಲಾ ಟೈಮ್ ಫ್ರೇಮ್ಸ್. ನೆಕ್ಸ್ಟ್ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಇರುತ್ತೆ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಗೊತ್ತಾದ್ಮೇಲೆ ನಿಮ್ಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಒಂದೇ ಕಡೆ ಮೂವ್ ಆದಾಗ ಬ್ರೇಕ್ ಆದ್ರೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಪೋಸಿಟ್ ಚೇಂಜ್ ಆದ್ರೆ ಟ್ರೆಂಡ್ ಅಂತ ಹೇಳ್ದೆ. ಟ್ರೆಂಡ್ ಒಂದ್ ಟ್ರೆಂಡ್ ಅಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ, ಡೌನ್ ಟ್ರೆಂಡ್ ಶಿಫ್ಟ್ ಆದ ತಕ್ಷಣ ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಬರುತ್ತೆ. ಸೊ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಾರ್ಕೆಟ್ ಸ್ಟ್ರಕ್ಚರ್ ಕಾನ್ಸೆಪ್ಟ್ ಅಲ್ಲಿ ಇಷ್ಟೆಲ್ಲ ಬರುತ್ತೆ. ಇದು ಮುಗಿದ್ಮೇಲೆ ನಿಮ್ಗೆ ನೆಕ್ಸ್ಟ್, ಈಗ ನೀವು ಅಷ್ಟ್ ದಿನ ಅಲ್ಲಿವರೆಗೂ ನೀವು ಬರೀ ಒಂದು ಟೈಮ್ ಫ್ರೇಮ್, ಇಲ್ಲಿ ಯಾವ್ದೋ ಒಂದು ಟೈಮ್ ಫ್ರೇಮ್ 15 ಮಿನಿಟ್ ಇಲ್ಲ 1 ಅವರ್ ಯಾವ್ದೋ ಒಂದ್ರಲ್ಲಿ ಮಾತ್ರ ಪ್ರಾಕ್ಟೀಸ್ ಮಾಡ್ತಿರ್ತೀರಾ ಇದನ್ನ. ಇಷ್ಟೆಲ್ಲ ಮುಗಿದ ಮೇಲೆ ನಿಮ್ಗೆ ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ಅದನ್ನ ಅಪ್ಲೈ ಮಾಡೋದು ಹೆಂಗೆ, ಮಲ್ಟಿ ಟೈಮ್ ಫ್ರೇಮ್, ಹೈಯರ್ ಟೈಮ್ ಫ್ರೇಮ್ಸ್ ಇಂದ ಲೋವರ್ ಟೈಮ್ ಫ್ರೇಮ್ಸ್ ಬರೋದ್ ಹೆಂಗೆ, ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ನ ಹೇಳ್ಕೊಡ್ತೀನಿ ಕಂಪ್ಲೀಟ್ ಆಗಿ. ಅದನ್ನ ಕಲ್ತ್ಕೊಳ್ಳಿ. ಸೊ ಓಕೆ, ಇಷ್ಟೆಲ್ಲ ಆದ್ಮೇಲೆ, ಎಲ್ಲ ಕಲ್ತಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನು, ನಂದು ಸ್ಟ್ರಾಟಜಿ, ಆ ಸ್ಟ್ರಾಟಜಿ, ಈ ಸ್ಟ್ರಾಟಜಿ ಅಂತ ಹೇಳ್ತಾರಲ್ಲ, ಅದರಲ್ಲಿ ಒಂದು ನಾನು ಯೂಸ್ ಮಾಡೋ ಸ್ಟ್ರಾಟಜಿ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆ ಎಂಟ್ರಿ ಮಾಡೆಲ್, ಆರ್ಡರ್ ಬ್ಲಾಕ್. ಲಾಸ್ಟ್ ಪಾರ್ಟ್ ನಾಟ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಆರ್ಡರ್ ಬ್ಲಾಕ್ ಯಾರು ಬೇಕಾದ್ರೂ ಹಾಕ್ಬೋದು, ಅದನ್ನ ಚಿಕ್ಕ ಹುಡುಗನ್ ಕೊಟ್ಟರು ಹಾಕೊಡ್ತಾನೆ. ಎಲ್ಲಿ ಹಾಕೋದು ಅದು ಇಂಪಾರ್ಟೆಂಟ್. ಅದು ನೀವು ಇಷ್ಟು ದಿನ ಹೇಳದ್ನಲ್ಲ, ಅದು ಕಲಿಯೋದು ಅಲ್ಲಿ. ಆರ್ಡರ್ ಬ್ಲಾಕ್ ನ ಚಿಕ್ಕ ಹುಡುಗರು ಹಾಕ್ತಾರೆ, ಅದ್ರ ಮೇಲೆ ಫೋಕಸ್ ಮಾಡಬೇಡಿ. ಈಗಲೇ ಹೇಳ್ತಾ ಇದೀನಿ, ಆರ್ಡರ್ ಬ್ಲಾಕ್ ಮೇಲೆ ಫೋಕಸ್ ಮಾಡಬೇಡಿ. ಅದು ಲಾಸ್ಟ್ ಪಾರ್ಟು. ಯಾರು ಬೇಕಾದ್ರೂ ಮಾಡ್ಬೋದು ಅದನ್ನ, ಇಷ್ಟೆಲ್ಲ ಗೊತ್ತಾದ್ರೆ ಮಾತ್ರ. ಇದು ಗೊತ್ತಾಗದೆ ನೀವು ಆರ್ಡರ್ ಬ್ಲಾಕ್ ಮಾತ್ರ ಮಾಡ್ತೀನಿ ಅಂದ್ರೆ ನೋ ಯೂಸ್. ನೀವು ಕಲ್ತಿರೋದು ವೇಸ್ಟ್, ಮುಂದೆ ಮಾಡೋದು ವೇಸ್ಟ್. ಸೊ ಓಕೆ, ಇಷ್ಟು ಇರುತ್ತೆ. ನೆಕ್ಸ್ಟ್ ಇಷ್ಟೆಲ್ಲ ಆಗ್ಬೇಕಾದ್ರೆ ಗ್ಯಾಪ್ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ನಾಲೆಡ್ಜ್ ಎಲ್ಲ ಆದ್ಮೇಲೆ ಫಂಡೆಡ್ ಅಕೌಂಟ್ ತಗೊಂಡು ಈಗ ಡೆಮೋಲ್ ಮಾಡಿ ಅಂತಾರೆ. ಡೆಮೋಲಿ ಮಾಡಬೇಕು. ಏನಕ್ಕೆ ಗೊತ್ತಾ? ಆರ್ಡರ್ನ ಹೆಂಗ್ ಪ್ಲೇಸ್ ಮಾಡೋದು, ಇಲ್ಲಿಂದ ಇಲ್ಲಿ ಕ್ಯಾಚ್ ಮಾಡೋದು ಹೆಂಗೆ, ಇಲ್ಲಿಂದ ಸೆಲ್ ಮಾಡೋದು ಹೆಂಗೆ, ಲಿಮಿಟ್ ಆರ್ಡರ್ಸ್ ಇಡೋದು ಹೆಂಗೆ, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಕ್ ಅಷ್ಟೇ ಡೆಮೋ ಯೂಸ್ ಮಾಡಿ. ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಬೇಕು ನಿಮಗೆ ಅಂದ್ರೆ ಒಂದು ಫಂಡೆಡ್ ಅಕೌಂಟ್ ತಗೊಳ್ಳಿ. ಎಷ್ಟು ಕಮ್ಮಿ ಲಾಟ್ ಆಗುತ್ತೆ, 0.01 ಲಾಟ್ ಮಿನಿಮಮ್ ಲಾಟ್, ಅದ್ರಲ್ಲಿ ಮಾತ್ರ ಟ್ರೇಡ್ ಮಾಡಬೇಕು. ಎಕ್ಸ್ಪೀರಿಯನ್ಸಿಗೆ ದುಡ್ಡು ಮಾಡಕ್ಕೆ ಜಾಸ್ತಿ ಲಾಟ್ ಅಲ್ಲಿ ಮಾಡ್ತೀವಿ, ಅದು ಬೇರೆ. ಆ ಸ್ಟೇಜಿಗೆ ನೀವು ಹೋಗ್ದಾಗ ಆಗ ಮಾಡಿ. ಇವಾಗ ನಿಮ್ಗೆ ನೀವು ರಿಯಲ್ ಮಾರ್ನೆಲ್ ಮಾಡ್ತಾ ಇದೀನಿ ಅನ್ನೋ ಪ್ರಾಕ್ಟೀಸು ಆಗ್ಬೇಕು, ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸು ಆಗ್ಬೇಕು.
ಡೆಮೋಲ್ ಮಾಡಿದ್ರೆ ಯಾರ್ ಬೇಕಾದ್ರೂ ಮಾಡ್ಬೋದು ಗುರು. ಡೆಮೋಲಿ ಏನು ಯೂಸ್ ಇಲ್ಲ ಡೆಮೋ ಯೂಸ್ ಮಾಡೋದು. ಸೊ ಅದನ್ನ ಹೆಂಗೆ ಯೂಸ್ ಮಾಡೋದು, ಯಾವ ತರ ಕ್ರಿಯೇಟ್ ಮಾಡೋದು, ಹೆಂಗ್ ಹಾಕೊಳ್ಳೋದು, ಇದೆಲ್ಲ ಒಂದು ಪ್ರೋಸೆಸ್ ಹೇಳ್ಕೊಡ್ತೀನಿ ಮಧ್ಯದಲ್ಲಿ. ಇದೆಲ್ಲ ಆದ್ಮೇಲೆ ನಿಮ್ಗೆ ಓಕೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಬ್ರೋಕರ್ಸ್ಗೆ ಹೆಂಗ್ ಹಾಕೊಳ್ಳೋದು, ಯಾವ ಬ್ರೋಕರ್ ಬೆಸ್ಟ್, ಯಾವ ತರ ಟ್ರೇಡ್ ಮಾಡ್ಬೇಕು, ನಿಮ್ಗೆ ಟ್ರೇಡ್ ಮಾಡ್ಬೇಕಾದ್ರೆ ಬ್ರೋಕರ್ಸ್ಗೆ ಆ ಪ್ರೋಸೆಸ್ ಎಲ್ಲ ಆದ್ಮೇಲೆ ನನ್ ಜೊತೆ ಮಾಡ್ಬೇಕು ಅಂದ್ರೆ, ಯಾಕಂದ್ರೆ ನಾನು ಏನ್ ಟ್ರೇಡ್ ಮಾಡ್ತೀನಿ ನೀವು ಅದೇ ಟ್ರೇಡ್ ಮಾಡೋದು. ಯಾಕಂದ್ರೆ ನೀವು ಅದೇ ಆರ್ಡರ್ ಬ್ಲಾಕ್ ಚೂಸ್ ಮಾಡಿರ್ತೀರಾ. ಯಾಕೆ ಹೇಳಿ, ನೀವು ಅದೇ ಫಾಲೋ ಮಾಡ್ತಿರ್ತೀರಾ. ನೀವು ಅದೇ ಆರ್ಡರ್ ಬ್ಲಾಕ್, ನಾನು ಅದೇ ಆರ್ಡರ್ ಬ್ಲಾಕ್, ಟ್ರೇಡ್ ಇಬ್ರದ್ದು ಒಂದೇ ತಲಿ ಆಗೋದು. ನಾನ್ ಡಿಫ್ರೆಂಟ್ ನಿಮ್ ಡಿಫ್ರೆಂಟ್ ಆಗೋದು ಯಾವಾಗ ಅಂದ್ರೆ ನೀವಿನ್ನೂ ಪರ್ಫೆಕ್ಟ್ ಆಗಿಲ್ಲ ಅವಾಗ, ಇಷ್ಟೇ. ಸೊ ಅವಾಗ ನೀವು ನಮ್ ಜೊತೆ ಟ್ರೇಡ್ ಮಾಡ್ಬೋದು. ಅದಕ್ಕೆ ಬೇರೆ ಪ್ರೋಸೆಸ್ ಇದೆ, ಅದು ನೆಕ್ಸ್ಟ್ ಲಾಸ್ಟ್, ಎಲ್ಲದಕ್ಕಿಂತ ಲಾಸ್ಟ್ ಅದು. ಸೊ ಇಷ್ಟಿರುತ್ತೆ ನಿಮ್ಗೆ ಪ್ರೋಸೆಸ್. ಸೊ ಇದ್ರಲ್ಲಿ ನಿಮ್ಗೆ ಈ ಪ್ರೋಸೆಸ್ ಅಲ್ಲಿ ಕಂಪ್ಲೀಟ್ ಈಗ ಏನೇನ್ ಅರ್ಥ ಆಗ್ತಾ ಇರಲ್ಲ ನಿಮ್ಗೆ ಹೇಳ್ಬೇಕಾದ್ರೆ ಹಳೆ ಬ್ಯಾಚ್ ಅವ್ರಿಗೆ ಎಲ್ಲ ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ನೀವು ಅದ್ರ ಮೇಲೆ ಕ್ವಶನ್ಸ್ ಕೇಳಕ್ ಟ್ರೈ ಮಾಡ್ತೀರಾ. ಇದ್ರಲ್ಲೆಲ್ಲ ನಿಮಗ್ ಡೌಟ್ಸ್ ಬಂದ್ರೆ ಜನರಲ್ ಆಗಿ ನೀವು ಗ್ರೂಪ್ ಅಲ್ಲಿ ಕೇಳ್ಬೋದು. ಡೌಟ್ ಸೆಕ್ಷನ್ ಅಲ್ಲಿ, ಡೌಟ್ ಸೆಕ್ಷನ್ ಅಂತ ಅದಕ್ಕೆ ಅಂತಾನೆ ಮಾಡಿಟ್ಟಿದೀವಿ. ಸೊ ಕೇಳ್ಬೋದು. ಆಮೇಲೆ ಯಾರ್ಯಾರೋ ಏನೇನೋ ಮೆಸೇಜ್ ಆಗ್ತಾ ಇದಾರೆ, ನಮ್ಗೆ ಇರಿಟೇಟ್ ಆಗ್ತಾ ಇದೆ ಅಂತ ಎಲ್ಲ ಅಂದ್ರೆ ಆರಾಮಾಗಿ ನೀವು ಗ್ರೂಪ್ ಇಂದ ಎಕ್ಸಿಟ್ ಆಗ್ಬೋದು. ಯಾವ್ದು ಒಂದೇ ಒಂದು ಅನೌನ್ಸ್ಮೆಂಟ್ ಅಂತ ಇದೆಯಲ್ಲ ಅದೊಂದಕ್ಕೆ ಜಾಯ್ನ್ ಆಗಿರಿ ಸಾಕು. ನಿಮ್ಗೆ ಏನ್ ಡೌಟ್ ಬಂದ್ರು ಜಾಯ್ನ್ ಆಗಿ ಮತ್ತೆ ಗ್ರೂಪ್ಗೆ ಕ್ವಶನ್ ಕೇಳಿ ಎಕ್ಸಿಟ್ ಆಗಿ. ಯಾರಿಗೂ ಏನು ಫೋರ್ಸ್ ಇಲ್ಲ. ನಮ್ದು ಏನ್ ಪ್ರೋಸೆಸ್ ಹಿಂಗೆ ಇರುತ್ತೆ, ಹಿಂಗೆ ಮಾಡೋದು. ಓಕೆ. ಸೊ ಇಷ್ಟರಲ್ಲಿ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆಯಾ ಕೇಳ್ಬೋದು. ಅನ್ಮ್ಯೂಟ್ ಮಾಡಿದೀನಿ. ಬ್ರೋ, ಹಾ ಬ್ರೋ. ಇದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಮತ್ತು ಚೇಂಜ್ ಆಫ್ ರೇಟ್ ಎರಡು ಒಂದೇ ತಾನೇ? ಹ್ಮ್ ಓಕೆ ಬ್ರೋ, ಅದೇ ಗೊತ್ತಿತ್ತು, ಬಟ್ ಒಂದ್ಸರಿ ಕೇಳೋಣ ಅಂದ್ಬಿಟ್ಟು ಅಷ್ಟೇ ಬ್ರೋ. ಹ್ಮ್ ಸೊ ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಇನ್ನೇನಾದ್ರೂ ಎಕ್ಸ್ಟ್ರಾ ಬೇಕು, ಅದ್ಯಾಕೆ ಹೇಳಲ್ಲ, ಇದ್ಯಾಕೆ ಹೇಳಲ್ಲ, ಈ ತರ ಎಲ್ಲ? ಬ್ರೋ ಇನ್ನೊಂದು, ನೀವು ಪ್ರೈವೇಟ್ ತಗೊಂತೀರಲ್ಲ ಕ್ಲಾಸ್, ಹ್ಮ್ ಅಂದ್ರೆ ಇದ್ರಕ್ಕಿಂತ ಜಾಸ್ತಿ ಹೇಳ್ಕೊಡ್ತೀರಾ ಬ್ರೋ? ಸ್ವಲ್ಪ ಅಂದ್ರೆ ಬೇರೆ ಬೇರೆ ತರ ಇದೆಷ್ಟೇ ಬ್ರೋ? ಇಷ್ಟೇ ಹೇಳ್ಕೊಡೋದು. ಅವ್ರ ಮೇಲೆ ಫೋಕಸ್ ಇರುತ್ತೆ, ಅವ್ರದ್ದು ಬೇರೆ ಬೇರೆ ಅಷ್ಟೇ. ಅಲ್ಲೇ ಅಂದ್ರೆ ಹೋಮ್ ವರ್ಕ್ ಎಲ್ಲ ಇರ್ತಾ ಬ್ರೋ ಅದ್ರಲ್ಲಿ? ಹಾ ಆತರ. ಅದಕ್ಕೆ ಬ್ರೋ ಅದು ಗೊತ್ತಾಗ್ಲಿಲ್ಲ. ಅದಕ್ಕೆ ನಾನು ತಗೊಂಡ್ರೆ ನೆಕ್ಸ್ಟ್ ಒಂದ್ ಸ್ವಲ್ಪ ದಿನ ತಗೊಂತೀನಿ ಬ್ರೋ ನಿಮ್ ಪ್ರೈವೇಟ್. ಓಕೆ ಬ್ರೋ. ಥ್ಯಾಂಕ್ ಯು ಬ್ರೋ. ಸೊ ಬೇರೆ ಏನಾದ್ರು ಇದ್ರು ಮೇಲೆ ಫೋಕಸ್ ಮಾಡಿ. ಬ್ರೋ ನಮಸ್ತೆ. ನಮಸ್ತೆ ಬ್ರೋ. ಇಂಡಿಯನ್ ಹೇಳಲ್ವಾ ಸರ್, ಬರೀ ಫಾರೆಕ್ಸಾ? ಇಂಡಿಯನ್ ಹೇಳಲ್ಲ ಬ್ರೋ. ನಾನು ಇಂಡಿಯನ್ ಹೇಳಲ್ವಾ ಅಂದ್ರೆ ನನ್ನ ಮಾರ್ಕೆಟ್, ಎಲ್ಲಾ ಮಾರ್ಕೆಟ್ ಒಂದ್ ಅರ್ಥ ಮಾಡ್ಕೊಳ್ಳಿ. ಕ್ರಿಪ್ಟೋ, ಫೋರೆಕ್ಸ್, ಫ್ಯೂಚರ್ಸ್, ಇಂಡಿಯನ್ ಮಾರ್ಕೆಟ್, ಯಾವ ಮಾರ್ಕೆಟ್ ತಗೊಂಡ್ರು ಮಾರ್ಕೆಟ್ ಆಲ್ಗೋರಿದಮ್ ಮೂವ್ ಆಗ್ಲೇಬೇಕು. ಸೊ Okay. ಕಾನ್ಸೆಪ್ಟ್ಸ್ ನೀವು ಎಲ್ಲಾ ಕಡೆ ಯೂಸ್ ಮಾಡ್ಬೋದು. ಮಾರ್ಕೆಟ್ ಸ್ಟ್ರಕ್ಚರ್ ನ ನೀವು ಎಲ್ಲಾ ಕಡೆ ಯೂಸ್ ಮಾಡ್ಬೋದು. ಆರ್ಡರ್ ಬ್ಲಾಕ್ಸ್ ನ ನೀವು ಎಲ್ಲಾ ಕಡೆ ಯೂಸ್ ಮಾಡ್ಬೋದು. ಅಲ್ಲಿ Okay. ನೀವು ನಿಮ್ ಹೆಡ್ಸ್ ನ ನೀವು ಇಲ್ಲೇ ಆಗ್ಲಿ, ಫಾರೆಕ್ಸ್ ಅಲ್ಲೇ ಆಗ್ಲಿ, ಕ್ರಿಪ್ಟೋಲೇ ಆಗ್ಲಿ, ಇಂಡಿಯನ್ ಮಾರ್ಕೆಟ್ ಅಲ್ಲೇ ಆಗ್ಲಿ, ನಾವೇನೇ ಹೇಳ್ಕೊಟ್ರು ಕಾನ್ಸೆಪ್ಟ್ಸ್ ಅದು ನಿಮ್ ಹೆಡ್ಸ್ ನ ನೀವು ಫೈಂಡ್ Okay. ಔಟ್ Okay. ಮಾಡಲೇಬೇಕು. ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಸುಮಾರು ಜನ ಇದ್ದಾರೆ Okay. ಸ್ಟ್ರಕ್ಚರ್ ಮತ್ತೆ ಆರ್ಡರ್ ಬ್ಲಾಕ್ ಯೂಸ್ ಮಾಡ್ಕೊಂಡು ಇಂಡಿಯನ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ತಿರೋರು. ಸೊ ಅವ್ರು ಹೇಳಿದ ಪ್ರಕಾರ ಆಗುತ್ತೆ. ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ನನಗ್ ಗೊತ್ತಿಲ್ಲ. ಓಕೆ ಓಕೆ. ಇಲ್ಲ ಸಾಕು ಸಾಕು, ನಮ್ಗೆ ಫಾರೆಕ್ಸ್ ಒಂದೇ ಸಾಕು. ಈ ಲೀಗಲ್ ಅಲ್ವಾ ಇದು? ಫಾರೆಕ್ಸ್ ಎಲ್ಲ ಲೀಗಲ್ ಅಲ್ಲ? ಬ್ರೋ ಅದು ಏನ್ ಹೇಳಿ ನಾನು. ಇಲ್ಲ ಇಲ್ಲ ಇಲ್ಲ, ಫಸ್ಟ್ ಬೇಡ ಬೇಡ, ಕ್ವಶನ್ ಕೇಳ್ಬೇಡಿ, ಅವ್ರಿಗೆ ತುಂಬಾ ಇರಿಟೇಟ್ ಆಗುತ್ತೆ, ಆಗಲ್ಲ ಅವ್ರಿಗೆ ಇಲ್ಲ 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 ಸರ್, ಫಸ್ಟ್ ಕ್ಲಾಸ್ ಇಲ್ಲ ಇದು. ನನ್ ಡೌಟ್ ಇತ್ತು, ಆಕ್ಚುಲಿ ಅದಕ್ಕೆ ಕೇಳಿದೆ, ಅದು ಬಿಟ್ರೆ ಏನಿಲ್ಲ. ನೆನ್ನೆ ಹೇಳಿದ್ದೆ ಅದಕ್ಕೇನೆ. ಮತ್ತೆ ಈಗ್ಲೇ Okay. ಹೇಳದ್ನಲ್ಲ, ಇವಾಗ ನಿಮ್ಗೆ ಫೋರೆಕ್ಸ್ ಇಲ್ಲಿಗಲ್ ಅನ್ಸುತ್ತಾ? ಸರಿ, ಫೋರೆಕ್ಸ್ ಮಾಡ್ಬೇಡಿ, ಇಲ್ಲ ಫ್ಯೂಚರ್ಸ್ ಇಲ್ಲ ಇಲ್ಲ ಆತರ. ಇಲ್ಲ 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 ಇಲ್ಲ, ಜಸ್ಟ್ ಒಂದ್ ಡೌಟ್ ಇತ್ತು ತಲೆಯಲ್ಲಿ, ಅದನ್ನ ಕ್ಲಿಯರ್ ಮಾಡಿ. ಇದ್ರಲ್ಲಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಎಲ್ಲ ಹೇಳ್ಕೊಡ್ತೀರಾ ಈ ಕ್ಲಾಸ್ ಅಲ್ಲಿ? ಇಲ್ಲ ಬ್ರೋ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಯಾವ್ದು ನಾನು ಯೂಸ್ ಮಾಡಲ್ಲ, ನೀವು ಯೂಸ್ ಮಾಡ್ಬೇಡಿ. ಯಾಕೆ ಅಂದ್ರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಎಲ್ಲ ಬರೋದು ನಿಮ್ಗೆ ಪ್ರೈಸ್ ಆಕ್ಷನ್ ಅಲ್ಲಿ. ಪ್ರೈಸ್ ಆಕ್ಷನ್ ಯಾರು ಫಾಲೋ ಮಾಡ್ತಾರ ಅವರು. ಸೊ ಅದನ್ನ ಏನಕ್ಕಪ್ಪ ನಾ ಅದೆಲ್ಲ ಯೂಸ್ ಅದೆಲ್ಲ ಕನ್ಫರ್ಮೇಶನ್ ತರ ಯೂಸ್ ಮಾಡ್ಬೋದು. ಸಿಂಪಲ್ ಆಗಿ ಹೇಳ್ತೀನಿ, ಹೇಳ್ಬೇಕಾದ್ರೆ ಬೇಸಿಕ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಬಟ್ ಏನಂದ್ರೆ ಅದನ್ನೆಲ್ಲ ಇಟ್ಕೊಂಡು ಟ್ರೇಡ್ ಮಾಡಕ್ ಆಗಲ್ಲ ಬ್ರೋ. ಹಂಗಂದ್ರೆ ಮಾಡ್ತಾರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋನ್ಗೆ ಪ್ರೈಸ್ ಆಕ್ಷನ್ ನ ಸೂಪರ್ ಆಗಿ ಇಷ್ಟಪಡ್ತಾರೆ. ಯಾಕಂದ್ರೆ ಅವ್ರಿಗೆ ಚೆನ್ನಾಗ್ ಗೊತ್ತು, ದುಡ್ಡು ಮಾಡಕ್ ಗೊತ್ತು. ಬರ್ತಾರೆ, ಅವ್ರು ಯಾವಾಗ ಬರ್ತಾರೆ ಅವಾಗೆಲ್ಲ ಅವ್ರಿಗೊಂದು ಟ್ರೇಡ್ ಸಿಗುತ್ತೆ, ಕ್ಯಾಚ್ ಮಾಡ್ತಾರೆ. ಬಟ್ ನೀವೇನಾದ್ರೂ ಪ್ರೈಸ್ ಆಕ್ಷನ್ ಮಾಡ್ತೀನಿ ಅಂತ ಹೋದ್ರೆ, ಪ್ರೈಸ್ ಆಕ್ಷನ್ ಎಲ್ಲಾ ಕಾನ್ಸೆಪ್ಟ್ ಕಲ್ತಾದ್ಮೇಲೆ ಕಣ್ಮುಂದೆ ನಿಮ್ಗೆ ಯಾವಾಗ್ಲೂ ಯಾವ್ದಾದ್ರು ಟ್ರೇಡ್ ಕಾಣ್ತಾನೆ ಇರುತ್ತೆ. ಟ್ರೇಡ್ ಮಾಡ್ತೀರಾ,
ಒಂದ್ ಪ್ರಾಫಿಟ್ ಆಗುತ್ತೆ, ಲಾಸ್ ಆಗುತ್ತೆ. ಪ್ರಾಫಿಟ್ ಆದಾಗ ಓಕೆ, ಒಂದ್ 50 ಟ್ರೇಡ್ ಮಾಡಿದ್ರೆ ಅದ್ರಲ್ಲಿ 25 ಲಾಸ್ ಆದ್ರೆ ಅಷ್ಟು ಲಾಸಸ್ ನ ತಡ್ಕೊಳಕ್ ಆಗಲ್ಲ ಮೈಂಡ್ಗೆ. ಓಕೆ. ಸೊ ಟ್ರೇಡೇ ಕಮ್ಮಿ ಸಿಗ್ಬೇಕು ನಿಮಗೆ, ಅದೆಲ್ಲ ಅವಾಗೆ comfortable ಆಗುತ್ತೆ. ಸಿಂಗಲ್ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ, ಅಲ್ಲಿ ಬರುತ್ತೆ ಹೋಗುತ್ತೆ, ಈ ತರ ನೀವು ಹೇಳ್ತಿರೋದು. ಹೌದು. ಓಕೆ ಓಕೆ ಬ್ರೋ. ಸೊ ಹೌದು, ಎವ್ರಿಥಿಂಗ್ ಈಸ್ ಲೀಗಲ್ ಇನ್ ಇಂಡಿಯಾ ಅಂಟಿಲ್ ಯು ಏನು ಟ್ಯಾಕ್ಸ್ ಪೇ ಮಾಡೋದ್ ನಿಲ್ಸಲ್ಲ ಅಂದ್ರೆ. ಟ್ಯಾಕ್ಸ್ ಪೇ ಮಾಡಿದ್ರೆ ಓಕೆ. ಬ್ರೋ, ಇದು ಇದು ಬ್ರೋ, ಟ್ಯಾಕ್ಸ್ ಯಾವ ಟೈಪ್ ಅಲ್ಲಿ ಪೇ ಮಾಡಬೇಕು? ಆಕ್ಚುಲಿ ಒಂದೊಂದ್ ಕಡೆ ಇದು ನಾವು ಮಾಡಿರೋ ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರಲ್ಲ ಬ್ರೋ. ಬ್ರೋ ಅದನ್ನ ನೀವು ದೊಡ್ಡವ್ರು ಯಾರಾದ್ರೂ ಫಿನಾನ್ಸ್ ಕಡೆ ಇರೋರ್ನ ಕೇಳ್ಬೇಕು ಬ್ರೋ. ಅದೇ ಈಗ ಫಾರ್ ಎಕ್ಸಾಂಪಲ್ 0.01 ಲಾಟ್ ಅಂತ ಹೇಳಿದ್ರಲ್ಲ, ಅದಕ್ಕೊಂದು ಮಿನಿಮಮ್ ಟ್ರಾನ್ಸಾಕ್ಷನ್ ಅಮೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ಹೈಯರ್ ಅಮೌಂಟ್ ಬಿಡ್ ಮಾಡಿದ್ರೆ ಅವಾಗ ಅದು ಟ್ರಾನ್ಸಾಕ್ಷನ್ ಎಕ್ಸಸ್ ಆಗುತ್ತಲ್ಲ, ಸೊ ಅದು ಕೌಂಟ್ ಆಗುತ್ತಾ ಅಂತ ಟ್ಯಾಕ್ಸೇಷನ್? ಹಂಗ್ ಬರಲ್ಲ, ನೀವು ಅದು ಬ್ರೋಕರ್ಸ್ ಮಾತ್ರ ಮಾಡ್ತಾರೆ. ನೀವು ದುಡ್ಡು ಹಾಕೊಳ್ಳೋದು, ದುಡ್ಡು ತೆಗಿಯೋದು, ಇಷ್ಟೇ ನಿಮ್ಗೆ ಮ್ಯಾಟ್ರ್ ಆಗೋದು. ಈಗ ನಾವು ಫೈಲಿಂಗ್ ಅಷ್ಟಕ್ಕೆ ಮಾತ್ರ ಕೌಂಟಿಂಗ್ ಕೊಡ್ಬೇಕಾ? ಹಾ, ಟ್ರೇಡ್ಸ್ ಓಕೆ ತಗೊಳ್ಲಿಕ್ಕೆಲ್ಲ ಇಲ್ಲ. ನೀವು ಎಷ್ಟು ಅಮೌಂಟ್ ಹಾಕ್ತೀರಾ, ಎಷ್ಟು ವಿಡ್ರಾ ಮಾಡ್ತೀರಾ ಅದ್ರ ಮೇಲೆ. ಓಕೆ ಓಕೆ, ಥ್ಯಾಂಕ್ ಯು ಬ್ರೋ. ನನ್ ಸ್ಮಾಲ್ ಡೌಟ್ ಏನು ಅಂದ್ರೆ, ಇವಾಗ ಇಂಡಿಯನ್ ಮಾರ್ಕೆಟ್ ಅಲ್ಲೇ ನಾವೇನೇ ಪೇ ಔಟ್ ತಗೊಂಡ್ರು, ಫಾರ್ ಎಕ್ಸಾಂಪಲ್ ಡೇ ಬಿಫೋರ್ ಎಸ್ಟರ್ಡೇ 10 ಲ್ಯಾಕ್ ಪ್ರಾಫಿಟ್ ಆಯ್ತು ನನ್ನ ಫ್ರೆಂಡ್ ಅದು. ಸೊ ಅಲ್ಲಿ 20% ಟ್ಯಾಕ್ಸ್ ಡಿಡಕ್ಷನ್ಸ್ ಆಗ್ತಿದೆ, 20 to 30%. 2 ಟ್ರೇಡ್ ಅಷ್ಟೇ ಮಾಡಿದ್ದು 10 ಲ್ಯಾಕ್ ಪ್ರಾಫಿಟ್ ಆಯ್ತು. ಸೊ ಅವರು ನನಗಿರೋದು 4x ಅಲ್ಲೂ ಹಂಗೆ, ಅವ್ರು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾಡಿದ್ದು, ನನ್ನ ರೂಮ್ಮೇಟ್. ಹ್ಮ್ ಸೊ ನಂದು ಡೌಟ್ ಏನು ಅಂದ್ರೆ, 4x ಅಲ್ಲಿ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಡಿಡಕ್ಷನ್ಸ್ ಆಗುತ್ತೆ ಅಂತ. ಫೋರೆಕ್ಸ್ ಅಲ್ಲಿ ನೀವು ಯಾವ ತರ ಮಾಡ್ತೀರಾ, ಪೇಔಟ್ ತಗೋತಾ ಇದ್ದೀರಾ ಅನ್ಕೊಳ್ಳಿ. ಆ ಪೇಔಟ್ ನ ನೀವು ಏನಂತ ತೋರಿಸ್ತೀರಾ ಗೌರ್ಮೆಂಟ್ಗೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನೀವು ಕನ್ಸಲ್ಟೇಷನ್ ಅಂತ ತೋರಿಸಿದ್ರೆ ಅದಕ್ಕೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಇದೆ ಅದನ್ನ ಪೇ ಮಾಡ್ತೀರಾ. ಇನ್ನೊಂದು ಓಕೆ ನೆಕ್ಸ್ಟ್ ಫ್ರೀಲ್ಯಾನ್ಸಿಂಗ್ ಮಾಡಿದೆ, ನಾನು ಅವ್ರಿಗೆ ಫ್ರೀಲ್ಯಾನ್ಸಿಂಗ್ ಮಾಡಿಕೊಟ್ಟೆ, ಅವ್ರು ನನ್ನ ಕ್ಲೈಂಟ್ ಅಲ್ಲಿದ್ದಾರೆ, ಅವ್ರ ದುಡ್ಡನ್ನ ಇಂಡಿಯಾಗೆ ಕಳಿಸ್ತಾ ಇದ್ದಾರೆ, ನಂದು ಅದು ಅರ್ನ್ಡ್ ಮನಿ, ಅದು ಫ್ರೀಲ್ಯಾನ್ಸಿಂಗ್ ಮಾಡಿ ಅದಕ್ಕೆ 5% ಟ್ಯಾಕ್ಸ್ ಇದೆ, 5% ಕಟ್ತೀರಾ. ಸೊ ಈ ತರ ಓಕೆ, ಥ್ಯಾಂಕ್ ಯು. ವಾಟ್ ಯು ಶೋ ಇನ್ ಟ್ಯಾಕ್ಸೇಷನ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಟ್ಯಾಕ್ಸ್ ಅಂತ. ಓಕೆ, ಅಂದ್ರೆ ಇಲ್ಲಿ ಪರ್ಸೆಂಟೇಜ್ ಇದೆಯಾ 4x ಗೆ? ಲೈಕ್ ನನ್ ಡೌಟ್, ಇಂಡಿಯನ್ ಮಾರ್ಕೆಟ್ 20 to 30%. ಹಾ ಬ್ರೋ, ಇದರಲ್ಲಿ ಪರ್ಸೆಂಟೇಜೇ ಇಲ್ಲ, ಅವ್ರು ಇಲ್ಲಿಗಲ್ ಅಂತಾರೆ ಅಷ್ಟೇ ಕೇಳಿದ್ರೆ. ಫೋರೆಕ್ಸ್ ಅಂತ ತೋರ್ಸಂಗೆ ಇಲ್ಲ ನಾವು. ಓಕೆ, ಥ್ಯಾಂಕ್ ಬ್ರೋ, ಯು. ಅವ್ರದ್ದು ಯಾಕೆ ಟ್ಯಾಕ್ಸ್ ಕಟ್ ಆಯ್ತು ಅಂದ್ರೆ 12.5 ಲ್ಯಾಕ್ ಮೇಲೆ ಅವ್ರು ಆಗ್ಲೇ ಒನ್ ಡೇಲಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಪ್ರಾಫಿಟ್ ಮಾಡಿದ್ದಾರೆ. ಸೊ ಅಲ್ಲಿ ಅವ್ರಿಗೆ ಡಿಡಕ್ಟ್ ಆಗಿದೆ. ಅದೇ 12 lakhs ಒಳಗಡೆ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಅಲ್ಲ. ಓಕೆ. ಓಕೆ, ಇವತ್ತು ಹೊಸದಾಗಿ ಯಾರು ಬಂದಿರೋರು ಇದ್ರೆ ಮಾತಾಡ್ಬೋದು. ಅದಾದ್ಮೇಲೆ ಟ್ರೇಡಿಂಗ್ ವ್ಯೂ ಯಾವ ತರ ಯೂಸ್ ಮಾಡೋದು ನೋಡೋಣ. ಹ್ಮ್ 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 ಸರ್, ನಮ್ ಟ್ರೇಡಿಂಗ್ ವ್ಯೂ ಲೇಔಟೇ ಬೇರೆ ತರ ಇದೆ ಕಂಪ್ಲೀಟ್ಲಿ. ಹೌದೌದು, ನಿಮ್ದು ಲೇಔಟೇ ಬೇರೆ ತರ ಇದೆ, ಸ್ವಲ್ಪ ಅದೊಂದು ಹಲೋ. ಕ್ಲಾರಿಟಿ. ತೋರಿಸ್ತೀನಿ ಬ್ರೋ. ಒಂದೇ ನಿಮಿಷ ಸೆಟಪ್ ಮಾಡ್ಕೊಂಡು ತೋರಿಸ್ತೀನಿ ಕ್ಲೀನ್ ಆಗಿ ಹೊಸದಾಗಿ. ಹ್ಮ್ settings template default. Okay.
ನಾನು ಜಾಬ್ ಏನು ಮಾಡಲ್ಲ ಬ್ರೋ, ಫ್ರೀಲ್ಯಾನ್ಸಿಂಗ್ ಮಾಡ್ತಾ ಇದ್ದೆ ಮುಂಚೆಯಿಂದ, ಫಾರಿನ್ ಕ್ಲೈಂಟ್ಸ್ ಹೇಳ್ಕೊಡ್ತಾ ಇದ್ದೆ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ಆ, ಒಂದು 1 ಅವರ್ ಟೀಚ್ ಮಾಡಕ್ಕೆ $80 ಚಾರ್ಜ್ ಮಾಡ್ತಾ ಇದ್ದೆ. ಅದೇ ಕ್ಯಾಪಿಟಲ್ ಆಯ್ತು ನನಗೆ ಟ್ರೇಡಿಂಗ್ ಮಾಡಕ್ಕೆ. ಮತ್ತೆ ಟ್ರೇಡಿಂಗ್ ಅಲ್ಲೂ ಮಾಡ್ತಾ 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 ಓಕೆ, ಇವಾಗ ಟ್ರೇಡಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದ್ರಿಂದ ಅಲ್ಲಿ ಎಂಡ್ ಮಾಡಿದೆ ಫ್ರೀಲ್ಯಾನ್ಸಿಂಗ್ ಮಾಡೋದನ್ನ. ನೋಡೋಣ ಕನ್ನಡದಲ್ಲೂ ಮಾಡಿ ಅಂದ್ಬಿಟ್ಟು ಚಾನಲ್ ಸ್ಟಾರ್ಟ್ ಮಾಡಿ ಇಲ್ಲೂ ಎಷ್ಟು ಕಮ್ಮಿಗೆ ಆಗುತ್ತೆ ಅಷ್ಟು ಕಮ್ಮಿಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಓಕೆ ಬ್ರೋ, ಈ ತರ ಇರುತ್ತೆ ನಿಮ್ದು ಫಸ್ಟ್ ಸ್ಟಾರ್ಟ್ ಆದಾಗ. ಇದೆಲ್ಲ ಇರಲ್ಲ, ಸಾರಿ. ಚಾರ್ಟ್ ಈ ತರ ಕಾಣಿಸ್ತಾ ಇರುತ್ತೆ, ಏನೋ ಬೇರೆ ಓಪನ್ ಆಗಿರುತ್ತೆ. ನೀವು ಸೈನ್ ಅಪ್ ಆಗೋದೆಲ್ಲ ನೀವು ನೋಡ್ಕೊಳ್ಳಿ ಯಾವ ತರ ಅಂತ. ಗೂಗಲ್ ಅಲ್ಲಿ ಸೈನ್ ಇನ್ ಆಗ್ತೀರಾ, ಸೈನ್ ಇನ್ ಎಲ್ಲ ಆದ್ಮೇಲೆ ನಿಮ್ಗೆ ಯಾವ್ದೋ ಒಂದು ಚಾರ್ಟ್ ಓಪನ್ ಆಗಿರುತ್ತೆ. ಓಕೆ, ಸೊ ನೀವು ಇಲ್ಲಿ ಫಸ್ಟ್ ಮಾಡ್ಬೇಕಿರೋ ಕೆಲಸ ಇಲ್ಲಿ ಈ ಕಡೆ ಇವಾಗ ಓಕೆ, ಇಲ್ಲಿ ಇಲ್ಲಿ ಮೇನ್ ಚಾರ್ಟ್ಸ್ ಅಲ್ಲಿ ಇಲ್ಲಿ ಈ ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ನಿಮಗೆ 4 ಸೆಕ್ಷನ್ ಇದೆ. ಒಂದು ಮೇನ್ ಮಿಡಲ್ ಅಲ್ಲಿ ಇರೋದು ಚಾರ್ಟ್ಸ್ ತೋರಿಸ್ತಾ ಇರುತ್ತೆ. ಓಕೆ, ಇನ್ನೊಂದು ಲೆಫ್ಟ್ ಸೈಡ್, ನಿಮ್ ಲೆಫ್ಟ್ ಸೈಡ್ ಅಲ್ಲಿ ಇರೋದು ಡ್ರಾಯಿಂಗ್ ಟೂಲ್ಸ್, ಮತ್ತೆ ಇದಕ್ಕೆ ಏನೇನ್ ಬೇಕು ಅಪ್ಲಿಕೇಶನ್ ಸಾರಿ ಟೂಲ್ಸ್ ಇಲ್ಲಿರುತ್ತೆ. ಓಕೆ, ಇದು ಟೂಲ್ಸ್ ಜಾಗ ಲೆಫ್ಟ್ ಸೈಡ್ ಅಲ್ಲಿ. ಟಾಪ್ ಅಲ್ಲಿ ನಿಮಗೆ ಟೈಮ್ ಫ್ರೇಮ್ಸ್ ಮತ್ತೆ ಇಂಡಿಕೇಟರ್, ಚಾರ್ಟ್ ಯಾವ ತರ ಬೇಕು, ಮತ್ತೆ ಇದು ಅಲರ್ಟ್, ಮತ್ತೆ ರೀಡು ಅಂಡು ಮಾಡೋದು, ಸೇವ್ ಮಾಡೋದು, ಸೆಟ್ಟಿಂಗ್ಸು, ಇದೆಲ್ಲ ಮೇಲ್ ತೋರಿಸ್ತಾ ಇರುತ್ತೆ ನಿಮಗೆ. ಓಕೆ, ಆಮೇಲೆ ನಿಮ್ದು ರೈಟ್ ಸೈಡ್ ಅಲ್ಲಿ ಜಾಸ್ತಿ ಯೂಸ್ ಆಗೋದೇನು ಇಲ್ಲ. ಯೂಸ್ ಆಗೋದು ನಿಮಗೆ ಒಂದು ವಿಶ್ ಲಿಸ್ಟ್ ಅಂತ ಬರುತ್ತೆ, ವಾಚ್ ಲಿಸ್ಟ್ ಅಂತ. ಅದ್ ಬಿಟ್ರೆ ಅಲರ್ಟ್ ಏನ್ ಬೇಡ, ಬರೀ ವಾಚ್ ಲಿಸ್ಟ್ ಮಾತ್ರ ನಿಮ್ಗೆ ಇಲ್ಲಿ ಸಾಕು. ಸೊ ಇದ್ರಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ವಾಚ್ ಲಿಸ್ಟ್ ಓಪನ್ ಮಾಡಿದ್ರೆ ಸುಮಾರು ಏನೇನೋ ಬಂದ್ಬಿಟ್ಟಿರ್ತಿಂಗೆ. ಓಕೆ, ಸೊ ಇವಾಗ ಎಕ್ಸಾಂಪಲ್ ಏನು ಅಂದ್ರೆ ಸೊ ಈ ತರ ಏನೇನೋ ತುಂಬ್ಕೊಂಡಿರುತ್ತೆ, ಒಂದ್ 4-5. ಓಕೆ, ಇದನ್ನೆಲ್ಲ ನೀವು ಫಸ್ಟ್ ಮಾಡ್ಬೇಕಿರೋದು ಡಿಲೀಟ್. ಇದೆಲ್ಲ ಡಿಲೀಟ್ ಮಾಡಿ ಏನಾದ್ರೂ ಒಂದ್ ಇಟ್ಕೊಂಡಿರಿ. ಆಮೇಲೆ ನಿಮಗೆ ಡಿಲೀಟ್ ಎಲ್ಲಾದ್ರದ್ದು ಇಷ್ಟೊಂದು ತುಂಬ್ಕೊಂಡಿರುತ್ತೆ. ಇದೆಲ್ಲ ಡಿಲೀಟ್ ಮಾಡಿದ್ಮೇಲೆ ನೀವು ಮಾಡ್ಬೇಕಿರೋದು ಇಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡ್ಬಿಟ್ಟು XAU/USD ಅಂತ ಟೈಪ್ ಮಾಡಿ. ಇಲ್ಲಿ XAU/USD ಅಂದ್ರೆ ಗೋಲ್ಡ್ ಚಾರ್ಟ್. ಗೋಲ್ಡ್ ಸುಮಾರು ಚಾರ್ಟ್ಸ್ ಬರುತ್ತೆ. ಇದರಲ್ಲಿ ಇದು ಡಿಫ್ರೆಂಟ್ ಬ್ರೋಕರ್ಸ್ ಪ್ರೊವೈಡ್ ಮಾಡ್ತಿರೋ ಚಾರ್ಟ್ಸ್. ಇದರಲ್ಲಿ ವಹಾಂಡ ಅಂತ ಏನಿದೆಯಲ್ಲ, ಓಕೆ, ಅದನ್ನ ಪ್ಲಸ್ ಅಂತ ಮಾಡಿ. ಪ್ಲಸ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಯಾವ್ದೋ ಚಾರ್ಟ್ ಇರುತ್ತೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ. ಯಾವ ತರ ಅಂದ್ರೆ ಇವಾಗ ಬೇರೆ ಏನೋ ಇರುತ್ತೆ ಅನ್ಕೊಳ್ಳಿ. ಇವಾಗ ಇಂಡಿಯನ್ ಮಾರ್ಕೆಟ್ ನಿಫ್ಟಿ ಹಿಂಗ್ ಓಪನ್ ಆಗಿರುತ್ತೆ. ನೀವು ಇಲ್ಲಿ ಆಡ್ ಮಾಡೆಲ್ಲ ಆದ್ಮೇಲೆ ಹಿಂಗ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೋಲ್ಡ್ ಚಾರ್ಟ್ ಓಪನ್ ಆಗುತ್ತೆ. ಹೋಂಡ ನೆನ್ಪಿರ್ಲಿ, ಇದೇ ಮಾಡ್ಬೇಕು. ಇನ್ನು ಮಿಕ್ಕಿದೆಲ್ಲಾನು ಡಿಲೀಟ್ ಮಾಡಾಕಿ ಆಮೇಲೆ ಇದು ಕ್ಲೋಸ್ ಮಾಡಿ, ಸಾಕು, ಇದೊಂದೇ ಇರೋದು ಅಂತ. ಸೊ ರೈಟ್ ಸೈಡ್ ಪಾರ್ಟ್ ಮುಗೀತು ನಿಮ್ದು. ಆಮೇಲೆ ಇಲ್ಲಿ ಕೆಳಗಡೆ ಏನೇನೋ ಇರುತ್ತೆ ಎಲ್ಲ ಡಿಲೀಟ್ ಮಾಡಾಕಿ, ಡಿಲೀಟ್ ಮಾಡ್ಬಿಟ್ಟು ವಾಚ್ ಲಿಸ್ಟ್ ನ ಹಿಂಗ್ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಬೇರೆ ಮಿಸ್ ಆಗಿ ನೀವು ಏನೋ ಬೇರೆ ಮಾಡಬೇಕು, ಬೇರೆ ಚಾರ್ಟ್ಸ್ ನೀವು ನೋಡಬೇಕು ಇಂಡಿಯನ್ ಮಾರ್ಕೆಟ್ ಅಂತ ಅಂದ್ರೆ ನೆಕ್ಸ್ಟ್ ಸೇಮ್ ಪ್ರೋಸೆಸ್. ಬನ್ನಿ ನಿಫ್ಟಿ ಅಂತ ಸರ್ಚ್ ಮಾಡಿ, ಇಲ್ಲ ಬೇರೆ ಯಾವ್ದೋ ಮಾಡಬೇಕು, ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಆಡ್ ಟು ವಾಚ್ ಲಿಸ್ಟ್, ಇದು ಕೊಡಿ, ಆಡ್ ಆಗುತ್ತೆ. ಬೇಡ ಅಂದ್ರೆ ಡಿಲೀಟ್ ಮಾಡಕ್ಕೆ, ಅದು ಹಿಂಗೆ. ಓಕೆ, ಸೊ ಇದೆಲ್ಲ ಆದ್ಮೇಲೆ ಮತ್ತೆ ನೀವು ಬೇರೆದಕ್ಕೆ ಸರ್ಚ್ ಮಾಡಬೇಕು ಅಂದ್ರೆ ಇಲ್ಲಿ ಸರ್ಚ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸರ್ಚ್ ಬಾರ್ ಓಪನ್ ಆಗುತ್ತೆ. ಕ್ಯಾನ್ಸಲ್ ಕೊಟ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ಅದನ್ನ ಸರ್ಚ್ ಮಾಡ್ಕೋಬಹುದು. ಮತ್ತೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ ಅದು. ಓಕೆ, ಸೊ ಅದಾದ್ಮೇಲೆ ಇದು ಎಕ್ಸ್ಟ್ರಾ ಕಂಪೇರ್ ಸಿಂಬಲ್ಸ್ ಇದೆಲ್ಲ ನಿಮಗೆ ಕೊಡಲ್ಲ ಅನ್ಸುತ್ತೆ. ಸೊ ಓಕೆ, ಕೊಟ್ಟಿದ್ದಾನೆ. ಸೊ ಇದೆಲ್ಲ ನಿಮ್ಗೇನ್ ಯೂಸ್ ಇಲ್ಲ. ಓಕೆ, ಇದೆಲ್ಲ ಬೇಡ. ಅದಾದ್ಮೇಲೆ ಇದು ಪ್ಲಸ್ ಐಕಾನ್ ಏನ್ ಬೇಡ, ಅದ್ ಬಿಡಿ. ಇಲ್ಲಿ ನಿಮ್ಗೆ ಡೈಲಿ ಚಾರ್ಟ್ ಒಂದೇ ಓಪನ್ ಆಗಿರುತ್ತೆ ಸ್ಟಾರ್ಟಿಂಗ್ ಮಾಡಿದ ತಕ್ಷಣ. ಓಕೆ, ಸೊ ಈ ತರ ಬಂದಿರುತ್ತೆ ನಿಮ್ಗೆ ಆಕ್ಚುಲಿ ಸ್ಟಾರ್ಟ್ ಮಾಡಿದಾಗ, ಓಪನ್ ಮಾಡಿದಾಗ. ಇದ್ರ ಮೇಲೆ ಡೈಲಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಡಿ ಅನ್ನೋದ್ರ ಮೇಲೆ ಬಂದ್ಬಿಟ್ಟು ನಿಮ್ಗೆ ಯಾವ ಟೈಮ್ ಫ್ರೇಮ್ ಬೇಕೋ ಅದನ್ನ ನೀವು ಇಲ್ಲಿ ಸ್ಟಾರ್ ಐಕಾನ್ ಇದೆಯಲ್ಲ, ಆಡ್ ಟು ಫೇವ್ರೇಟ್ಸ್ ಅಂತ ಕೊಟ್ರೆ ಆಡ್ ಆಗಿರುತ್ತೆ. ಸೊ ಈಗ 1 ಮಿನಿಟ್, 5 ಮಿನಿಟ್, 15 ಮಿನಿಟ್, 1 ಅವರ್, 4 ಅವರ್, ಡೈಲಿ, ವೀಕ್ಲಿ, ಮಂತ್ಲಿ, ಇಷ್ಟು ಇಂಪಾರ್ಟೆಂಟ್ ನಮಗೆ ಇಷ್ಟು ಹಾಕೋತೀವಿ.
ಓಕೆ. ಸೊ ಅವಾಗ ಏನ್ ಮಾಡುತ್ತೆ, ನೀವು ಎಲ್ಲಾ ಸಲಿನೂ ಈ ಡ್ರಾಪ್ ಡೌನ್ಗೆ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡೋದೇನು ಬೇಕಾಗಿರಲ್ಲ, ಇಲ್ಲೇ ಬಂದಿರುತ್ತೆ ಎಲ್ಲ. ಇಲ್ಲೇ ನಿಮ್ಗೆ ಯಾವ್ದು ಬೇಕು ಪಟ ಪಟ ಅಂತ ಚೇಂಜ್ ಮಾಡ್ಕೊಂಡು ಇಟ್ಕೋಬಹುದು. ಸೊ ಇದು ಟೈಮ್ ಫ್ರೇಮ್ಸ್ ಚೇಂಜ್ ಮಾಡೋಕ್ಕೆ ಯೂಸ್ ಆಯ್ತು. ನೆಕ್ಸ್ಟ್ ಇಲ್ಲೂ ಅಷ್ಟೇ, ಇಲ್ಲಿ ನಿಮ್ಗೆ ಬರೀ ಇದೊಂದೇ ಒಂದು ಬರ್ತಿರುತ್ತೆ, ಕ್ಯಾಂಡಲ್ಸ್ ಒಂದೇ ಬರ್ತಿರುತ್ತೆ. ಸೊ ಇದ್ರ ಕ್ಯಾಂಡಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲೈನ್, ಇಲ್ಲಿ ಲೈನ್ ಎಷ್ಟೊಂದು ಇದೆ. ಇದರಲ್ಲಿ ನಿಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾಂಡಲ್ ಆದ್ಮೇಲೆ ಲೈನ್ ಫೇವ್ರೇಟ್ಸ್ ಆ್ಯಡ್ ಮಾಡ್ಕೊಂಡ್ರೆ ಅದು ಇಲ್ಲೇ ಶೋ ಆಗ್ತಿರುತ್ತೆ. ಸೊ ಇದು ಯಾಕಪ್ಪ ಇಂಪಾರ್ಟೆಂಟ್ ಅಂದ್ರೆ, ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಅಂದ್ರೆ ಎಲ್ಲೆಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ ಅಂತ ಲೈನ್ ಯೂಸ್ ಮಾಡಿದ್ರೆ ನಿಮಗೆ ಪಿನ್ ಪಾಯಿಂಟ್ ಕರೆಕ್ಟಾಗಿ ತೋರಿಸುತ್ತೆ. ಬಟ್ ಲೈನಲ್ಲಿ ಏನಪ್ಪ ಡಿಸ್ಅಡ್ವಾಂಟೇಜ್ ಅಂದ್ರೆ, ಕ್ಯಾಂಡಲ್ ಅಲ್ಲಿ ನಿಮಗೆ ವಿಕ್ಕು ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡಿ, ಇವಾಗ ನಾನು ವಿಕ್ನ ಮಾರ್ಕ್ ಮಾಡ್ಕೋತೀನಿ ಅನ್ಕೊಳ್ಳಿ, ಮಾರ್ಕ್ ಮಾಡಿದೆ ಇವಾಗ ವಿಕ್ನ. ಓಕೆ. ಸೊ ನೀವು ಲೈನ್ ಹಾಕೊಂಡ್ರೆ ಆ ವಿಕ್ನ ತೋರ್ಸಲ್ಲ, ಅದು ನೋಡಿ ವಿಕ್ ತೋರಿಸ್ತಾನೆ ಇಲ್ಲ ಇವಾಗ. ಸೊ ಇದು ಪ್ರಾಬ್ಲಮ್. ಓಕೆ. ಸೊ ಅದರಿಂದ ಆದ್ರೆ ಎಷ್ಟೊಂದ್ ಕಡೆ ಯೂಸ್ ಆಗುತ್ತೆ, ಅವಾಗ ಯೂಸ್ ಮಾಡಿ. ಇಲ್ಲ ಅಂದ್ರೆ ನಾರ್ಮಲ್ ಕ್ಯಾಂಡಲ್ಸ್ ಅಲ್ಲೇ ಇಟ್ಕೊಳ್ಳಿ. ಸೊ ಇವೆರಡು ಆಯ್ತು. ನೆಕ್ಸ್ಟ್ ಇಂಡಿಕೇಟರ್ಸ್. ಇದು ಇಂಡಿಕೇಟರ್ ಸೆಕ್ಷನ್. ನಿಮ್ಗೆ ಯಾವ ಇಂಡಿಕೇಟರ್ ಬೇಕಾಗಲ್ಲ, ಇದೊಂದು ಬಿಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ಯಾವುದೋ ಹಾಕೋಬೇಡಿ, ಯಾರ್ಯಾರೋ ಏನೇನೋ ಕಳಿಸ್ತಾ ಇರ್ತಾರೆ ಗ್ರೂಪಲ್ಲಿ, ಅದನ್ನೆಲ್ಲ ಇಗ್ನೋರ್ ಮಾಡಿ ದಯವಿಟ್ಟು. ಯಾವ ಇಂಡಿಕೇಟರ್ ಯೂಸ್ ಮಾಡಬೇಡಿ. ಈ ರಿಪ್ಲೈ ಟು ಅಲರ್ಟ್ ಇಡೋದು ಹೇಳ್ಕೊಡ್ತೀನಿ. ಅಲರ್ಟ್ ಯಾಕಪ್ಪ ಯೂಸ್ ಅಂದ್ರೆ, ನೀವು ಇವಾಗ ಇಲ್ಲೆಲ್ಲೋ ಸೆಲ್ ಮಾಡಕ್ ಕಾಯ್ತಾ ಇರ್ತೀರಾ, ಬಟ್ ಏನೋ ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇರ್ತೀರಾ, ಇಲ್ಲೇ ಲ್ಯಾಪ್ಟಾಪ್ ಮುಂದೆ ಇಲ್ಲ ಫೋನ್ ಮುಂದೆನೆ ಮಾಡ್ತಾ ಇರ್ತೀರಾ. ಸೊ ಇನ್ನೇನ್ ಪ್ರೈಸ್ ಇಲ್ಲಿ ಬರ್ತಾ ಇದೆ ಅಂದ್ರೆ, ನೀವು ಇಲ್ಲಿ ಅಲರ್ಟ್ ಕ್ಲಿಕ್ ಮಾಡ್ಕೊಂಡು ಇಟ್ಕೋಬಹುದು. ಅದನ್ನ ಹೇಳ್ಕೊಡ್ತೀನಿ ಲಾಸ್ಟಲ್ಲಿ. ಮತ್ತೆ ಅದಾದ್ಮೇಲೆ ಇವಾಗ ಏನೋ ಮಾಡಿರ್ತೀರಾ ಅದನ್ನ ಅಂಡು ರೀಡು ಮಾಡ್ಬೋದು. ಇವೆರಡು ಟೂಲ್ ಇದೆ ಅದಕ್ಕೆ. ನೆಕ್ಸ್ಟ್ ಇದು ಲೇಔಟ್ ಸೆಟಪ್. ನಿಮ್ಗೆ ಯಾವ ತರ ಸೆಟ್ ಮಾಡ್ಕೋಬೇಕು, ಇದೆಲ್ಲ ಪ್ರೀಮಿಯಂ ಯೂಸರ್ಸಿಗೆ, 2-3 ಚಾರ್ಟ್ ಹಾಕೊಳ್ಳೋರಿಗೆ. ಓಕೆ, ಅದೇನ್ ಬೇಡ ನಿಮಗೆ. ನೆಕ್ಸ್ಟ್ ಪ್ರತಿ ಸಲ ಮಾಡಾದ್ಮೇಲೆ ನೀವು ಸೇವ್ ಅಂತಾನು ಕೊಡ್ಬೋದು, ಇಲ್ಲ ಆಟೋ ಸೇವೇ ಆಗುತ್ತೆ. ಬಟ್ ಇಲ್ಲಿ ಹೆಂಗಪ್ಪ ಅಂದ್ರೆ, ಇಲ್ಲೇನೋ ಬೇರೆ ಬರ್ತಿರುತ್ತೆ, ನೀವು ರೀನೇಮ್ ಕೊಟ್ಕೊಂಡು ನಿಮ್ಗೆ ಏನು ಲೇಔಟ್ ಹೆಸರು ಏನ್ ಬೇಕೋ ಅದನ್ನ ರೀನೇಮ್ ಮಾಡ್ಕೋಬಹುದು. ಅದಾದ್ಮೇಲೆ ಇಲ್ಲಿ ಬರ್ತಿರುತ್ತೆ, ನೀವೇನೇ ಸ್ವಲ್ಪ ಚೇಂಜಸ್ ಮಾಡಿದ್ರು ಇಲ್ಲ ಎಕ್ಸ್ಟ್ರಾ ಏನಾದ್ರು ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ಅದೇ ಸೇವ್ ಆಗುತ್ತೆ. ಆಕ್ಚುಲಿ ಆಗಿಲ್ಲ ಅಂದ್ರೆ ನೀವು ಒಂದ್ಸಲಿ ಮಾಡ್ಬಿಟ್ಟು ಹೋಗಿ ಲಾಸ್ಟಲ್ಲಿ. ಅದೊಂದು. ನೆಕ್ಸ್ಟ್ ಈಗ ಕ್ವಿಕ್ ಸರ್ಚ್ ಅಲ್ಲಿ ಇದೆಲ್ಲ ಏನಕ್ಕೆ ಬೇಕು ಅಂತ ನನಗೂ ನಾನು ಯಾವತ್ತೂ ಯೂಸೇ ಮಾಡಿಲ್ಲ. ಓಕೆ, ಡೈರೆಕ್ಟ್ ನಿಮಗೆ ಯಾವುದೋ ಒಂದು ಸಿಂಬಲ್ ಬೇಕು, ಟೂಲ್ ಬೇಕು ಅಂದ್ರೆ ಇಲ್ಲಿ ಈಸಿಯಾಗಿ ಬರುತ್ತೆ, ಅದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲ ಅಲ್ಲೂ ಫೇವ್ರೇಟ್ಸ್ಗೆ ಆ್ಯಡ್ ಮಾಡ್ಕೋಬಹುದು. ನೀವು ಆ ಫೇವ್ರೇಟ್ಸ್ಗೆ ಆ್ಯಡ್ ಮಾಡೋದು ಹೇಳ್ಕೊಡ್ತೀನಿ. ಓಕೆ, ಅದ್ ಬಿಟ್ರೆ ನೆಕ್ಸ್ಟ್ ಸೆಟ್ಟಿಂಗ್ಸ್ ಇರೋದು. ಸೆಟ್ಟಿಂಗ್ಸ್ ಹೇಳೋಣ. ಸೊ ಫುಲ್ ಸ್ಕ್ರೀನ್ ಮೋಡು. ಇವಾಗ ಎಕ್ಸ್ಟ್ರಾ ಏನು ಬೇಡ, ನನಗೆ ಟೈಮ್ ಫ್ರೇಮು ಬೇಡ, ಇದೊಂದು ಮಾತ್ರ ನೋಡಬೇಕು ಅಂದ್ರೆ ಫುಲ್ ಸ್ಕ್ರೀನ್ ಅಂತ ಕ್ಲಿಕ್ ಮಾಡಿದ್ರೆ ಆಗುತ್ತೆ. ಅದಾದ್ಮೇಲೆ ಕೀಬೋರ್ಡ್ ಅಲ್ಲಿ ಎಸ್ಕೇಪ್ ಕ್ಲಿಕ್ ಮಾಡಿದ್ರೆ ವಾಪಸ್ ಬರುತ್ತೆ. ಸೊ ಫುಲ್ ಸ್ಕ್ರೀನ್ ಮೋಡು. ಮತ್ತೆ ಇದು ಸ್ಕ್ರೀನ್ ಶಾಟ್ ತಗೊಳಕ್ಕೆ. ಮತ್ತೆ ಇದು ಟ್ರೇಡು, ಪಬ್ಲಿಷ್ ಇವೆಲ್ಲ ಏನು ಅವಶ್ಯಕತೆ ಇಲ್ಲ. ಮತ್ತೆ ಇಲ್ಲಿ ಕೆಳಗಡೆ ಇರೋದು ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಇಷ್ಟೆಲ್ಲ ಆದ್ಮೇಲೆ ಇಂಪಾರ್ಟೆಂಟ್ ಥಿಂಗ್ ನೀವು ಮಾಡ್ಬೇಕಿರೋದು ಟೈಮ್ ಝೋನ್. ಇಲ್ಲಿ ಒಂದೊಂದ್ಸಲಿ ಒಂದೊಂದ್ ಕಡೆ ಟೈಮ್ ಝೋನ್ ಓಪನ್ ಆಗ್ಬಿಟ್ಟಿರುತ್ತೆ. ಫಸ್ಟ್ ಟೈಮ್ ಓಪನ್ ಮಾಡಿದಾಗ ನೀವು ಟೈಮ್ ಝೋನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೆಳಗಡೆ ಹೋಗಿ +5:30 UTC +5:30 ಕೋಲ್ಕತ್ತಾ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅವಾಗ ನಿಮ್ಗೆ ಇಂಡಿಯನ್ ಟೈಮಿಂಗ್ಸ್ ತೋರಿಸುತ್ತೆ. ಇವಾಗ ಎಷ್ಟು 9:15 ಅಂದ್ರೆ 9:15 ತೋರಿಸುತ್ತೆ, ಇಲ್ಲ ಬೇರೆ ಟೈಮ್ ತೋರಿಸ್ತಾ ಇರುತ್ತೆ ನಿಮಗೆ. ಸೊ ಓಕೆ, ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ನಾವು ನೋಡ್ಬೇಕಿರೋದು ಡ್ರಾಯಿಂಗ್ ಟೂಲ್ಸ್. ಡ್ರಾಯಿಂಗ್ ಟೂಲ್ಸ್ ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಯಾವ ಡ್ರಾಯಿಂಗ್ಸ್ ಇರುತ್ತೆ. ಇವಾಗ ಇಲ್ಲೊಂದು ಇದೆ ಡ್ರಾಯಿಂಗ್ ಟೂಲ್, ಇದ್ರ ಪಕ್ಕ ಒಂದು ಆರೋ ಮಾರ್ಕ್ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಅದ್ರೊಳಗಡೆ ಸುಮಾರು ಇರುತ್ತೆ. ಓಕೆ, ನಿಮಗ್ ಬೇಕಾಗಿರೋದು ಇಂಪಾರ್ಟೆಂಟ್ ಯಾವುದು ಅದನ್ನ ನೀವು ಈ ತರ ಆಡ್ ಟು ಫೇವ್ರೇಟ್ಸ್ ಕೊಟ್ರೆ ನೀವು ಎಲ್ಲ ಇಲ್ಲೇ ಬರುತ್ತೆ ಡೈರೆಕ್ಟ್. ನೀವು ಇಲ್ಲೇ ಯೂಸ್ ಮಾಡ್ಕೋಬಹುದು ಪ್ರತಿ ಸಲಿನೂ. ಇದ್ರೊಳಗಡೆ ಹೋಗಿ ಓಕೆ ಶಾರ್ಟ್ ಪೊಸಿಷನ್ ಅಂತ ಒತ್ತಿ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಯಾವ್ದಾವ್ದು ಬೇಕು ಅದನ್ನೆಲ್ಲ ಫೇವ್ರೇಟ್ ಮಾಡ್ಕೋಬಹುದು. ಸೊ ಬೇಸಿಕಲಿ ಯೂಸ್ ಮಾಡೋದು ಟ್ರೆಂಡ್ ಲೈನ್ ಯೂಸ್ ಮಾಡ್ತೀವಿ, ರೇ ಯೂಸ್ ಮಾಡ್ತಾರೆ. ಮತ್ತೆ ವರ್ಟಿಕಲ್ ಲೈನ್, ಹಾರಿಜಾಂಟಲ್ ಲೈನ್ ಯೂಸ್ ಮಾಡ್ತೀವಿ. ಬಟ್ ನಮಗೆ ಟ್ರೆಂಡ್ ಲೈನ್ ಒಂದು ಸಾಕು ಇದ್ರಲ್ಲಿ. ಓಕೆ, ಅದೊಂದು ಫೇವ್ರೇಟ್ಗೆ ಹಾಕೊಳ್ಳಿ. ಇದರಲ್ಲಿ ಫಿಬ್ ಬೇಕು ಅಂದ್ರೆ ಫಿಬ್ ಟೂಲ್ ಯೂಸ್ ಮಾಡೋದೆಲ್ಲ ನಾನೇನು ಯೂಸ್ ಮಾಡಲ್ಲ ಯಾವ ಕಡೆನೂ, ನೀವು ಯೂಸ್ ಮಾಡ್ಬಿಡಿ. ಅದೇನು ಸುಮ್ಮನೆ ಕನ್ಫರ್ಮೇಶನ್ ಇದಿಲ್ಲ ಅಂದ್ರೂ ಆಗುತ್ತೆ, ಅದು ಬೇಡ. ನೆಕ್ಸ್ಟ್ ಥರ್ಡ್ ಒನ್ ಅಲ್ಲಿ ಏನು ಬೇಡ. ಫೋರ್ತ್ ಒನ್ ಅಲ್ಲಿ ಲಾಂಗ್ ಪೊಸಿಷನ್ ಮತ್ತೆ ಶಾರ್ಟ್ ಪೊಸಿಷನ್ ಎರಡನ್ನೂ ನೀವು ಹಾಕೊಳ್ಳಿ ಫೇವ್ರೇಟ್ಸ್ಗೆ. ನೆಕ್ಸ್ಟ್ ಫಿಫ್ತ್ ಒನ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಬೇಕಿರೋದು ಒಂದು ರೆಕ್ಟಾಂಗಲ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾತ್, ಇನ್ನೂ ಇಂಪಾರ್ಟೆಂಟ್, ಹೆವಿ ಇಂಪಾರ್ಟೆಂಟ್ ಇದು. ಸೊ ಇವೆರಡು ನಮ್ಮ ಸ್ಟ್ರಾಟಜಿ ಬಗ್ಗೆ ಹೇಳ್ತಾ ಇರೋದು ನಾನು. ಸೊ ಇವೆರಡನ್ನ ಫೇವ್ರೇಟ್ಸ್ಗೆ ಹಾಕಿಟ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ನಿಮ್ಗೆ ಏನು ಬೇಡ, ನಿಮ್ಗೆ ಏನಾದ್ರು ಯೂಸ್ ಮಾಡೋದಿದ್ರೆ ಎಕ್ಸ್ಪ್ಲೋರ್ ಮಾಡಿ, ಎಲ್ಲಾ ಟೂಲ್ಸ್ನು ನೀವೇ ಯೂಸ್ ಮಾಡಿ ನೋಡಿ
ನಿಮಗೆ ಬೇಕಾಗಿರೋದು ನೀವು ಫೇವ್ರೇಟ್ಸ್ಗಾಗಿ ಇಟ್ಕೊಳ್ಳಿ. ಇಲ್ಲಿ ಪ್ಲಸ್ ಸ್ಟಾರ್ ಐಕಾನ್ ಕ್ಲಿಕ್ ಮಾಡಿದ್ರೆ ಇದಾಗುತ್ತೆ. ಓಕೆನಾ. ನೆಕ್ಸ್ಟ್ ಕೆಲವರು ದೊಡ್ಡ ದೊಡ್ಡ ಯೂಟ್ಯೂಬಲ್ಲಿ ಸ್ಟ್ರೀಮ್ ಮಾಡೋರು ನೋಡಿರ್ತೀರಾ, ಹಿಂಗೇನೋ ಒಂದು ಸಿಂಬಲ್ ಹಾಕ್ಬಿಟ್ಟು ಓಕೆ ಇಲ್ಲಿಂದ ಕೇಳೋ ಹೋಗುತ್ತೆ ಅಂತ ಬಕ್ವಾಸ್ ಮಾಡೋರು, ಅದೆಲ್ಲ ಇಲ್ಲಿರುತ್ತೆ. ನೆಕ್ಸ್ಟ್ ನಿಮಗೆ ಮೆಷರಿಂಗ್ ಟೂಲು ನಿಮಗೆ ಇಲ್ಲಿಂದ ಎಷ್ಟು ಮೂವ್ ಆಗಿದೆ ಅಂತ ತಿಳ್ಕೊಳಕ್ಕೆ ಮೆಷರಿಂಗ್ ಟೂಲು. ನೆಕ್ಸ್ಟ್ ಹೋಗ್ತಾ ಕ್ಲಾಸಲ್ಲಿ ಬೇಸಿಕ್ಸ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ತೀನಿ ಯಾವ ಥರ ಅಂತ. ನೆಕ್ಸ್ಟ್ ಎಷ್ಟು ಟೈಮ್ ಹಿಡ್ದಿದೆ, ಈಗ ನೋಡಿ ಇದೆಷ್ಟು ಮೂವ್ ಆಗಿದೆ, ಎಷ್ಟು ಟೈಮ್ ಹಿಡ್ದಿದೆ ಇಲ್ಲಿಗೆ ಬರೋಕ್ಕೆ ಅಂತ ನೋಡೋಣ. ಸೊ ಇಷ್ಟು ಇಲ್ಲಿದೆ ನೋಡಿ, $16 ಮೈನಸ್ ಆಗಿದೆ ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ ಎಷ್ಟು ಟೈಮ್ ಹಿಡ್ದಿದೆ, 3 hours 15 minutes ಟೈಮ್ ತಗೊಂಡಿದೆ. ಅದರಲ್ಲಿ ಇಷ್ಟು ವಾಲ್ಯೂಮ್ ಕ್ರಿಯೇಟ್ ಆಗಿದೆ ಅಂತ ತೋರಿಸಿ. ಎಷ್ಟು ಬಾರ್ಸು, 39 ಬಾರ್ಸ್, 39 5 minutes ಬಾರ್ಸ್ ಆಗಿದೆ ಅಂತ ಮೆಷರಿಂಗ್ ಟೂಲ್ ಇದು ಅಷ್ಟೇ. ಇದನ್ನು ಯೂಸ್ ಮಾಡ್ಬೋದು ಬೇಕಾದಾಗ. ಅದು ಬಿಟ್ರೆ ಝೂಮ್ ಇನ್ ಝೂಮ್ ಔಟು ಅದೆಲ್ಲ ಏನು ಬೇಡ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗು, ನೀವು ಇಲ್ಲಿ ಮ್ಯಾಗ್ನೆಟ್ ಸಿಂಬಲ್ ಇದೆಯಲ್ಲ, ಇದರಲ್ಲಿ ವೀಕ್ ಮ್ಯಾಗ್ನೆಟ್ ಅನ್ನೋದನ್ನ ಆಲ್ಮೋಸ್ಟ್ ಯಾವಾಗಲೂ ಯೂಸ್ ಮಾಡ್ತೀರಾ. ಸೊ ಅದಕ್ಕೆ ಆನ್ ಮಾಡ್ಕೊಂಡು ಇದು ಆಕ್ಚುಲಿ ಆಫ್ ಆಗಿರುತ್ತೆ ಈ ಥರ. ಸೊ ನೀವು ಹಿಂಗೆ ಬಂದ್ಬಿಟ್ಟು ವೀಕ್ ಮ್ಯಾಗ್ನೆಟ್ನ ಆನ್ ಮಾಡಿ. ಅದರಿಂದ ಏನಪ್ಪ ಯೂಸು ಅಂದರೆ, ನೀವು ಇವಾಗ ಟ್ರೆಂಡ್ ಲೈನ್ ತಗೋತೀರಾ ಅನ್ಕೊಳ್ಳಿ. ಸೊ ಓಕೆ, ಸೊ ಈ ಟ್ರೆಂಡ್ ಲೈನ್ನ ನೀವು ತಗೊಂಡಿರ್ತೀರಾ ಅನ್ಕೊಳ್ಳಿ. ಟ್ರೆಂಡ್ ಲೈನ್ನ ಯೂಸ್ ಮಾಡಬೇಕಾದ್ರೆ ಇವಾಗ ಆಫ್ ಮಾಡಿ ತೋರಿಸ್ತೀನಿ ನಿಮಗೆ. ಆಫ್ ಮಾಡಿದ್ದೀನಿ, ಟ್ರೆಂಡ್ ಲೈನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ ನಾನು ಲೈನ್ ಎಳಿಬೇಕು. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇಡಕ್ಕೆ ಝೂಮ್ ಇನ್ ಮಾಡಿಕೊಂಡು ಏನೇನೋ ಮಾಡಿ ಕರೆಕ್ಟ್ ಪಿನ್ ಪಾಯಿಂಟ್ ಅಲ್ಲಿಗೆ ಬರಂಗೆ ಮಾಡಬೇಕು. ಆಗಲೂ ಕರೆಕ್ಟಾಗಿ ಬರಲ್ಲ ಅದು. ಸೊ ಅವಾಗ ಏನು ಮಾಡಬೇಕು, ಅದಕ್ಕೋಸ್ಕರ ನಾವು ವೀಕ್ ಮ್ಯಾಗ್ನೆಟ್ನ ಆನ್ ಮಾಡಿದ್ರೆ, ಟೂಲ್ ಸೆಲೆಕ್ಟ್ ಮಾಡಿದ್ರೆ, ಅದ್ರ ಹತ್ರ ತಗೊಂಡೋದ್ರೆ ಅದೇ ಹೇಳ್ಕೊಳ್ಳುತ್ತೆ ಅದ್ರ ಹತ್ರ. ಈಗ ನೋಡಿ ಇಲ್ಲಿದೆ ಕರ್ಸರ್ ನಂದಿನ್ನು, ಅದೇ ತಗೊಂತ ಪಟ್ ಅಂತ. ಬಾಡಿಗೆ ಬೇಕಾ, ಬಾಡಿಗೂ ಅದೇ ತಗೊಳುತ್ತೆ. ಸೊ ಇದು ಯೂಸ್ ಇದರಲ್ಲಿ. ಓಕೆ. ಸೊ ಆಮೇಲೆ ಟ್ರೆಂಡ್ ಲೈನ್ ಯೂಸ್ ಮಾಡ್ಬೇಕಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ನೀವು ನಾರ್ಮಲ್ ಆಗಿ ಸ್ಟ್ರೈಟ್ ಆಗಿ ಎಳೆಯಕ್ಕೆ ಆಗ್ತಿರಲ್ಲ. ಒಂದು ನಿಮಿಷ ಕಲರ್ ಚೇಂಜ್ ಮಾಡ್ತೀನಿ. ಸೊ ನಾರ್ಮಲ್ ಆಗಿ ನೀವು ಸ್ಟ್ರೈಟ್ ಆಗಿ ಎಳೆಯಕ್ಕೆ ಆಗ್ತಿರಲ್ಲ. ಓಕೆ. ಸೊ ಸ್ಟ್ರೈಟ್ ಆಗಿ ಎಳೆಯಕ್ಕೆ ಒದ್ದಾಡಬೇಕು. ಅದ್ರ ಬದಲು ನೀವೇನ್ ಮಾಡ್ಬೋದು, ಇದನ್ನ ಸೆಲೆಕ್ಟ್ ಮಾಡಿದ್ರಿ, ಫಸ್ಟ್ ಪಾಯಿಂಟು ಅದೇ ಹೇಳ್ಕೊಂತ ಹತ್ರ ತಗೊಂಡ್ರಿ. ಈಗ ಎಳಿಬೇಕಾದ್ರೆ ಸೆಕೆಂಡ್ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಕೀಬೋರ್ಡಲ್ಲಿ ಶಿಫ್ಟ್ ಅಂತ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ಸ್ಟ್ರೈಟ್ ಬರುತ್ತೆ ಅದೇನೆ. ಓಕೆ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ, ಶಿಫ್ಟ್ ಬಟನ್ ಕೀಬೋರ್ಡಲ್ಲಿ. ಓಕೆ. ಸೊ ಇದೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಿ. ಓಕೆ, ಇದ್ರ ಕಲರ್ ಹೆಂಗ್ ಚೇಂಜ್ ಮಾಡೋದು, ಹಿಂಗೆ ಹಾಕೋದು, ಇಲ್ಲಿ ಕಲರ್ ಚೇಂಜ್ ಬೇಕಾದ್ರೆ ಕಲರ್ ಚೇಂಜು, ಏನಾದರೂ ಟೆಕ್ಸ್ಟ್ ಬೇಕಾ ಅದ್ರ ಮುಂದೆ, ದಪ್ಪ ಬೇಕಾ ಸಣ್ಣ ಬೇಕಾ, ಆಮೇಲೆ ಡಾಟೆಡ್ ಬೇಕಾ ಲೈನು, ಯಾವ ಥರ ಬೇಕು ನಿಮ್ಗೆ ಇಷ್ಟ ಬಂದಂಗೆ. ಮತ್ತೆ ಅದನ್ನ ಆ ಟ್ರೆಂಡ್ ಲೈನಿಗೆ ಟಚ್ ಆದ ತಕ್ಷಣ ಅಲರ್ಟ್ ಬೇಕಂದ್ರೆ ಅಲರ್ಟು ಮಾಡ್ಕೋಬೋದು. ನೆಕ್ಸ್ಟು ಅದನ್ನ ಡಿಲೀಟು ಮಾಡ್ಬೋದು. ಸೆಟ್ಟಿಂಗ್ಸ್ಗೆ ಹೋದ್ರೆ ನಿಮ್ಗೆ ಏನೋ ಒಂದು ಟೆಕ್ಸ್ಟ್, ಈ ಲೈನ್ ಅರ್ಥ ಏನು ಅಂತ, ಓಕೆ ಆ ಲೈನ್ ಅರ್ಥ ಏನು, ಸುಮ್ಮನೆ ನಾನು ಏನೋ ಒಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತ ಹಾಕೊಂಡಿರ್ತೀನಿ, ಅದು ಬರಂಗ್ ಮಾಡ್ಕೋಬೋದು. ಅದ್ರದ್ದು ಕಲರ್ನು ನೀವು ಚೇಂಜ್ ಮಾಡ್ಕೋಬೋದು. ಸೈಜು ಎಷ್ಟು ದಪ್ಪಕ್ಕೆ ಕಾಣಿಸ್ಬೇಕು, ಬೋಲ್ಡ್ ಆಗಬೇಕಾ ಬೇಡವಾ, ಮತ್ತೆ ಅದು ಎಲ್ಲಿ ಇರಬೇಕು, ಟಾಪಲ್ಲಿ ಇರಬೇಕಾ, ಮಿಡಲಲ್ಲಿ ಇರಬೇಕಾ, ಬಾಟಮಲ್ಲಿ ಇರಬೇಕಾ, ರೈಟಲ್ಲಿ ಇರಬೇಕಾ, ಲೆಫ್ಟಲ್ಲಿ ಇರಬೇಕಾ, ಸೆಂಟ್ರಲ್ಲಿ ಇರಬೇಕಾ, ಎಲ್ಲ ಆಪ್ಷನ್ ಇದೆ. ಎಕ್ಸ್ಪ್ಲೋರ್ ಮಾಡಿ ನೀವೇ ಸೆಟ್ ಮಾಡ್ಕೊಳ್ಳಿ. ಎಲ್ಲ ಸೆಟ್ ಮಾಡಿದ್ಮೇಲೆ ಇದೇ ಸಿಂಬಲ್ನ ನಾವು ಮತ್ತೆ ಯೂಸ್ ಮಾಡಬೇಕು ಅಂದಾಗ ಟೆಂಪ್ಲೇಟ್ಗೆ ಹೋಗಿ ಸೇವ್ ಆಸ್ ಕೊಡಿ, ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ ಅದು. ಓಕೆ ಕೊಡಿ. ಸೊ ನೆಕ್ಸ್ಟ್ ಟೈಮ್ ಇದರಿಂದ ಏನು ಟೆಂಪ್ಲೇಟ್ ಸೇವ್ ಮಾಡೋದ್ರಿಂದ ಯೂಸ್ ಏನು ಅಂದರೆ, ನೆಕ್ಸ್ಟ್ ಟೈಮ್ ನೀವು ಎಳೆದಾಗ ಲೈನ್ನ ಇಲ್ಲಿ ಈ ಸಿಂಬಲ್ ಇದೆಯಲ್ಲ ಟೆಂಪ್ಲೇಟ್, ಇದನ್ನ ಕ್ಲಿಕ್ ಮಾಡಿದ್ರೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತ ಕೊಟ್ಟರೆ ಅದೇ ಬರುತ್ತೆ ನೆಕ್ಸ್ಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತ. ಸೊ ಇದು ಯೂಸ್. ಸೊ ಈ ಥರ ಯಾವ ಟೂಲಿಗೆ ಬೇಕಾದ್ರೂ ನೀವು ಮಾಡ್ಬೋದು. ನೀವೇ ಎಕ್ಸ್ಪ್ಲೋರ್ ಮಾಡಿ, ಎಲ್ಲ ಹೇಳೋಕ್ಕಾಗಲ್ಲ ನನಗೆ. ಸೊ ನೆಕ್ಸ್ಟು ಇದೇನು ಕೀಪ್ ಡ್ರಾಯಿಂಗ್, ಅದೇನು ಲಾಕ್ ಮಾಡು ಲಾಕ್ ಬೇಡ ಅದೆಲ್ಲ ಇವನು ಯೂಸ್ ಇಲ್ಲ. ಸೊ ಇದು ಅಷ್ಟೇ, ಲಾಕ್ ಆಲ್ ಡ್ರಾಯಿಂಗ್ಸು ಅಲ್ಲೇ ಇರಂಗೆ ಏನೋ ಒಂದಿದೆ, ಅದನ್ನು ಏನು ಯೂಸ್ ಮಾಡಲ್ಲ ನೀವು, ಅದನ್ನ ಮೂವ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಅಷ್ಟೇನೆ. ಮತ್ತೆ ಇದು ನೆಕ್ಸ್ಟು, ಈಗ ಎಷ್ಟೊಂದು ಡ್ರಾಯಿಂಗ್ಗಳು ಹಾಕ್ಬಿಟ್ಟಿರ್ತೀನಿ ಅನ್ಕೊಳ್ಳಿ. ಸೊ ಎಲ್ಲ ಯೂಸ್ ಮಾಡಲೇಬೇಕು, ಯೂಸ್ ಮಾಡಿರ್ತೀನಿ ಅಂತ ಅನ್ಕೊಳ್ಳಿ ಹಿಂಗೆಲ್ಲ. ಓಕೆ, ಇದೆಲ್ಲ ಯೂಸ್ ಮಾಡಿರ್ತೀನಿ, ಯಾಕೋ ಚೆನ್ನಾಗಿ ಕಾಣ್ತಾ ಇಲ್ಲ ನನಗೆ ಇವಾಗ. ಇಷ್ಟೆಲ್ಲ ಡ್ರಾಯಿಂಗ್ಸ್ ಯೂಸ್ ಮಾಡಿದ್ದಾಗ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ನನಗೆ, ಏನು ತುಂಬ ಕನ್ಫ್ಯೂಸ್ ಆಗ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದಾಗ ನೀವು ಇಲ್ಲೇ ಐ ಸಿಂಬಲ್ ಪಕ್ಕ ಇದು ಕ್ಲಿಕ್ ಮಾಡಿದ್ರೆ ಐ ಡ್ರಾಯಿಂಗ್ ಅಂತ ಕೊಟ್ಟರೆ ಎಲ್ಲ ಡ್ರಾಯಿಂಗ್ ಸೈಡ್ ಆಗುತ್ತೆ. ಓಕೆ ಇವಾಗ ನನಗೆ ಅರ್ಥ ಆಯಿತು ಅಂತ ಗೊತ್ತಾದ್ಮೇಲೆ ನೀವು ಮತ್ತೆ ಕ್ಲಿಕ್ ಮಾಡಿದ್ರೆ ಮತ್ತೆ ಬರುತ್ತೆ. ಇದು ಐ ಯೂಸ್, ಐ ಒಳಗಡೆ ಇರೋದು ಐ ಡ್ರಾಯಿಂಗ್ಸ್.
ಮತ್ತೆ ಇದ್ರಲ್ಲಿ ಎಷ್ಟೊಂದಿದೆ ನೋಡಿ, ಐಡ್ ಪೊಸಿಷನ್ ಆರ್ಡರ್ಸ್, ಐಡ್ ಇಂಡಿಕೇಟರ್ಸ್, ಐಡ್ ಎಲ್ಲಾನು ಐಡ್ ಮಾಡಪ್ಪ, ಎಲ್ಲ ಆಪ್ಷನ್ ಇದೆ, ನಿಮ್ಗೆ ಯಾವ್ದು ಬೇಕು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಎಷ್ಟೊಂದು ಡ್ರಾಯಿಂಗ್ ಹಾಕ್ಬಿಟ್ಟಿರ್ತೀರಾ ಅನ್ಕೊಳ್ಳಿ, ಹಿಂಗೆಲ್ಲ ಹಾಕಿರ್ತೀರಾ, ನಿಮ್ಗೆ ಇವಾಗ ಇವ್ಯಾವ ಅವಶ್ಯಕತೆ ಇಲ್ಲ, ಎಲ್ಲ ಒಟ್ಟಿಗೆ ಡಿಲೀಟ್ ಮಾಡಬೇಕು. ಒಂದೊಂದೇ ಡಿಲೀಟ್ ಮಾಡೋಕ್ಕಿಂತ ಇಲ್ಲಿ ಡಿಲೀಟ್ ಸಿಂಬಲ್ ಇದೆಯಲ್ಲ, ಇದ್ರ ಪಕ್ಕ ರಿಮೂವ್ 9 ಡ್ರಾಯಿಂಗ್ಸ್, ಎಷ್ಟು ಡ್ರಾಯಿಂಗ್ಸ್ ಇರುತ್ತೆ ತೋರಿಸ್ತಿರುತ್ತೆ, ರಿಮೂವ್ 9 ಡ್ರಾಯಿಂಗ್ಸ್ ಕೊಟ್ರೆ ಎಲ್ಲ ರಿಮೂವ್ ಆಗುತ್ತೆ. ಮತ್ತೆ ಬೇಕು ಅಂದ್ರೆ ಅಂಡು, ಮತ್ತೆ ಬೇಡ ರೀಡು, ರಿಮೋಟ್ ಡ್ರಾಯಿಂಗ್ಸ್. ಮತ್ತೆ ಇಂಡಿಕೇಟರ್ಸ್ ಒಂದು 5-6 ಯೂಸ್ ಮಾಡ್ತಿರ್ತೀರಾ ಅನ್ಕೊಳ್ಳಿ, ಪ್ರೀಮಿಯಂ ತಗೊಂಡು, ಆವಾಗ ಒಟ್ಟಿಗೆ ರಿಮೂವ್ ಮಾಡ್ಬೋದು. ಹಿಂಗೆ ಎಲ್ಲಾನು ಒಟ್ಟಿಗೆ ರಿಮೂವ್ ಮಾಡ್ಬೋದು, ಅದಕ್ಕೆ ಆ ಟೂಲ್. ಸೊ ಓಕೆ, ಇಷ್ಟು ಇಂಪಾರ್ಟೆಂಟ್ ಟೂಲ್ಸ್ ನಿಮ್ಗೆ. ಇದು ಬಿಟ್ಟು ಇದ್ರಲ್ಲಿ ಏನು ಯೂಸ್ ಮಾಡಲ್ಲ ನೀವು ಆಲ್ಮೋಸ್ಟ್. ಇಷ್ಟೇ ಯೂಸ್ ಬರೋದು. ನೆಕ್ಸ್ಟ್ ಇನ್ನೊಂದು ಹೇಳಿದೆ, ಅಲರ್ಟ್ ತೋರಿಸ್ತೀನಿ ಅಂತ. ಅಲರ್ಟ್ ಏನು ಇಲ್ಲ, ನಾನಿವಾಗ ಇಲ್ಲಿಂದ ಸೆಲ್ ಮಾಡ್ಬೇಕು ಅನ್ಕೊಂಡಿರ್ತೀನಿ ಅನ್ಕೊಳ್ಳಿ, ಡ್ರಾಯಿಂಗ್ ಎಲ್ಲ ಹಾಕಿರ್ತೀನಿ, ರೆಕ್ಟ್ಯಾಂಗಲ್ ಹಾಕಿರ್ತೀನಿ, ಅದೆಲ್ಲ ಆದ್ಮೇಲೆ ನೀವು ಅಲರ್ಟ್ ಇಡಬೇಕು. ಅಲರ್ಟ್ ಇಲ್ಲಿಗೆ ಬಂದ ತಕ್ಷಣ ನನಗೆ ನೆನ್ಪ್ಸಪ್ಪ ಅಂತ. ಸೊ ಇಲ್ಲಿ ಲಾಸ್ಟ್ಗೆ ಇಲ್ಲಿ ಬಂದ್ಬಿಟ್ಟು ಪ್ಲಸ್ ಕ್ಲಿಕ್ ಮಾಡಿದ್ರೆ ಆ್ಯಡ್ ಅಲರ್ಟ್ ಅಂತ ಕೊಡಿ, ಅಲರ್ಟ್ ಸೆಟ್ ಆಗುತ್ತೆ. ಈ ತರ ಒಂದು ಅಲರ್ಟ್ ಆ್ಯಡ್ ಮಾಡ್ಬೋದು. ಇನ್ನೊಂದು ಅಲರ್ಟ್ ಹೆಂಗ್ ಆ್ಯಡ್ ಮಾಡ್ಬೋದು ಅಂದ್ರೆ, ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಇಟ್ಕೊಳ್ಳಿ, ಇಟ್ಕೊಂಡು ನಿಮ್ದು ಮೌಸ್ ಅಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ. 1 ನಿಮಿಷ. ಸರಿನಾ? ಒಂದು ಆ ತರ ಈಗ ನೋಡಿ, ನಿಮ್ ಕಣ್ ಮುಂದೆನೆ ಅಲರ್ಟ್ ಇಟ್ಟಾಯ್ತು. ನನಗೆ ಕೊಯ್ 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 ಅಂತ ನಮ್ಗೆ ಯಾವ ಸೆಟ್ ಮಾಡ್ಕೋಬೇಕು, ಎಡಿಟ್ ಅಲರ್ಟ್ ಕೊಟ್ಬಿಟ್ಟು ನೀವು ಆ ತರ ಮಾಡ್ಕೋಬಹುದು ಸೆಟ್, ನಿಮ್ಗೆ ಯಾವ್ದು ಇಷ್ಟ ಆ ತರ. ಓಕೆ. ಸೊ ಇನ್ನೊಂದು ಅಲರ್ಟ್ ಹೆಂಗ್ ಇಟ್ಕೋಬಹುದು ಅಂದ್ರೆ, ಇಲ್ಲಿ ಬಂದು ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಕ್ಲಿಕ್ ಮಾಡಿ ಇಟ್ಕೊಂಡು ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ನಿಮ್ಗೆ ಆಡ್ ಅಲರ್ಟ್ ಅಂತ. ಓಕೆ, ಇದನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ ಕ್ರಿಯೇಟ್ ಅಂತ ಕೊಟ್ರೆ ಆಡ್ ಅಲರ್ಟ್ ಆಗುತ್ತೆ. ಓಕೆ, ಸೊ ಈ ತರನು ನೀವು ಮಾಡ್ಕೋಬಹುದು. ಇನ್ನೊಂದು, ಹೆಂಗಪ್ಪ ಇದನ್ನ ಕ್ಲೀನಾಗಿ ನೋಡೋದು, ಫಸ್ಟ್ ಹೇಳ್ಬೇಕಿತ್ತು ಮರ್ಸ್ಬಿಟ್ಟೆ, ಇವಾಗ ಹೇಳ್ತೀನಿ ನೋಡಿ. ಸೊ ನಿಮಗೆ ಚಾರ್ಟ್ ಅಲ್ಲಿ ಮೂಮೆಂಟ್ ಹೆಂಗ್ ಮಾಡೋದು ಅಂದ್ರೆ, ಮೌಸ್ ಅಲ್ಲಿ ಸ್ಕ್ರಾಲ್ ಬಾರ್ ಇರುತ್ತಲ್ಲ, ನೀವು ಚಾರ್ಟ್ ಎಲ್ಲೇ ಹೋಗ್ಬಿಟ್ಟು ನೀವು ಸ್ಕ್ರೋಲ್ ಬಾರ್ ನ ಮೂವ್ ಮಾಡಿದ್ರೆ ಹಾರಿಜಾಂಟಲ್ ಮೂವ್ಮೆಂಟ್ ಬರುತ್ತೆ ನಿಮ್ದು ಚಾರ್ಟ್. ಓಕೆ. ಸೊ ನೆಕ್ಸ್ಟ್ ಮೇಲೆ ಕೆಳಗೆ ಮಾಡಬೇಕು ಅಂದ್ರೆ, ಸಣ್ಣ ಉದ್ದ ಈ ತರ ಮಾಡಬೇಕು ಅಂದ್ರೆ, ನೀವು ರೈಟ್ ಸೈಡ್ ಇಲ್ಲಿ ಪ್ರೈಸ್ ಗಳಿದೆಯಲ್ಲ, ಇದ್ರ ಮೇಲೆ ಬಂದ್ಬಿಟ್ಟು ಸ್ಕ್ರಾಲ್ ಬಾರ್ ಅಲ್ಲಿ ಸ್ಕ್ರಾಲ್ ಮಾಡಿದ್ರೆ ಈ ತರ ವರ್ಟಿಕಲ್ ಮೂವ್ಮೆಂಟ್ ಆಗುತ್ತೆ. ಸೊ ಹಾರಿಜಾಂಟಲ್ ಮೂವ್ಮೆಂಟ್ಗೆ ಹಿಂಗೆ. ಸೊ ಮತ್ತೆ ರೀಸೆಟ್ ಮಾಡಬೇಕು ನೀವು ಒಂದೇ ಸಲ ಅಂದ್ರೆ, ರೈಟ್ ಕ್ಲಿಕ್ ಮಾಡಿ ಮೌಸ್ ಅಲ್ಲಿ ರೀಸೆಟ್ ಚಾರ್ಟ್ ವ್ಯೂ, ಡಿಫಾಲ್ಟ್ ಆಗಿ ಏನಿರುತ್ತೆ ಅದಕ್ಕೆ ಬರುತ್ತೆ. ಮತ್ತೆ ಝೂಮ್ ಇನ್ ಮಾಡ್ಕೊಳ್ಳಿ, ಝೂಮ್ ಔಟ್ ಮಾಡ್ಕೊಳ್ಳಿ, ಹಿಂಗೂ ಮೂವ್ ಮಾಡ್ಬೋದು. ನೀವು ಕ್ಲಿಕ್ ಮಾಡಿ ಇಟ್ಕೊಂಡು ಮೂವ್ ಮಾಡಿದ್ರೆ ಇದು ಚಾರ್ಟ್ ಮೂವ್ ಆಗುತ್ತೆ. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ನೀವು ಮೂವ್ ಮಾಡಕ್ಕೆ ಹಿಂಗೆ ಈ ತರ. ಸೊ ಇದನ್ನ ಹೋಗ್ತಾ ಹೋಗ್ತಾ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಅಲರ್ಟ್ ಬೇಡ ಡಿಲೀಟ್ ಮಾಡಬೇಕು ಅಂದ್ರೆ ಡಿಲೀಟ್ ಅಂತ ಇಲ್ಲೇ ಕೊಡ್ಬೋದು, ಇಲ್ಲ ಇಲ್ಲಿ ಅಲರ್ಟ್ಸ್ ಅಲ್ಲೂ ಇರುತ್ತೆ, ಟ್ರಿಗರ್ಡು, ಸ್ಟಾಪ್ಡು, ಇದೆಲ್ಲ ಡಿಲೀಟ್ ಮಾಡ್ಕೋಬಹುದು ನೀವು ಒಟ್ಟಿಗೆನೆ. ಓಕೆ. ಸೊ ಡಿಲೀಟ್ ಆಲ್ ಇನ್ಆಕ್ಟಿವ್ ಅಂತ ಕೊಟ್ರೆ ಡಿಲೀಟ್ ಆಗುತ್ತೆ ಎಲ್ಲ. ಇನ್ಆಕ್ಟಿವ್ ಇರೋದು, ಆಕ್ಟಿವ್ ಇರೋದು ಹಂಗೆ ಇರುತ್ತೆ, ಆಕ್ಟಿವ್ನು ಹಂಗೆ ಡಿಲೀಟ್ ಮಾಡ್ಕೋಬಹುದು. ಓಕೆ. ಸೊ ಇಷ್ಟೇ, ಇನ್ನೇನಿಲ್ಲ ಟ್ರೇಡಿಂಗ್ ಯೂಸ್ ಮಾಡೋದು ಜಾಸ್ತಿ. ಮತ್ತೆ ಕೊನೆಯದಾಗಿ ಓಕೆ, ಇನ್ನೂ ಒಂದೇನಪ್ಪಾ ಅಂದ್ರೆ, ನಿಮ್ಗೆ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಓಕೆ, ಈ ಗ್ರಿಡ್ ಎಲ್ಲ ಬರ್ತಾ ಇದೆ ಅಂದ್ರೆ, ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆ, ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಇಲ್ಲೂ ಸೆಟ್ಟಿಂಗ್ಸ್ ಅಂತ ತಗೋಬಹುದು. ಇಲ್ಲ ಅಂದ್ರೆ ಚಾರ್ಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಅದೇ ಬರುತ್ತೆ. ಸೊ ಫಸ್ಟ್ ನೀವು ಮಾಡ್ಬೇಕು, ನಿಮ್ಗೆ ಯಾವ ತರ ಬೇಕು ಕ್ಯಾನ್ವಾಸ್, ನಿಮ್ಗೆ ಬ್ಯಾಕ್ ಗ್ರೌಂಡ್ ಏನ್ ಕಾಣಿಸ್ತಿದೆ ಅದು. ಸೊ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಇಟ್ಕೋಬಹುದು ನೀವು. ವೈಟ್ ಬೇಕಾ ವೈಟು, ಯಾವ್ದು ಬೇಕಾ ಅದು. ನೆಕ್ಸ್ಟ್ ಇಲ್ಲಿ ಇನ್ನೇನಾದ್ರೂ ಬೇಕಾ ಇದರಲ್ಲಿ? ಓಕೆ, ಗ್ರಿಡ್ಗಳು ಬೇಕಾ? ಗ್ರಿಡ್ ನನ್ಗೆ ಯಾವ್ದು ಬೇಡ ಅಂತ ಕೊಡಿ. ಬೇಡ ಅಂದ್ರೆ ಗ್ರಿಡ್ ಅಂದ್ರೆ ನಾವ್ ಹಿಂಗೆ ಎಲ್ಲಾರು ಹೋದಾಗ ಗ್ರಿಡ್ ಸಿಸ್ಟಮ್ ಇತ್ತಲ್ಲ ಇಲ್ಲಿ, ಬಾರ್ಸ್ಗಳು. ಸೊ ಅದಿದ್ರೆ ಕಲರ್ ಚೇಂಜ್ ಮಾಡ್ತೀನಿ ಅನ್ಕೊಳ್ಳಿ ನಾನು ಬ್ಲ್ಯಾಕ್ ಆಗಿ, ಆ ಗ್ರಿಡ್ಗಳು ಬರುತ್ತೆ ನಮ್ಗೆ ನೋಡಿ. ಬ್ಲ್ಯಾಕ್ ಕಲರ್ ಗ್ರಿಡ್ ಬಂತು, ಇಲ್ಲಿ ಸಣ್ಣದಾಗಿ ಬರ್ತಾ ಇದೆ. ಇವಾಗ ನೋಡಿ ಗೊತ್ತಾಗುತ್ತೆ. ಸೊ ಡಾರ್ಕ್ ಮಾಡ್ಕೋಬಹುದು. ಸೊ ಗ್ರಿಡ್ ಕನ್ಫ್ಯೂಸ್ ಆಗುತ್ತೆ ಸುಮಾರು ಸಲಿ, ಸೊ ಅದಕ್ಕೆ ಬೇಡ. ಅದ್ ಬಿಟ್ರೆ ನೆಕ್ಸ್ಟ್ ಇನ್ನೇನ್ ಬೇಡ ಅನ್ಸುತ್ತೆ. ಕ್ಯಾನ್ವಾಸ್ ಅಲ್ಲಿ ಇನ್ನೇನ್ ಇರಲ್ಲ. ನೆಕ್ಸ್ಟ್ ಸಿಂಬಲ್ ಕಲರು ನಿಮ್ಗೆ ಯಾವ ತರ ಬೇಕೋ ಆ ತರ ಚೇಂಜ್ ಮಾಡ್ಕೋಬಹುದು. ನಾರ್ಮಲ್ ಆಗಿ ರೆಡ್ ಗ್ರೀನ್ ಕೊಟ್ಟಿರ್ತಾನೆ. ಸೊ ನಿಮಗೆ ಬೇರೆ ಏನೋ ಇಷ್ಟ ಆಯ್ತು, ಸ್ವಲ್ಪ ಬೇರೆ ತರ ನೀವು ನೋಡ್ಬೇಕು, ಆ ತರ ಎಲ್ಲ ಇದ್ರೆ ನಿಮ್ಗೆ ಯಾವ ತರ ಬೇಕು ಆ ತರ ಸೆಟ್ ಮಾಡ್ಕೋಬಹುದು.
ಬಟ್ ಯೂಶುವಲಿ ಕ್ಯಾನ್ವಾಸ್ನ ಬ್ಲ್ಯಾಕಲ್ಲೇ ಇಟ್ಕೊಳ್ಳಿ, ಕಣ್ಣು ಬರುತ್ತೆ ಸುಮಾರು, ಅದೆಲ್ಲ ಯಾಕೆ, ಅದಕ್ಕೋಸ್ಕರ ಬ್ಲ್ಯಾಕಲ್ಲಿ ಇಟ್ಕೊಳ್ಳಿ. ಸಿಂಬಲ್ಲು ಅಷ್ಟೇ ನಿಮಗೆ ಯಾವ ಥರ ಬೇಕು. ಈಗ ನೋಡಿ ಮೇಲೋಗೋಕ್ಕೆ ವೈಟ್ ಅಂತ ಕೊಟ್ಟಿದ್ದೀನಿ, ಸ್ವಲ್ಪ ಗ್ರೇ ಕೊಟ್ಟಿದ್ದೀನಿ, ಮತ್ತೆ ಕಂಪ್ಲೀಟ್ ವೈಟ್ ಕೊಟ್ಟರೆ ಫುಲ್ ಮೇಲೆ ಹೋಗ್ತಿದೆ ಅಂತ ಅರ್ಥ, ಹಂಗೆ ಮಾಡ್ಕೊಂಡಿದ್ದೀನಿ. ಸೊ ಇದು ನಿಮಗೆ ಯಾವ ಥರ ಸೆಟ್ ಮಾಡ್ಕೋಬೇಕು ಆ ಥರ ಸೆಟ್ ಮಾಡ್ಕೊಳ್ಳಿ. ಮತ್ತು ಬಾರ್ಡರ್ಸು ಅಷ್ಟೇ, ಇಲ್ಲೇನು ಸೆಲೆಕ್ಟ್ ಮಾಡ್ತಿರ್ತೀರ ಅದನ್ನೇ ಮಾಡ್ಕೊಳ್ಳಿ. ಓಕೆ, ಸೊ ವಿಕ್ಕುನು ಇಲ್ಲೇನು ಸೆಲೆಕ್ಟ್ ಮಾಡಿರ್ತೀರ ಅದನ್ನೇ ಇಲ್ಲೂ ಸೆಟ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಕ್ಲೀನಾಗಿ ಬರುತ್ತೆ ಈ ಥರ. ಸೊ ಬಟ್ ಬ್ಲ್ಯಾಕು ವೈಟು ಅವ್ರು ಏನು ಕೊಟ್ಟಿರ್ತಾರೆ ಹಂಗೆ ಮಾಡಿದ್ರೇ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ನೋಡ್ಕೊಂಡು ಮಾಡಿ. ಸಾರಿ, ಇದು ಗ್ರೀನ್ ಅಲ್ಲ, ಗ್ರೀನು ರೆಡ್ಡು, ಗ್ರೀನು ರೆಡ್. ಸೊ ಇಷ್ಟ ಆದ್ರೂ ಸಾಕು, ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಇದು. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಇದ್ದಾಗ ಎಲ್ಲ ಕ್ಲೀನಾಗಿ ಗೊತ್ತಾಗ್ತಿರುತ್ತೆ. ವಿಕ್ ಎಲ್ಲಿವರೆಗೂ ಹೋಗಿದೆ, ಬಾಡಿ ಎಷ್ಟು ಉದ್ದ ಕ್ಲೋಸ್ ಆಗಿದೆ, ಇದೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಈ ಥರ ಇದ್ರೆ ಪರ್ಫೆಕ್ಟ್. ಸೊ ಇದ್ರ ಜೊತೆಗೆ ಫೋರೆಕ್ಸ್ ಮಾರ್ಕೆಟಲ್ಲಿ ಸೆಷನ್ಸ್ ಅನ್ನೋದು ಮೋರ್ ಇಂಪಾರ್ಟೆಂಟ್. ಸುಮಾರು ಜನ ಸುಮಾರು ಸೆಷನ್ಸ್ ಹೇಳ್ತಾರೆ, ಜೊತೆಗೆ ಟೈಮಿಂಗ್ಸು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಸೊ ನಮಗೆ ಬೇಕಾಗಿರೋ ಥರ ನಾವು ಸೆಟ್ ಮಾಡ್ಕೋಬೇಕಷ್ಟೆ. ಸೊ ಪ್ರತಿದಿನ ಸೆಟ್ಟಿಂಗ್ಸ್ ಹಾಕೋದ್ನ ನಾವು ಒಂದು ಇಂಡಿಕೇಟರ್ ಬರುತ್ತೆ, ಆ ಇಂಡಿಕೇಟರ್ ಹಾಕೊಂಡ್ರೆ ಸೆಷನ್ಸ್ ಗೊತ್ತಾಗುತ್ತೆ. ಸೊ ನೀವು ಇಲ್ಲಿ ಸರ್ಚಿಗೆ ಬಂದ್ಬಿಟ್ಟು FX ಅಂತ ಹೊಡೆದ ತಕ್ಷಣ ಫಸ್ಟ್ ಬರೋದೇ ಇದು, FX ಮಾರ್ಕೆಟ್ ಸೆಷನ್ಸ್ ಅಂತ. ಅದು ಗೊತ್ತಾಗಿಲ್ಲ ಅಂದರೆ ಇಲ್ಲಿ ನೋಡಿ ಬಯೋಟಕಿ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪಟ್ ಅಂತ ಸೆಷನ್ಸ್ ಆ್ಯಡ್ ಆಗುತ್ತೆ ನಿಮ್ಗೆ ಹಿಂಗೆ. ಸೊ ಏನೇನೋ ಸೆಟ್ಟಿಂಗ್ಸ್ ಹಾಕೊಂಡು ಫಸ್ಟೇ ಅವ್ರು ಕೊಟ್ಬಿಟ್ಟಿದ್ದಾರೆ, ಆ ಥರ ಆ್ಯಡ್ ಆಗಿರುತ್ತೆ. ನೆಕ್ಸ್ಟ್ ನೀವೇನು ಮಾಡ್ಕೋಬೋದು ಅಂದರೆ ಇಲ್ಲಿ ಲಾಸ್ಟ್ ಈ ಸೆಷನ್ಸ್ ಮೇಲೆ ಹಿಂಗೆ ಬಂದರೆ ಲಾಸ್ಟಲ್ಲಿ ನಿಮಗೆ ಸೆಟ್ಟಿಂಗ್ ಆಪ್ಷನ್ ಇದೆ. ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸಲ್ಲಿ ನೀವು ಫಸ್ಟ್ ಮಾಡಬೇಕಿರೋದು ಇಲ್ಲೂ ಟೈಮ್ GMT +5:30ಗೆ ಆ್ಯಡ್ ಮಾಡ್ಕೊಳ್ಳಿ ಇದನ್ನು. ಅದಾದಮೇಲೆ ಎಷ್ಟು ಹಿಸ್ಟ್ರಿ ಬೇಕು, ಹಿಸ್ಟ್ರಿ 10 ದಿನದ ಬೇಕಾ ಹಿಂದೆ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಷನ್ 1ಅಲ್ಲಿ ನೀವು ಫಸ್ಟು ಏಷ್ಯನ್ ಸೆಷನ್ ಅಂತ ಕೊಡಿ, ಏಷ್ಯಾ ಅಂತ ಕೊಡಿ. ಓಕೆ, ಯಾವ ಕಲರ್ ಬೇಕು ಆ ಕಲರ್ ಇಟ್ಕೊಳ್ಳಿ. ಟೈಮಿಂಗ್ಸು ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಟೈಮಿಂಗ್ಸು ಬೆಳಗ್ಗೆ 3:30ಯಿಂದ ಬೆಳಗ್ಗೆ 11:30ವರೆಗೂ ಏಷ್ಯಾ ಇರುತ್ತೆ. ಇನ್ನೆಲ್ಲ ಸೆಟ್ಟಿಂಗ್ಸು ಏನಿದೆಯೋ ಅದೇ ಬಿಡಿ. ನೆಕ್ಸ್ಟ್ ಸೆಷನ್ 2ಅಲ್ಲೂ ಅಷ್ಟೇ. ನೆಕ್ಸ್ಟು ಏಷ್ಯಾ ಆದಮೇಲೆ ಲಂಡನ್ ಬರುತ್ತೆ. ಲಂಡನ್ನ ನಿಮ್ಗೆ ಯಾವುದು ಕಲರ್ ಬೇಕೋ ಆ ಕಲರ್ ಮಾಡ್ಕೊಳ್ಳಿ. ಟೈಮಿಂಗ್ಸ್ ಬಂದ್ಬಿಟ್ಟು 12:30ಗೆ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ, ಎಂಡ್ ಆಗೋದು ಸಂಜೆ 4:30ಗೆ. 4:30 ಅಂದರೆ 16:30, 4:30 ಇನ್ನೆಲ್ಲ ಹಂಗೆ ಬಿಡಿ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂಯಾರ್ಕ್ ಸೆಷನ್ ಅಂತ ಇದೆ. ನ್ಯೂಯಾರ್ಕ್ ಸೆಷನ್ ಸ್ಟಾರ್ಟ್ ಆಗುತ್ತೆ, ಇಂಪಾರ್ಟೆಂಟ್ ಸೆಷನ್ಸು ಲಂಡನ್ ಮತ್ತು ನ್ಯೂಯಾರ್ಕು. ಸೊ ಇದ್ರ ಟೈಮ್ ಸ್ಟಾರ್ಟ್ ಆಗೋದು ಸಂಜೆ 5:30 ಅಂದರೆ 17:30, ಮತ್ತು ಸ್ಟಾಪ್ ಆಗೋದು ಸ್ಟಾಪು ಅದು ಯಾವಾಗ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ನಮಗೆ 11:30ವರೆಗೂ ಸಾಕು. 11:30 23:30ಗೆ ಇಟ್ಕೊಳ್ಳಿ. ಇನ್ನು ಸೆಷನ್ 4 ಆಫ್ ಆಗೇ ಇರುತ್ತೆ, ಆಫ್ ಆಗೇ ಬಿಡಿ, ಇದನ್ನೇನು ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟು ಬಾಕ್ಸ್ ಬೇಕಾ ನಿಮಗೆ, ಬಾಕ್ಸ್ ಬೇಡವಾ, ಬ್ಯಾಕ್ಗ್ರೌಂಡ್ ಬೇಕಾ, ನಿಮ್ಗೆ ಯಾವ ಥರ ಬೇಕು. ಬ್ಯಾಕ್ಗ್ರೌಂಡ್ ಬೇಕಂದರೆ ನೋಡಿ ಈ ಥರ ಬ್ಯಾಕ್ಗ್ರೌಂಡ್ ಮಾತ್ರ ಬರೋ ಥರ ಹೋಗುತ್ತೆ. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಬಾಕ್ಸ್ ಕೊಟ್ಟರೆ ಬಾಕ್ಸ್ ಇರುತ್ತೆ. ಅದೆಲ್ಲ ಆದಮೇಲೆ ನಿಮಗೆ ಯಾವ ಥರ ಬೇಕು, ಲೈನಲ್ಲಿ ಇರೋದು ಬೇಕಾ ಇಲ್ಲ ಬೇರೆ ಥರ ಮುಂಚೆ ಹೆಂಗಿತ್ತು ಅಂದ್ ಬೇಕಾ ಅದು ಸೆಟ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಕಲರ್ ಆಫ್ ಆಗಲಿ ಅಂದರೆ ಬ್ಯಾಕ್ಗ್ರೌಂಡ್ ಕಲರ್ ಆಫ್ ಮಾಡ್ಕೋಬೋದು ನೀವು. ಓಕೆ, ಮತ್ತು ಡಾಟ್ಸ್ ಆಫ್ ಮಾಡ್ಕೊಳ್ಳಿ. ಇಲ್ಲಿ ಒಂದೊಂದೇ ಡಾಟ್ ಬಂದಿರುತ್ತೆ, ಅದು ಬೇಡ. ಇನ್ಕ್ಲೂಡ್ ದ ಲೇಟೆಸ್ಟ್ ಬಾರಿಂದ ಸೆಷನ್ ಎಂಡ್ ಅಂತಲೂ ಕೊಟ್ಟಿರುತ್ತೆ, ಅದು ಬೇಡ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಿಮಗೆ ಇನ್ನೊಂದು ತೋರಿಸ್ತಾ ಇದೆ ನೋಡಿ, ಇಲ್ಲೇನೋ ಬರ್ತಾ ಇದೆಯಲ್ಲ, ಇದು ನಿಮಗೆ ಬೇಡ ಅಂದರೆ ಈ ಥರ ಹೈಡ್ ಮಾಡ್ಕೋಬೋದು, ಬೇಕು ಅಂದರೆ ಹಿಂಗೆ ತಕ್ಕೋಬೋದು. ಮತ್ತು ಸೆಟ್ಟಿಂಗ್ಸ್ಗೆ ಹೋಗೋಣ. ಓಕೆ, ಸೊ ಎಲ್ಲ ಆದಮೇಲೆ ಇಲ್ಲಿ ನಿಮ್ಗೆ ಏನೋ ಬೇರೆದು ಬರ್ತಾ ಇದೆ ನೋಡಿ, ಸೆಷನ್ನು, ಕರ್ರು, ಆವ್ರೇಜು ಏನೇನೋ. ಇದನ್ನು ಆಫ್ ಮಾಡ್ಕೊಳ್ಳೋಕ್ಕೆ ಇದನ್ನು ಅನ್ಟಿಕ್ ಮಾಡಿ, ಎಲ್ಲ ಅನ್ಟಿಕ್ ಸಾರಿ ಇದೆಲ್ಲ ಇದಿರಲಿ, ಇದು ನಿಮಗೆ ನೇಮ್ ತೋರ್ಸೋಕ್ಕೆ, ಯಾವ ಸೆಷನ್ ಅಂತ ತೋರ್ಸೋಕ್ಕೆ. ಸೊ ಅದನ್ನು ಆಫ್ ಮಾಡೋಕ್ಕೆ ನೀವು ಇದು ಇನ್ಫಾರ್ಮೇಷನ್ನು ಎಲ್ಲ ಆಫ್ ಮಾಡ್ಕೊಳ್ಳಿ, ಫಿಬೊನಾಚಿ ಲೆವೆಲ್ ಮತ್ತು ಇನ್ಫಾರ್ಮೇಷನ್ ಎಲ್ಲ ಆದಮೇಲೆ ಓಕೆ ಕೊಡಿ, ಸೆಟ್ ಆಗಿರುತ್ತೆ ನಿಮಗೆ. ಓಕೆ, ಸೊ ನೋಡಿ ಇವಾಗ 3:30ಯಿಂದ 11:30, 11:25, 11:30ಯಿಂದ ನೆಕ್ಸ್ಟು ಕಿಲ್ ಝೋನ್ ಟೈಮಿಂಗ್ಸ್ ಅದು. ನೆಕ್ಸ್ಟ್ 12:30ಯಿಂದ ಲಂಡನ್ ಓಪನ್, ಲಂಡನ್ ಕ್ಲೋಸ್ 4:25, 4:30ಯಿಂದ ನೆಕ್ಸ್ಟು ಕಿಲ್ ಝೋನ್, ಮತ್ತೆ ನ್ಯೂಯಾರ್ಕ್ ಕಿಲ್ ಝೋನು,
ನ್ಯೂಯಾರ್ಕ್ ಓಪನ್ 5:30 11:30. ಸೊ ಈ ತರ ನಿಮ್ಗೆ ಸೆಟ್ಟಿಂಗ್ಸ್ ದಿನ ಬರುತ್ತೆ. ದಿನ ಬೆಳಗಾಗೆದ್ದು ನೀವೇನು ಮಾಡ್ಬೇಕಿಲ್ಲ, ಅದೇ ಬರ್ತಾ ಇರುತ್ತೆ ಇನ್ ಸೆಟ್ಟಿಂಗ್ಸ್ ಅಲ್ಲಿ. ನೀವು ಮಾಡ್ಬಿಟ್ರೆ ಒಂದ್ಸಲಿ ಇದನ್ನ, ಅದಾದ್ಮೇಲೆ ನೀವು ಇದನ್ನ ಕ್ಲೋಸ್ ಮಾಡ್ಕೊಂಡ್ರೆ ಹೈಡ್ ಆಗುತ್ತೆ. ಸಾಕಿಷ್ಟು, ಇನ್ನೇನು ಬೇಡ ಟ್ರೇಡಿಂಗ್ ವ್ಯೂ ಅಲ್ಲಿ. ನಿಮ್ಗೆ ಗೊತ್ತಾಗ್ಬೇಕಿರೋದು ಇನ್ನೇನಿಲ್ಲ, ಇಷ್ಟೇ. ಹ್ಮ್ ಗೊತ್ತಾಯ್ತಲ್ವಾ? ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆಯಾ? ಕೇಳ್ಬೋದು, ಅನ್ಮ್ಯೂಟ್ ಮಾಡ್ಕೋಬಹುದು. ಸರ್ ಚಾಟ್ ಅದೇ ಲಾಸ್ಟ್ ಹೇಳಿದ್ರಲ್ಲ ಸೆಷನ್ಸ್. ಟೈಮಿಂಗ್ಸ್ ಟೈಮಿಂಗ್ಸ್ ಲಂಡನ್ ಟೈಮಿಂಗ್ಸ್. ಓಕೆ, ಸ್ಕ್ರೀನ್ ಶಾಟ್ ತಗೋಬಿಡಿ ಎಲ್ಲಾರು, ಇಲ್ಲ ಅಂದ್ರೆ ನೋಡಿ. ಇದು ಚಾರ್ಟ್ ಅಲ್ಲಿ ಹಾಕಿದೀನಿ ನೋಡಿ, ಚಾರ್ಟ್ ಅಲ್ಲಿ ಹಾಕಿದೀನಿ ನಾನು. ಹೌದಾ? ಓಕೆ, ವಾಟ್ಸ್ಆಪ್ ಚಾರ್ಟ್ ಅಲ್ಲಿ ಮನೇನೆ ಹಾಕಿದೀನಿ. ಗ್ರೂಪ್ ಅಲ್ಲಿ ಇನ್ನೊಂದ್ಸಲಿ ಹಾಕ್ತಾರೆ, ಬೇಕಾದ್ರೆ ಸ್ಕ್ರೀನ್ ಶಾಟ್ ತಕೊಳ್ಳಿ ಒಂದೊಂದೇ. ಸರ್ ಅದು ಎಲ್ಲಿ ಸೆಟ್ಟಿಂಗ್ ಎಲ್ಲಿ ಹೋಗ್ಬೇಕು ಸರ್ ಅದಕ್ಕೆ ಸೆಷನ್ ಇದನ್ನ ಮಾಡಕ್ಕೆ? ಇಲ್ಲಿ ನೋಡಿ, ಇಲ್ಲಿರುತ್ತೆ. ಇಲ್ಲಿ ಹಾಕೋತೀರಾ ಫಸ್ಟ್ FX ಮಾರ್ಕೆಟ್ ಸೆಷನ್ ಅಂತ. ಇಲ್ಲಿ ಬಂದಿರುತ್ತೆ, ಇಲ್ಲಿ ನಿಮ್ಗೆ ಸೆಟ್ಟಿಂಗ್ಸ್. ಓಕೆ, ಸಾರಿ, ಇದು ಇಂಡಿಕೇಟರ್ ಬಂದಿರುತ್ತೆ. ಇಂಡಿಕೇಟರ್ ಇಲ್ಲಿ ಲಾಸ್ಟ್ ಅಲ್ಲಿ ಐ ಸಿಂಬಲ್, ಸೆಟ್ಟಿಂಗ್ ಸಿಂಬಲ್ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಏನೇನ್ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಅದನ್ನ ಮಾಡಿ ಸ್ಕ್ರೀನ್ ಶಾಟ್ ತಕೊಳ್ಳಿ ಇದನ್ನ ಫಸ್ಟ್. ಇದಾದ್ಮೇಲೆ ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು, ಲಾಸ್ಟ್ ಅಷ್ಟೇ. ಸೊ ಯಾರಾದ್ರೂ ಬ್ರೋ, ಗ್ರೂಪ್ ಹಾಕಿ ಅಷ್ಟೇ. ಇದು ಸೆಟ್ಟಿಂಗ್ ಎಲ್ಲ ಮಾಡ್ಕೊಳೋದಕ್ಕೆ ನೀವು ರೆಕಾರ್ಡೆಡ್ ವಿಡಿಯೋನ ಹಾಕ್ತೀರಾ ಗ್ರೂಪ್ ಅಲ್ಲಿ? ಹಾಕ್ತೀನಿ. ಓಕೆ. ಬ್ರೋ, ಇದು ವಿಡಿಯೋ ರೆಕಾರ್ಡೆಡ್ ಯೂಟ್ಯೂಬ್ ಅಲ್ಲಿ ಸಿಗುತ್ತಾ ಅಥವಾ ಕಮ್ಯುನಿಟಿ ಗ್ರೂಪ್ ಅಲ್ಲಿ ಹಾಕ್ತಿರೋದು? ಯೂಟ್ಯೂಬ್ ಅಲ್ಲಿ ಬ್ರೋ. ಸೊ ಇಲ್ಲಿ ಮಧ್ಯ ಏನಿದೆ, ಇದನ್ನೇ ಕಿಲ್ ಝೋನ್ಸ್ ಅಂತ ಕರೆಯೋದು. ಕಿಲ್ ಝೋನ್ಸ್ ಅಂದ್ರೆ ಏನಿಲ್ಲ, ಎರಡು ಓವರ್ಲ್ಯಾಪ್ ಆಗೋದು. ಓವರ್ಲ್ಯಾಪ್ ಇಲ್ಲ ಬ್ರೇಕು ಏನಾದ್ರೂ ತಗೊಳ್ಳಿ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಸೊ ಕಿಲ್ ಝೋನ್ಸ್ ಅಲ್ಲೂ ಚೆನ್ನಾಗಿ ವರ್ಕ್ ಆಗುತ್ತೆ. ಜಾಸ್ತಿ ಮಾರ್ಕೆಟ್ ಮೂವ್ಮೆಂಟ್ ಆಗೋದು ಕಿಲ್ ಝೋನ್ ಮತ್ತೆ ಈ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ. ನೆಕ್ಸ್ಟ್ ಏಷ್ಯಾ ಮುಗಿತಾ ಇರ್ಬೇಕಾದ್ರಿಂದ ಹಿಡಿದು ಲಂಡನ್ ಅರ್ಧದವರೆಗೂ ಚೆನ್ನಾಗಿ ಮೂವ್ಮೆಂಟ್ ಇರುತ್ತೆ. ನೆಕ್ಸ್ಟ್ ಮೂವ್ಮೆಂಟ್ ಜಾಸ್ತಿ ಬರೋದು, ಇಲ್ಲಿಂದ ಇಲ್ಲಿಂದ ಇಲ್ಲಿವರೆಗೂ, ಇದ್ರ ಅರ್ಧದವರೆಗೂ 7:30 7:30 8:30 ವರೆಗೂ ಬರುತ್ತೆ. ಇಷ್ಟರಲ್ಲಿ ನಿಮ್ಗೆ ಜಾಸ್ತಿ ಮೂಮೆಂಟ್ಸ್ ನೋಡಕ್ ಸಿಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬಿಡಿ, ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇದು ಈ ತರ ಚೆನ್ನಾಗಿ ಕಾಣ್ತಾ ಇಲ್ಲ ಅಂದ್ರೆ ಇದನ್ನ ಹೈಡ್ ಮಾಡಾಕಿ. ಹಲೋ ಬ್ರದರ್. ಹಾ ಬ್ರೋ, ಇದು ಹೊಸ ಬ್ಯಾಚ್ ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಬ್ರದರ್? ಇದು ಇವತ್ತಿಂದ ಬ್ರೋ. ಇವತ್ತಿಂದನಾ? ಅದಕ್ಕೆ ಕೇಳಿದೆ ಬ್ರೋ, ನಾನು ನಿನ್ನೆ ಮೊನ್ನೆ ಜಾಯ್ನ್ ಆಗಿದ್ದಿಲ್ಲ. ನಿನ್ನೆ ಸುಮ್ನೆ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ವಿ, ನೀವು ಓಕೆ ಇಂಟ್ರೊಡ್ಯೂಸ್ ಮಾಡಂಗಿದ್ರೆ ಮಾಡಿ, ಟೈಮ್ ಇದೆ ಇನ್ನು. ಓಕೆ 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 ಬ್ರದರ್. ಬ್ರದರ್, ನನ್ನ ಹೆಸರು ವಿಜಯ್ ಅಂತ. ಓಕೆ ನಂದು ನೇಟಿವ್ ಬಂದ್ಬಿಟ್ಟು ಬಿಜಾಪುರ. ಓಕೆ ಬ್ರೋ. ಹಾ ಬ್ರೋ, ಮೊನ್ನೆ ಮಾತಾಡಿದ್ದೀನಿ ನಿಮ್ ಜೊತೆ ಒನ್ ಟೈಮ್. ಸೊ ಒಂದ್ ನಿಮಿಷ, ಬ್ರೋ ನಾಳೆ ಕ್ಲಾಸ್ ಇರುತ್ತೆ ಬ್ರೋ. ಒಂದ್ ನಿಮಿಷ. ಸೊ ಇನ್ನೊಂದ್ ಏನಪ್ಪಾ ಅಂದ್ರೆ, ನೀವು ಇಲ್ಲಿ ಲೈನ್ಸ್ ಅಂತ ಕೊಡ್ತಿರಲ್ಲ ಸೆಟ್ಟಿಂಗ್ಸ್ ಅಲ್ಲಿ, ಈ ಲೈನ್ಸ್ ಅಂತ ಕೊಟ್ಟಾಗ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಈ ತರ ವಿಕ್ ಎಲ್ಲಿ ಕೆಳಗೆ ಮೇಲೆ ಎಲ್ಲಿದೆ ಅನ್ನೋದು ಕಾಣಿಸ್ತಿರಲ್ಲ ಒಂದೊಂದು ಕ್ಯಾಂಡಲ್ಸ್ ಅಲ್ಲಿ. ಸೊ ಅದ್ರ ಬದಲು ನೀವು ಬೇರೆನೋ ಕೊಟ್ಕೋಬಹುದು. ಎಲ್ಲೋಯ್ತದು? ಓಕೆ, ಇಲ್ಲಿ ಡಾಟ್ಸ್ ನೇ ಕೊಟ್ಬಿಡಿ, ಆವಾಗ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಎಲ್ಲಿದೆ ಅಂತ. ಓಕೆ, ಗ್ರೌಂಡ್ ಕೊಟ್ರೆ ಬಾಕ್ಸ್ ನೇ ಕೊಡಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಗೊತ್ತಾಗುತ್ತೆ ನಿಮ್ಗೆ ಅಟ್ಲೀಸ್ಟ್. ಓಕೆ, ಇಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿ ಓಪನ್ ಆಗಿದೆ ಕ್ಯಾಂಡಲ್ಸ್ ವಿಕ್ ಅಂತ. ಇಲ್ಲಾಂದ್ರೆ ಕಾಣಿಸೋದೇ ಇಲ್ಲ ಕರೆಕ್ಟ್ ಆಗಿ. ಓಕೆ, ಹೇಳಿ ಬ್ರೋ. ಬ್ರೋ ನಾಳೆ ಕ್ಲಾಸ್ ಇರುತ್ತೆ ಬ್ರೋ. ನಾಳೆ ಸ್ಯಾಟರ್ಡೆ ಸಂಡೇ ಇರಲ್ಲ ಬ್ರೋ. ಬ್ರೋ ಇಲ್ಲಾಂದ್ರೆ ಯಾಕಂದ್ರೆ ಡೈಲಿ 5 days ಎಲ್ಲ ಇದ್ರಾಗ ಇರ್ತೀವಿ, ಮತ್ತೆ ಸ್ಯಾಟರ್ಡೆ ಸಂಡೇ ಸ್ವಲ್ಪ ರೆಸ್ಟ್ ಸಿಕ್ಕರೆ ಬೆಸ್ಟ್ ಬ್ರೋ. ಆರಾಮಾಗಿ ರೆಸ್ಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಹೇಳ್ಕೊಟ್ಟಿರೋದ್ನೆಲ್ಲ ಒಂದೇ ಸಲ ಅಂತೂ ಬರಲ್ಲ ಇದನ್ನ ಯೂಸ್ ಮಾಡಕ್ಕೆ. ಟ್ರೇಡಿಂಗ್ ವ್ಯೂನ ಸ್ವಲ್ಪ ದಿನ ಕಷ್ಟ ಅನ್ಸುತ್ತೆ, ಮಾಡ್ತಾ ಮಾಡ್ತಾ ಈಸಿ ಆಗ್ಬಿಡುತ್ತೆ. ಬ್ರೋ ಇದು ನೀವು ಇಂಡಿಕೇಟರ್ ಹೇಳ್ಕೊಟ್ರಲ್ಲ, FX ಇಂಡಿಕೇಟರ್, ಅದನ್ನ ಯೂಸ್ ಮಾಡಿದ್ರೆ ನಡೀತಿ, ಯೂಸ್ ಮಾಡಿಲ್ಲ ನಡೀತಲ್ಲ ಬ್ರೋ? ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಬೇಕಾದ್ರೆ ಯೂಸ್ ಮಾಡಿ, ಬೇಡ ಅಂದ್ರೆ ಬೇಡವೇ ಬೇಡ.
ಇದ್ರ ಮೇಲೆ ನಾವೇನು ಹ್ಮ್ ಮಾಡಲ್ಲ, ಜಸ್ಟ್ ಗೊತ್ತಿರ್ಲಿ ಸೆಷನ್ಸ್ ಅಂತ ಹಾಕೊಳ್ಳೋದಷ್ಟೇ. ಅಷ್ಟೇ ಇಂಡಿಕೇಟರ್ ಅಷ್ಟೇ ಮೇಲೆ ಬ್ರೋ ನಾವು ಟ್ರೇಡು ಮಾಡಲ್ಲ, ಅದು ನಂಬೋದೂ ಇಲ್ಲ. ಕಾಣಿಸ್ಲಿ ಬ್ರೋ ಸೆಷನ್ಸ್ ನಮ್ಗೆಲ್ಲ ಗೊತ್ತಾಗ್ಲಿ ಅಂತ ಅಷ್ಟೇ ಹೇಳಿರೋದು. ಇಲ್ಲೆಲ್ಲ ಇಂಡಿಯನ್ ಮಾರ್ಕೆಟ್ನಾಗೆಲ್ಲ ಬರೀ ನಮಗೆ ಇಂಡಿಕೇಟರ್ಸ್ ಹೇಳಿ ಇಂಡಿಕೇಟರ್ಸ್ ಹೇಳಿ ಹಾ ನಮ್ ಹಾಳು ಮಾಡಿಬಿಟ್ಟಾರ ಬ್ರೋ ಎಲ್ಲ ಹೊಡ್ಸ್ಕೊಂಡು ಸಾಕಾಗ್ಬಿಡೋದು ಬ್ರೋ ಇಂಡಿಕೇಟರ್ ನೋಡಿ ನೋಡಿ ನೋಡಿ. ಇಂಡಿಕೇಟರ್ ಇಂದ ನಾವೇನು ಮಾಡಲ್ಲ. ನಾನ್ ಯಾವಾಗ್ಲೂ ಎಂತ ಯೂಸೇ ಸಾಮಾನ್ಯ ಮಾಡಲ್ಲ. ನನ್ಗೇನಾದ್ರೂ ಏನ್ ಮಾಡ್ತೀನಿ ಅಂದ್ರೆ ಹಾಕೋತೀನಿ ಇಂಡಿಕೇಟರ್ಸ್ ನ ಹಾಕೊಂಡ್ಬಿಟ್ಟು, ಇಲ್ಲಿ ಐ ಸಿಂಬಲ್ ಇದೆಯಲ್ಲ, ಇದೊಂದು ಇಂಡಿಕೇಟರ್, ಇದೊಂದೇ ಯೂಸ್ ಮಾಡೋ ಜೀವನದಲ್ಲಿ ನಾನು. ಹಾಕೊಂಡು ಇದನ್ನ ಹೈಡ್ ಮಾಡ್ಕೋತೀನಿ. ಯಾವಾಗಾದ್ರೂ ನನಗೆ ಯಾವ ಟೈಮಿಂಗ್ಸ್ ಅಂತ ಹಾಕಕ್ಕೆ ಸುಮ್ನೆ ಯಾಕರು ಯಾವನ್ ಹಾಕ್ತಾನೆ ಅನ್ಸ್ದಾಗ ಬರ್ತೀನಿ, ಮತ್ತೆ ಇದನ್ನ ಶೋ ಅಂತ ಕೊಡ್ತೀನಿ. ಅವಾಗ ಗೊತ್ತಾಗುತ್ತೆ, ಓಕೆ ಇವಾಗ ಇಲ್ಲಿ ಮುಗ್ದಿದೆ, ಇಲ್ಲಿ ಓಪನ್ ಆಗಿದೆ ಅಂತ. ಅಷ್ಟೇ, ಅದ್ ಬಿಟ್ಟು ಯಾವಾಗ್ಲೂ ನಾನು ಯೂಸ್ ಮಾಡಲ್ಲ. ಗೊತ್ತಾಗಕ್ಕಷ್ಟೇ ಅದು ಟೈಮಿಂಗ್ಸ್. ಹಾಯ್ ಚಂದ್ರು, ಚಂದ್ರಪಟ್ಟಣದಿಂದ. ಓಕೆ ಸೊ ಇಲ್ಲಿ ನೀವು ಗ್ರೂಪಲ್ಲಿ ಇವತ್ತು ಬೆಳಗ್ಗೆ ಯಾರೋ ಒಬ್ರು ಹಾಕಿದ್ರು ನ್ಯೂಸ್ ರಿಲೇಟೆಡ್, ಅದನ್ನ ಈವ್ನಿಂಗ್ ಕ್ಲಾಸಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದ್ರು. ಜಸ್ಟ್ ಇನ್ಫೋ ಅಂದ್ರೆ ಇಂಟಿಮೇಟ್ ಮಾಡೋದು ಅಷ್ಟೇ. ಯಾವ್ದನ್ನ ಹೇಳಿ. ರಿಲೇಟೆಡ್ ಯಾವುದು ಹಾಕಿದ್ರು ನೀವು ಅದನ್ನ ಓಕೆ, ಅದೇ ಹೇಳಿದ್ನಲ್ಲ, ಫೋರ್ ಎಕ್ಸ್ ಅಷ್ಟೊಂದು ಭಯ ಆಗ್ತಾ ಇದ್ರೆ ಆರಾಮಾಗಿ ಫ್ಯೂಚರ್ಸ್ ಮಾಡಿ ಕಲ್ತ್ಕೊಳ್ಳಿ ಫಸ್ಟ್. ಆಮೇಲೆ ಲಾಸ್ಟ್ ಅಲ್ಲಿ ಫ್ಯೂಚರ್ಸ್ ಯಾವ ತರ ಮಾಡೋದು, ಅಲ್ಲೂ ಸೇಮೆ ಹೆಂಗ್ ಯೂಸ್ ಮಾಡೋದು, ಫ್ಯೂಚರ್ಸ್ ಫರ್ಮ್ ಯಾವ್ದು ಬೆಸ್ಟ್ ಇದೆ ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಓಕೆ ಸರ್. ಸೊ ಫ್ಯೂಚರ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಬರಲ್ವಲ್ಲ, ಅದಕ್ಕೋಸ್ಕರ. ಓಕೆ, ಮತ್ತೆ ಇನ್ಯಾರಾದ್ರೂ ಮಾತಾಡೋದಿದೆಯಾ? ಏನಾದ್ರು ಡೌಟ್ಸ್ ಇದೆಯಾ? ಬ್ರೋ ಇದು ರೆಕಾರ್ಡಿಂಗ್ ವಿಡಿಯೋ ಸಿಗುತ್ತಾ? ಸಿಗುತ್ತೆ ಬ್ರೋ ಯೂಟ್ಯೂಬ್ ಅಲ್ಲಿ. ಇದು ಲಿಂಕ್ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ bro. ಕಲರ್ ಚೇಂಜ್ ಮಾಡೋದು ಒಂದ್ಸತಿ ಹೇಳ್ಕೊಡಿ ಬ್ರೋ. ಯೂಟ್ಯೂಬ್ಗೆ ಹಾಕ್ತೀನಿ ಬ್ರೋ, ಈಗ ಹೇಳಿದೀನಿ ಒಂದ್ಸಲಿ, ಯೂಟ್ಯೂಬ್ಗೆ ಹಾಕ್ತೀನಿ, ಅವಾಗ ನೋಡಿ ನೀವೇನ ಓಕೆ ಗೊತ್ತಾಗುತ್ತೆ. ಓಕೆ. ಸೊ ಆಲ್ಗೋರಿದಮ್ ಟ್ರೇಡಿಂಗ್ ಬಗ್ಗೆ ಹೇಳಿ, ನಾನು ಯಾವತ್ತು ಯೂಸ್ ಮಾಡಿಲ್ಲ, ನಾನು ಮಾಡೋದು ಇಲ್ಲ, ಮಾಡೋರ್ಗು ಹೇಳ್ತೀನಿ ಮಾಡಬೇಡಿ ಅಂತ. ನೋ ಆಲ್ಗೋ ಟ್ರೇಡಿಂಗ್. ಆಲ್ಗೋ ಟ್ರೇಡ್ ಮಾಡೋದಿದ್ರೆ ಚೆನ್ನಾಗಿ ದುಡ್ಡು ಮಾಡಿರೋ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು, ಅಂಬಾನಿ ಅಂತವ್ರೆಲ್ಲ ಆಲ್ಗೋ ಇಟ್ಕೊಂಡು ಆರಾಮಾಗಿ ಮನೇಲಿ ಕೂತಿರೋರು. ಬ್ರೋ ಆಲ್ಗೋ ಟ್ರೇಡ್ ಮಾಡ್ಕೊಡುತ್ತೆ ಅಂದ್ರೆ ನಿಮಗೆ. ಬ್ರೋ ಹ್ಮ್ ನೀವು ವಾಚ್ ಲಿಸ್ಟ್ ಹಾಕಿ ಅಂದ್ರೆ ನಾನು ಹಂಗೆ ಸ್ವಲ್ಪ ನಿಫ್ಟಿನೂ ಹಾಕೊಂಡಿದ್ದೆ, ಅದನ್ನ ಅಬ್ಸರ್ವ್ ಮಾಡಿದ್ರೆ ಅದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ತುಂಬಾ ಇದೆಯಲ್ಲ ಬ್ರೋ, ಕಂಪೇರ್ ಟು ದಿಸ್ ಒನ್ ಗೋಲ್ಡ್ ಮಾಡಿದ್ರೆ. ಅದಕ್ಕೆ ಬ್ರೋ ಇಂಡಿಯನ್ ಮಾರ್ಕೆಟ್ ಮಾಡಲ್ಲ ಅಂದಿದ್ ನಾನು. ಹಾಗೆ ಜಸ್ಟ್ ನೋಡ್ದೆ ಬಟ್ ತುಂಬಾ ಆದ್ರೆ ಗ್ಯಾಪ್. ನೀವು ಇಂಡಿಯನ್ ಮಾರ್ಕೆಟ್ ನ ಮಾಡ್ಲೇಬೇಕು ಅಂದ್ರೆ ಏನಿಲ್ಲ, ನಿಫ್ಟಿಗೆ ಹೋಗ್ತೀರಾ, ನಾನು ಏನ್ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತೀನಲ್ಲ ಅದನ್ನ ನೀವು ಜಸ್ಟ್ 5 ಮಿನಿಟ್ಸ್ 15 ಮಿನಿಟ್ಸ್ ಅಲ್ಲಿ ಅಪ್ಲೈ ಮಾಡಿ ಸಾಕು. ಹಾ ಬ್ರೋ ಓಕೆ. 5 ಮಿನಿಟ್ಸ್ ಅಲ್ಲಿ 15 ಮಿನಿಟ್ಸ್ 1 ಮಿನಿಟ್ ಇದ್ರಲ್ಲಿ ಆದ್ರೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಆಗ ಗ್ಯಾಪ್ ಅಪ್ಸ್ ಗ್ಯಾಪ್ ಡೌನ್ ಇರಲ್ಲ ಇದ್ರಲ್ಲಿ. ಹಾ ಬ್ರೋ. ಓಕೆ ಬ್ರದರ್, ನಂಗೆ ಇನ್ನೊಂದು ಡೌಟ್ ಇದೆ. ಫಾರ್ ಎಕ್ಸಾಂಪಲ್ ನಾವ್ ಇವಾಗ ಗೋಲ್ಡ್ USD ನ ನೋಡ್ತಾ ಇದೀವಿ ಈ ಹ್ಮ್ ಸ್ಕ್ರೀನ್ ಅಲ್ಲಿ. ಸಡನ್ ನಾನು ಸಡನ್ ನಿಫ್ಟಿ ಅಟ್ ಎ ಟೈಮ್ 2 ಟ್ರೇಡ್ ಏನೋ ಮಾಡ್ತಾ ಇದೆ ಅನ್ಕೊಳ್ಳಿ. ಹ್ಮ್ ಎಕ್ಸಾಂಪಲ್, ಐ ಡೋಂಟ್ ವಾಂಟ್ ಟು ಲೈಕ್ ಕನ್ಫ್ಯೂಸ್. ಇವಾಗ ನಾನು 4x ಇದನ್ನ ನೋಡ್ತಾ ಇದ್ದೀನಿ ಇಂಡಿಕೇಟರ್. ಸೇಮ್ ಟೈಮ್ ಫ್ರೇಮ್ ಅಲ್ಲೇ ನಾನು ಇಂಡಿಯನ್ ಮಾರ್ಕೆಟ್ ಅಲ್ಲೂ ಟ್ರೇಡ್ ಮಾಡ್ತಾ ಇದ್ದೀನಿ. ಇವಾಗ ಅಟ್ ಎ ಟೈಮ್ ಅಲ್ಲಿ ಟ್ರೇಡಿಂಗ್ ವ್ಯೂ ಅಲ್ಲೇ 2 ಚಾರ್ಟ್ಸ್ ನ ನೋಡ್ಬೋದಾ? ಆಪ್ಷನ್ ಆ ನೋಡ್ಬೋದು ತರ ಇದೆಯಾ? ನೋಡ್ಬೋದು. ಅದಕ್ಕೆ ನೀವು 2 ಚಾರ್ಟ್ಸ್ ನೋಡಕ್ಕೆ ನೀವು ಇಲ್ಲಿ ಬಂದ್ಬಿಟ್ಟು ಆ ಇಲ್ಲಿದೆ ನೋಡಿ, ಎಲ್ಲಪ್ಪ ಅದು, ಎಕ್ಸ್ಪ್ಲೋರ್ ಅವರ್ ಪ್ಲಾನ್ಸ್ ಅಂತ ಇದೆ ನೋಡಿ. ಎಕ್ಸ್ಪ್ಲೋರ್ ಅವರ್ ಹಾ ಹಾ ಪ್ಲಾನ್ಸ್ ಹೋದ್ರೆ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾನ್ಸ್ ಇದೆ. ಹ್ಮ್ ಪ್ರೀಮಿಯಂ ತಗೋಬೇಕು, ಪ್ರೀಮಿಯಂ ತಗೊಂಡು ನೋಡ್ಬೋದು. ಅಲ್ಲಿ ನೋಡಿ, ಅಲ್ಲಿ ಪ್ರೀಮಿಯಂ ಅಲ್ಲಿ ನಿಮಗೆ ತೋರಿಸಿದ್ದಾನೆ ಯಾವ್ದ್ಯಾವ್ದು ಏನೇನು ಅಂತ ಎಲ್ಲ. ಸೊ ಯಾವ್ದ್ಯಾವ್ದ್ರಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ ಪ್ಲಾನ್ಸ್ ಅಲ್ಲಿ ಅಂತ ಕೊಟ್ಟಿದ್ದಾರೆ, ಅದನ್ನ ನೋಡಿ ತಗೋಬಹುದು ಬೇಕಿದ್ರೆ. ಓಕೆ, ಫ್ರೀ ವರ್ಷನ್ ಅಲ್ಲೇ ಒಂದೇ ಚಾರ್ಟ್ ನ ಈ ವರ್ಷನ್ ನೋಡಕ್ಕಾಗುತ್ತೆ. ಅಲ್ಲಿ ಒಂದೇ ಚಾರ್ಟ್ಸ್. ಓಕೆ, ಇಲ್ಲ ಇದನ್ನ ಕ್ಲೋಸ್ ಮಾಡಿ ನಾವು ಸರ್ಚ್ ಬಾರ್ಗೆ ಹೋಗಿ ಅದು ಆ ಟ್ರೇಡ್ ಹಿಂಗೂ ಅದನ್ನ ಮಾಡ್ಬೋದು. ನೋಡ್ಬೇಕಾಗುತ್ತೆ. ಇಲ್ಲ ನಿಮ್ದು 2-3 ಜಿಮೇಲ್, 1-2 ಜಿಮೇಲ್ ಇದ್ರೆ ಒಂದು ಆಪ್ ಅಲ್ಲಿ ನೀವು ಇದ್ರಲ್ಲಿ ಒಂದು ಲಾಗಿನ್ ಆಗಿ, ಇನ್ನೊಂದು ಗೂಗಲ್ ಕ್ರೋಮ್ ಅಲ್ಲಿ ಇನ್ನೊಂದು ಜಿಮೇಲ್ ಹಾಕ್ಬಿಟ್ಟು ಲಾಗಿನ್ ಆಗಿ, ಎರಡರಲ್ಲೂ ಹಿಂಗೆ ಆ ಕಡೆ ಈ ಕಡೆ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಓಕೆ, ಬ್ರೋ ಅದು ನೀವು ಟೈಮ್ ಇವಾಗ
ಸಾರಿ, ನೀವ್ ಇವಾಗ ಹೇಳಿದ್ರ ನಿಮ್ದು ರೆಕಾರ್ಡ್ ವಿಡಿಯೋಸ್ ಇದೆ ಅಂತ. ಪ್ರೀವಿಯಸ್ ಕ್ಲಾಸ್ ಒಂದು ರೆಕಾರ್ಡ್ ವಿಡಿಯೋಸ್ ಇದೆ ಹ್ಮ್ ಯೂಟ್ಯೂಬ್ ಅಲ್ಲೇ. ತಿರ್ಗಾ ಇದು ರೀ ಅಪ್ಲೋಡ್ ಆಗುತ್ತಾ? ಎರಡು ವಿಡಿಯೋಸ್ ಇರುತ್ತಾ? ಎರಡು ವಿಡಿಯೋಸ್ ಇರುತ್ತೆ. ಅದು ಏನ್ ಮಾಡ್ತೀನಿ ಅಂದ್ರೆ ಟೈಟಲ್ ಚೇಂಜ್ ಮಾಡ್ತೀನಿ. ಟೈಟಲ್ ಅಲ್ಲಿ ಓಕೆ ಮೆಂಟರ್ಶಿಪ್ 1 ಮೆಂಟರ್ಶಿಪ್ 2 ಇಷ್ಟೇ. ಓಕೆ, ಆಗಿರೋ ಥ್ಯಾಂಕ್ ಯು. ಟೈಟಲ್ಸ್ ಎಲ್ಲ ಮೆಂಟರ್ಶಿಪ್ 1 ಅಂತ ಮಾಡ್ತೀನಿ, ಇವಾಗ ಮೆಂಟರ್ಶಿಪ್ 2 ಮಾಡ್ತೀನಿ. ಯಾರು ಓಕೆ, ಯಾವ್ದು ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಚಲೋ ಬ್ರೋ. ಬ್ರೋ ಟೈಮ್ ಝೋನ್ ಸೆಟಪ್ ಮಾಡೋದು ಒಂದ್ಸತಿ ಹೇಳ್ತೀರಾ ಹಾಗೆ? ಯಾವುದು ನಾರ್ಮಲ್ ಟೈಮ್ ಝೋನಾ? ಹ್ಮ್. ಏನಿಲ್ಲ, ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಹೋಗಿ 5:30 +5:30 ಹುಡುಕಿ. ಇಲ್ಲಿದೆ ನೋಡಿ, +5:30 ಕೊಲಂಬೋ ಕೋಲ್ಕತ್ತಾ ಅಂತ ಇದೆ, ಕೋಲ್ಕತ್ತಾ ಸೆಲೆಕ್ಟ್ ಮಾಡಿ. ಹಾ ಓಕೆ ಬ್ರೋ, ಥ್ಯಾಂಕ್ ಯು. ನಿಮ್ಗೆ ಆಗ್ಲೇ ಬ್ರದರ್, ಇಂಡಿಯನ್ ಟೈಮ್ ಝೋನ್ಗೂ ನಂದು ಥೈಲ್ಯಾಂಡ್ ಟೈಮ್ ಝೋನ್ಗೂ ಡಿಫ್ರೆನ್ಸ್ ಹೊಡಿತದೆ. ನಾನು ಯಾವ ಟೈಮ್ ಝೋನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ? ನೀವು ಯಾಕೆ ನಾನು 90 ಮಿನಿಟ್ಸ್ ಮುಂದೆ ಇದ್ದೀನಿ. ನಾನು 1.5 ಹಾ ಅವರ್. ಅದನ್ನೇ ಸೆಲೆಕ್ಟ್ ಮಾಡಿ. ಯಾವುದು ಓಕೆ, ಈಗ ಅದೇ ನಿಮ್ದು ಯಾವ್ದು ಬರುತ್ತೆ? ಬ್ಯಾಂಕಾಕ್ ಬರುತ್ತೆ. ಓಕೆ, ಹಂಗಂದ್ರೆ ಅದ್ರ ಟೈಮಿಂಗ್ಸು ಇಲ್ಲಿದೆ ನೋಡಿ, +7 ಓಕೆ ಓಕೆ ಸೆಲೆಕ್ಟ್ ಪ್ಲಸ್. ಮಾಡಿದ್ರೆ ನನಗೆ 9:30 ಆಗಿದ್ದಾಗ ನಿಮ್ಗೆ ನಾರ್ಮಲ್ ಟೈಮ್ ನಿಮ್ಮ ಟೈಮಿಂಗ್ಸ್ಗೆ ನೀವು ಟ್ರೇಡ್ ಮಾಡ್ಬೋದು ಕರೆಕ್ಟ್ ನೋಡ್ಕೊಂಡು. ಓಕೆ, ನಂಗೆ ಆಲ್ರೆಡಿ ಇಲ್ಲಿ 11:45 ಆಗಿದೆ. ನಿಮ್ಗೆ ಇನ್ನ 10:30 ಇರುತ್ತೆ ಅಲ್ಲಿ. ಅದು 10:15 ಇವಾಗ. 10:15 ಇರುತ್ತೆ. ಹ್ಮ್ ಬ್ರೋ ಈಗ ನೀವು ಹೇಳಿದ್ರಲ್ಲ ಜಿಮೇಲ್ 2 ಅಕೌಂಟ್ ಇದ್ರೆ ಎರಡಲ್ಲಿ ನಾವು ಲಾಗಿನ್ ಮಾಡಿ ಮಾಡ್ಬೋದು ಅಂತ. ಫಾರ್ ಹಾ ಎಕ್ಸಾಂಪಲ್ ಕೋಟೆಕ್ಸ್ ಅಲ್ಲಿ ನಾನು ಇದೇ ತರ ಮಾಡಿದಾಗ ಒಂದು ಅಕೌಂಟ್ ನ ಬ್ಲಾಕ್ ಮಾಡಿ ಫ್ರೀಸ್ ಮಾಡ್ಬಿಟ್ಟಿದ್ರು. ಇಲ್ಲ 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 ಇಲ್ಲ, ಆ ಥರ ಎಲ್ಲ ಆಗಲ್ಲ. ಆಗಲ್ಲ ಅಲ್ಲ? ಆಗಲ್ಲ. ಬ್ರೋ ಇದರಲ್ಲಿ ಮಲ್ಟಿ ಸ್ಕ್ರೀನ್ ಮಾಡ್ಬೋದು. ಅದೇ ಹೇಳದ್ನಲ್ಲ ಬ್ರೋ, ಪ್ರೀಮಿಯಂ ತಗೊಳ್ಳಿ ಮಾಡಿ. ಇಲ್ಲ, ವಿತೌಟ್ ಪ್ರೀಮಿಯಮ್ ನೀವು ಅಲ್ಲಿ ಏನ್ ವಿಂಡೋ ಓಪನ್ ಆಗಿದೆ ಅಲ್ಲಿ ಡಬಲ್ ಟ್ಯಾಪ್ ಮಾಡಿ ಇನ್ನೊಂದು ಡೂಪ್ಲಿಕೇಟ್ ಸ್ಕ್ರೀನ್ ಬರುತ್ತೆ, ಅದ್ರಲ್ಲಿ ಚಾರ್ಟ್ ಚೇಂಜ್ ಮಾಡ್ಕೋಬಹುದು. ಅದೆಲ್ಲ ನಮ್ಗೆ ಗೊತ್ತಿಲ್ಲ ಬ್ರೋ, ನಾನು ಯೂಸ್ ಮಾಡಲ್ಲ. ಅದೇ ನಿಮ್ ಮಲ್ಟಿ ಟೈಮ್ ಏನ್ ಬೇಕಾಗಿಲ್ಲ ಆಕ್ಚುಲಿ. ಸೊ ಅಲ್ಲ, ಬಿಕಾಸ್ ನಾನು ಅನಾಲಿಸಿಸ್ ಮಾಡೋದಕ್ಕೆ ಅದೇ ತರನೇ ಮಲ್ಟಿ ಚಾರ್ಟ್ ಓಪನ್ ಮಾಡ್ತೀನಿ, ಹಾಗಾಗಿ ಅಷ್ಟೇ. ನೋಡಿ ಒಂದ್ಸಲಿ ಎಲ್ಲಾದ್ರೂ ಒಂದು ವಿಡಿಯೋ ಮಾಡ್ಬಿಟ್ಟು ನೀವೇ ಸ್ಕ್ರೀನ್ ರೆಕಾರ್ಡ್ ಮಾಡಿ ಗ್ರೂಪಲ್ಲಿ ಹಾಕ್ಬಿಡಿ, ಬೇಕಿರೋರು ಯೂಸ್ ಮಾಡ್ಕೊಳ್ಳಿ. ಬ್ರೋ ಹ್ಮ್ ಟ್ರೇಡಿಂಗ್ ವ್ಯೂ ಮೊಬೈಲ್ ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ಬರಲ್ಲಲ್ಲ? ಇಲ್ಲ ಬ್ರೋ, ಮೊಬೈಲಲ್ಲಿ ಏನಿದ್ರು ನಿಮಗೆ ಕಲಿಯೋವರೆಗೂ ಮಾತ್ರ ಸರಿ. ಅದ್ರಲ್ಲೂ ಕಲಿಬೇಕಾದ್ರೂ ಪರ್ಫೆಕ್ಟ್ ಆಗಕ್ಕೆ ಯಾವ್ದಾದ್ರು ಒಂದು ಮಾನಿಟರ್ ಇರ್ಲೇಬೇಕು ನಿಮ್ಮ ಹತ್ರ, ಕರೆಕ್ಟಾಗಿ ಗೊತ್ತಾಗಕ್ಕೆ. ಮೌಸು ಕೀಬೋರ್ಡ್ ಎಲ್ಲ ಯೂಸ್ ಮಾಡ್ತಾ ಇರ್ಬೇಕು ಅವಾಗ ಕ್ಲಿಯರ್ ಆಗಿ ಮಾಡಕ್ಕೆ. ಫೋನಲ್ಲಿ ಕಲಿಯೋವರೆಗೂ ಓಕೆ ಫೋನು, ಬಟ್ ನೀವು ಯಾವುದೇ ಲ್ಯಾಪ್ಟಾಪ್ ಆಗಿರ್ಲಿ 10,000 ಸೆಕೆಂಡ್ಸ್ ತಗೊಂಡು ಆರಾಮಾಗಿ ಮಾಡ್ಬೋದು. ಹಾ ಹಾ ಹಾ. ಅದು ನೀವೀಗ ಫಂಡೆಡ್ ಅಕೌಂಟ್ ಯೂಸ್ ಮಾಡೋದಾ ಯಾವ್ದು ಸರ್? ನಾನು ಎರಡೂ ಮಾಡ್ತೀನಿ ಬ್ರೋ ಸದ್ಯಕ್ಕೆ, ಹಾ ಹಾ ಬಟ್ ಹಾ. ಮಾಡ್ತೀನಿ ಎರಡೂನು. ಫ್ಯೂಚರ್ಸ್ಗೆ ಚೇಂಜ್ ಮಾಡ್ಕೋಬೇಕು ಅಂತ ಇದ್ದೀನಿ, ಟ್ರೈ ಮಾಡ್ತಾ ಇದೀನಿ ಇವಾಗ ಫ್ಯೂಚರ್ಸ್ಗೆ ಹೋಗೋಕ್ಕೆ. ಬಟ್ ಏನಂದ್ರೆ ಫ್ಯೂಚರ್ಸ್ ಅಲ್ಲಿ $25,000 ಮೇನ್ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಇರೋದು ಹಾ. ಅಕೌಂಟ್ಸ್. ಸೊ ನಿಧಾನಕ್ಕೆ ಇಲ್ಲಿ ಕಲಿಬೇಕು, ಆಮೇಲೆ ನಿಮ್ಗೆ ದುಡ್ಡು ಜಾಸ್ತಿ ಬರಂಗ್ ಆಗುತ್ತೆ ಅಂದಾಗ ಅಲ್ಲಿಗೆ ಶಿಫ್ಟ್ ಆಗ್ಬೇಕು. ವ್ಯತ್ಯಾಸ ಏನಿರಲ್ಲ, ಫಂಡೆಡ್ ಬೇಸ್ ಮಾಡೋದು ಫಂಡೆಡ್ ವ್ಯತ್ಯಾಸ ಅಕೌಂಟ್ ಇರುತ್ತೆ. ಫಂಡೆಡ್ ಅಕೌಂಟ್ ಎಷ್ಟ್ರಲ್ಲಿ ಮಾಡ್ತಿದ್ದೀರಿ ಸರ್ ಈಗ? ನಾನು 5, 10, 25. ಹಾ ಹಾ. ಮೂರ್ ಹಾ ಬ್ರೋ, ಮೂರ್ ಇದೆಯಾ ಸರ್ ಅಕೌಂಟ್? 5-6 ಇದೆ ಬ್ರೋ. ಹಾ ಹಾ ಹಾ. ಓಕೆ. ಹಂಗಂದ್ರೆ ನಾನು 100K ಅಕೌಂಟ್ ಒಂದೇ ಸಲ ತಗೊಂಡ್ಬಿಟ್ಟು ಹೋದ್ರೆ ಒಂದೇ ಸಲ ಹೋಗ್ಲಿ ಅನ್ನಂಗೆಲ್ಲ ಇಲ್ಲ. 5, 10, 25 ಇದೆ, 2-3 ಇಟ್ಕೊಂಡಿರ್ತೀನಿ, ಹೋದ್ರೆ ಇನ್ನೊಂದು ಬ್ಯಾಕಪ್ಗೆ ಅನ್ನಂಗೆ. ಎಲ್ಲದ್ರಲ್ಲೂ ಟೈಮ್ ಟ್ರೇಡ್ ಮಾಡ್ತೀರಾ? ಎಲ್ಲದ್ರಲ್ಲೂ ಅಟ್ ಎ ಟೈಮ್ ಮಾಡಲ್ಲ, ಅದಕ್ಕೊಂದು ಪ್ಲಾನ್ ಕೊಡ್ತೀನಿ ನಿಮ್ಗೆ ಲಾಸ್ಟಲ್ಲಿ, ನಿಮ್ಗೂ ಹಂಗೆ ನೀವು ಮಾಡ್ಬೋದು ಆ ಥರ. 8GB ರ್ಯಾಮು ಓಕೆ ಬ್ರೋ, 4GB ರ್ಯಾಮು ಓಕೆ ಬ್ರೋ, ಯಾವ್ದಾದ್ರೂ ಲ್ಯಾಪ್ಟಾಪ್ ಒಟ್ನಲ್ಲಿ ವರ್ಕ್ ಆದ್ರೆ ಸಾಕು. ಆಮೇಲೆ ಜಾಸ್ತಿದೆ ಬೇಕು ಅಂದ್ಬಿಟ್ಟು ದುಡ್ಡೆಲ್ಲ ಸ್ಪೆಂಡ್ ಮಾಡಕ್ ಹೋಗ್ಬೇಡಿ ಇವಾಗ್ಲೇ. ಬ್ರೋ ನಿಮ್ಗೆ ವಾಟ್ಸಪ್ ನೋಡಿ ಬ್ರೋ, ಒಂದು ಇಮೇಜ್ ಕಳಿಸಿದ್ದೀನಿ, ಒಂದು ಡೌಟ್ ಇತ್ತು. ಆಗಲೇ 1 ಅವರ್ ಬ್ಯಾಕ್ ಕಳಿಸಿದ್ದೀನಿ.
ಏನ್ ಹೇಳಿ ಬ್ರೋ, ಇದು ಅಡ್ರೆಸ್ ಕನ್ಫರ್ಮೇಶನ್ ಅಲ್ಲ ಬ್ರೋ ಅದು MSS MS ಹಂಗೆ ಇನ್ನೊಂದ್ಸತಿ ಕಳ್ಸಿದ್ದೀನಿ. ಅದೇ ಹೇಳದ್ನಲ್ಲ ಬ್ರೋ ನಿಮಗೆ. ಬ್ರೋ ಅದು ಅಲ್ಲ ಅಂತ ಹೇಳಿ ಅದು ಹಿಂಗೆ ಅಂತ ಗೊತ್ತಾಗ್ಲಿಲ್ಲ. MSS ಆಗಕ್ಕೆ ಏನ್ ಹೇಳಿದೀನಿ ಹೇಳಿ ನಾನು ಫಸ್ಟ್ ನಿಮಗೆ. ಈಗ ಪಾತ್ ಬೇಡ, MSS ದೂರ ಆಯ್ತು. ಪಾತ್ ಹಾಕ್ಬೇಕಾದ್ರೆ ಪಾತ್ ಆಗ್ಬೇಕು ಅಂದ್ರೆ ಒಂದು ರೆಡ್ ಒಂದು ಗ್ರೀನ್ ಇರ್ಲೇಬೇಕು. ಓಕೆ, ಹ. ಸೊ ನೀವು ನಾರ್ಮಲ್ ಇಲ್ಲಿಂದ ನೀವು ಹೇಳ್ಕೊಂಡಿರೋದು ಹೆಂಗಿದೆ ಅಂದ್ರೆ, ನಾರ್ಮಲ್ ಯಾವ್ದೋ ಒಂದು ಮಿಡಲ್, ಈ ತರ ಮಿಡಲ್ ಇಂದ ಎಳ್ದಿದ್ದೀರಾ ಒಂದ್ ಲೈನ್. ಅಲ್ಲ ಲೆಫ್ಟ್ ಸೈಡ್ ಗ್ರೀನ್ ಕಲರ್ ಒಂದು ಅಲ್ಲಿಂದ ಹೇಳ್ತೀನಿ ಅದೇ ಲೆಫ್ಟ್ ಅದೇ ಸೈಡ್. ಇದನ್ನ ಪಾತ್ ಆಗೇ ತಗೊಳಲ್ಲ ಅಂದ್ಮೇಲೆ ರೇಂಜ್ ಹೆಂಗ್ ಬ್ರೋ ತಗೋತೀರಾ ಇದನ್ನ? ಸೊ MSS ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಕ್ಕೆ ಒಂದು ರೇಂಜ್ ಹೈ ಇಲ್ಲ ರೇಂಜ್ ಲೋ ಬ್ರೇಕ್ ಮಾಡ್ಲೇಬೇಕು. ಇದೇಂಗ್ ರೇಂಜ್ ಆಗತ್ತೆ? ನಾವು ಪಾತ್ ಹಾಕ್ಬೇಕಾದ್ರೆ ಅದನ್ನ ಡೈರೆಕ್ಟ್ ಕೆಳಗಡೆ ಬರುತ್ತೆ, ಡೈರೆಕ್ಟ್ ನೆಕ್ಸ್ಟ್ ಪಾತ್ ಅಂತ ಸೆಲೆಕ್ಟ್ ಮಾಡದೆ ಇಲ್ಲಿ ಗ್ರೀನ್ ಪಕ್ಕ ರೆಡ್ ಬಂದಾಗ ಹಿಂಗ್ ಹೋಗುತ್ತೆ. ಸೊ ಇದೆಂಗೆ ನೀವು ಕನ್ಸಿಡರ್ ಮಾಡ್ತೀರಾ ಅಂತ. ಅದು ರೆಡ್ಗಿಂತ ಜಸ್ಟ್ ಒಂದು ಕೆಳಗಿರುತ್ತೆ ವಿಕ್ ಅಷ್ಟೇ, ಇಟ್ಸ್ ಜಸ್ಟ್ ಅ ವಿಕ್ ಅಷ್ಟೇ, ಅದು ಒಂದು ಸಿಂಪಲ್ ಅದ್ರ ಪಾಡಗ ಅದು ವಿಕ್ ಕೊಟ್ಕೊಂಡು ಹೋಗಿದೆ. ದಿಸ್ ಇಸ್ ನಥಿಂಗ್ ಲಿಕ್ವಿಡಿಟಿ. ಸರಿ ಬ್ರೋ, ಬಾಯ್ ಬಾಯ್. ಓಕೆ ಬ್ರೋ, ಹಂಗಾದ್ರೆ ಸಿಗೋಣ ಮಂಡೇ. ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಸೆಕೆಂಡ್ ಬ್ಯಾಚ್ ಅವರು ಅಷ್ಟೇನೆ ಚೆನ್ನಾಗಿ ಬ್ರೋ ಒಂದೇ ಪ್ರಾಕ್ಟೀಸ್. ಒಂದು ಸಬ್ಮಿಷನ್ ಬ್ರೋ. ಹೇಳಿ ಬ್ರೋ. ಹಲೋ ಬ್ರೋ, ಈಗ ನಾವು ಔಟ್ ಆಫ್ ಸ್ಟೇಷನ್ ಇದ್ದೀವಿ, ಇವತ್ತು ಕ್ಲಾಸ್ ಅಟೆಂಡ್ ಆಗಕ್ಕಾಗಿಲ್ಲ. ಈಗ ನೆಟ್ವರ್ಕ್ ಇಶ್ಯೂ ಇತ್ತು, ಈಗ ಸರಿ ಹೋಗಿದೆ. ನನಗೆ ರೆಕಾರ್ಡ್ ಕ್ಲಾಸ್ ಏನಾರ ಸಿಗುತ್ತಾ? ಸಿಗುತ್ತೆ ಬ್ರೋ, ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಸೊ ಯೂಟ್ಯೂಬ್ ಅಲ್ಲಿ ಇರುತ್ತೆ ಇದು? ಹೌದೌದು ಬ್ರೋ ಲಾಸ್ಟ್ 2 days ವಿಡಿಯೋ ಸೆಂಡ್ ಮಾಡಿಲ್ಲ ಬ್ರೋ. ಬ್ರೋ, ಲಾಸ್ಟ್ 2 days ಅಲ್ಲಿ ಲಾಸ್ಟ್ ಸೆಕೆಂಡ್ ಕ್ಲಾಸ್ ವಿಡಿಯೋ ನನ್ನ ಹತ್ರನೇ ಇಲ್ಲ, ಅದು ಲಾಸ್ಟ್ ಆಗಿದೆ. ಸಾರಿ, ಆ ಕ್ಲಾಸ್ ನ ಮತ್ತೆ ಮಾಡೋಣ. ಲಾಸ್ಟ್ ವಿಡಿಯೋ ಇವತ್ತು ಹಾಕಿದ್ದೀನಿ. ಬ್ರೋ ಇವತ್ತು ಯಾವಾಗ ವಿಡಿಯೋನೆಲ್ಲ ಮಾಡ್ತೀರಾ? ಬ್ರೋ ಇವತ್ತಿನ ವಿಡಿಯೋ ಯಾವತ್ತು ಸಿಗ್ಬೋದು ಬ್ರೋ ನನಗೆ? ಹಾ, ಇವತ್ತಿನ ಕ್ಲಾಸ್ ಯಾವತ್ತು ಸಿಗ್ಬೋದು ನನಗೆ? ಅಪ್ಲೋಡ್ ಯಾವತ್ತು ಮಾಡ್ತೀರಾ? ನಾಳೆ ಇಲ್ಲ ನಾಡ್ದು. ಹೌದಾ, ಓಕೆ. ಬ್ರೋ ಅದು ಯಾಕಂದ್ರೆ ಲಾಸ್ಟ್ 2 ನಾಳೆ days ಕ್ಲಾಸ್ ಸ್ಟಾರ್ಟ್ ಆಗೋ ಮುಂಚೆನೆ ನಾವು ಈ ವಿಡಿಯೋ ನೋಡಿದ್ರೆ ನಾಳೆ ಸ್ವಲ್ಪ ಕ್ಲಾಸ್ ನಮ್ಗೆ ಇಲ್ಲ ಐಡಿಯಾ ಬ್ರೋ, ಇರ್ತದೆ. ಮಂಡೇ ಕ್ಲಾಸ್ ನೆಕ್ಸ್ಟ್. ಬಿಟ್ಟು ಹೋಗೋಣ ಅಂದೆ. ಓಕೆ, ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಮ್ಗೆ ಅಪ್ಲೋಡ್ ಮಾಡಿದ್ರೆ ಸಾಕು ಬ್ರೋ. ಹಾಕ್ತೀನಿ. ಕಂಡೋಣ ವಿಡಿಯೋಸ್ ಎಲ್ಲ ಬಿಡೋಣ ಯೂಟ್ಯೂಬ್ಗೆ ಅಂತ ಮಿಸ್ ಮಾಡಬೇಡ್ರಿ. ಹಾ, ಯೂಟ್ಯೂಬಿಗೆ ವಿಡಿಯೋಸ್ ಎಲ್ಲ ಅಷ್ಟು ಬಿಡ್ರಣ, ಮಿಸ್ ಮಾಡಬೇಡ್ರಿ. ಇಲ್ಲ ಇಲ್ಲ, ಎಲ್ಲಿ ಒಂದೇ ಒಂದ್ ಮಿಸ್ ಆಗಿರೋದು. ಅದು ನಾನು ಏನೋ ಎಡಿಟ್ ಮಾಡ್ಬೇಕಾದ್ರೆ ಡಿಲೀಟ್ ಮಾಡಕ್ ಹೋಗಿ ರಿಪ್ಲೇಸ್ ಮಾಡಕ್ ಹೋಗಿ ಡಿಲೀಟೇ ಮಾಡಿ ಅದ್ ಹೋಯ್ತು ಅದು. 2 ಬ್ರೋ, ಒಂದಲ್ಲ. ಇಲ್ಲ ಬ್ರೋ, ಒಂದೇ. ಇವಾಗ ಒಂದ್ ಬ್ರೋ ಹಾಕಿದ್ದೀನಿ ಯಾರೋ ಹಾಡ್ ಹಾಕಿದೀರಾ, ದಯವಿಟ್ಟು ಆಫ್ ಮಾಡಿ. ಇವಾಗ ಒಂದ್ ಹಾಕಿದ್ದೀನಿ ಬ್ರೋ ಸಂಜೆ. ಸಪೋರ್ಟ್ ಏನೋ ಮಾಡೋದು ಓಕೆ ಮಾಡ್ತೀನಿ. ಇಂಟ್ರೊಡಕ್ಷನ್ ವಿಡಿಯೋ ಒಂದ್ ಹಾಕಿಲ್ಲ, ಈಗ ನೆನ್ನೆ ಮಾಡಿದ್ದು. ಅದ್ ಬಿಟ್ರೆ ಇನ್ನೆಲ್ಲ ಹಾಕಿದ್ದೀನಿ, ಒಂದ್ ವಿಡಿಯೋ ಮಿಸ್ಸಿಂಗ್. ಸರಿ ಬ್ರೋ, ಓಕೆ, ಗುಡ್ ನೈಟ್ ಎಲ್ಲರೂ, ಶುಭರಾತ್ರಿ. ಬಾಯ್ 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 ಬಾಯ್. ಥ್ಯಾಂಕ್ ಯು ಸರ್. ಬ್ರೋ. ಗುಡ್ ನೈಟ್ ಸರ್. ಗುಡ್ ನೈಟ್ ಬ್ರೋ, ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರಾಕ್ಟೀಸ್ ಬ್ರೋ. ಮಾಡಿ ಇಲ್ಲ ಚೆನ್ನಾಗಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಥ್ಯಾಂಕ್ ಯು.